ಸರ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ದಾರ್ಶನಿಕರನ್ನ, ವಚನ ಚಳುವಳಿಯ ನೇತಾರರನ್ನ ನೆನೆಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ, ಜಗತ್ತಿನಲ್ಲಿ ಐನ್ಸ್ಟೀನ್ ಮತ್ತು ಬಸವಣ್ಣ ಇವರ ಕುರಿತಾಗಿ ಒಂದು ಉಪನ್ಯಾಸವನ್ನ ನಾವು ಪ್ರೊಫೆಸರ್ KS ಮಲ್ಲೇಶ್ ಅವರಿಗೆ ಕೇಳಿಕೊಂಡಾಗ ಬಹಳ ನಗ್ತಾ ಒಪ್ಪಿಕೊಂಡು ನಾನು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸಬಲ್ಲೆ ಅಂತಕ್ಕಂಥ, ಯಾಕಂದರೆ ಅವರು ಫಿಸಿಕ್ಸ್ ಪ್ರಾಧ್ಯಾಪಕರು, ವಚನಗಳಲ್ಲಿ ಸಾಕಷ್ಟು ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಕಾಲಜ್ಞಾನ, ವೈಜ್ಞಾನಿಕ ವಚನಗಳನ್ನು ಸಾಕಷ್ಟು ಅಲ್ಲಮನಾಗಲಿ ಬಸವಣ್ಣನಾಗಲಿ ಐದಕ್ಕೆ ಲಕ್ಕಮ್ಮನಾಗಲಿ ಭಾಳಷ್ಟು ವಚನಗಳಲ್ಲಿ ಬಂದ ಕಾರಣ ಐನ್ಸ್ಟೀನ್ ಒಂದು ಬಹಳ ದೊಡ್ಡ ಎತ್ತರದ ದೈತ್ಯಾಕಾರದ ಮತ್ತು ವಿಜ್ಞಾನ ಜನಪರವಾಗಿ ಇರದಿದ್ರೆ ಅದು ವಿಜ್ಞಾನ ಅಲ್ಲ ಅಂತಕ್ಕಂಥ ಒಂದು ನಿಲುವನ್ನು ಹೊಂದಿದಂಥವರು. ಗಾಂಧೀಜಿಯವರ ಕ್ರಾಂತಿಯನ್ನು ಮನಸಾರಿ ಒಪ್ಪಿಕೊಂಡು ಈ ಶತಮಾನದೊಳಗೆ ಅಥವಾ ಈ ಸಹಸ್ರಮಾನದೊಳಗೆ ಗಾಂಧಿ ಅಂತ ಒಬ್ಬ ಮನುಷ್ಯ ಎಲ್ಲವೂ ಮಾಂಸ ಮುಜ್ಜೆಗಳನ್ನು ಹೊಂದತಕ್ಕಂಥ ಮನುಷ್ಯ ಇರಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಉದ್ಗಾರವನ್ನು ತೆಗೆತಕ್ಕಂಥದ್ದು. ಐನ್ಸ್ಟೀನ್ ಮತ್ತು ಲೋಹಿಯಾ ಇವರಿಬ್ಬರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯೊಳಗೆ ಒಂದು ವಿಜ್ಞಾನ ಸಮಾಜವಾದದ ಚಳುವಳಿಗೆ ಹೇಗೆ ಪೂರಕ ಆಗುತ್ತೆ ಅಂತಕ್ಕಂಥ ವಿಷಯದ ಜೊತೆಗೆ ಐನ್ಸ್ಟೀನ್ ಮತ್ತು ಬಸವಣ್ಣನವರ ವಿಚಾರಧಾರೆಗೆ ಈ ಉಪನ್ಯಾಸವನ್ನು ಇಟ್ಕೊಂಡು ನಾವು ಕರೆದಾಗ ಪ್ರೊಫೆಸರ್ KS ಮಲ್ಲೇಶ್ ಅವರು ಭಾಳ ಪ್ರಾಂಜಲ ಮನಸ್ಸಿಂದ ಒಪ್ಪಿಕೊಂಡ್ರು. ಅದು ನಮ್ಮ ಸೌಭಾಗ್ಯ. ಎಲ್ಲ ಸುಮಾರು 215 ಉಪನ್ಯಾಸಗಳನ್ನು ನಾವು ದಾಟಿದ್ದೇವೆ. ಪ್ರೊಫೆಸರ್ SD ಸಿದ್ದರಾಮಯ್ಯ ಅವರಾಗಲಿ, ಡಾಕ್ಟರ್ ಬಿಳಿಮಲೆ ಅವರಾಗಲಿ, ಸೋಸ್ಲೆ ಅವರಾಗಲಿ, ಇನ್ನು ಮುಕುಂದರಾಜ್ ಅವರು ಮಾತಾಡಿದ್ದಾರೆ ಮತ್ತು ಮಾತಾಡ್ತಾರೆ. ವಚನ ಚಳುವಳಿಯನ್ನು ಕೇವಲ ಭಜನೆಗೆ, ಪ್ರಾರ್ಥನೆಗೆ ಅಳವಡಿಸಿ ಅದನ್ನು ಉನ್ಮಾದ ಉತ್ಸಾಹಕ್ಕೆ ಸೀಮಿತಗೊಳಿಸ್ತಕ್ಕಂಥ ಒಂದು ವರ್ಗ ಅದು ಲಿಂಗಾಯತರು ಅಂತಕ್ಕಂಥದ್ದು. ಹೀಗಾಗಿ ಇಡೀ ಜಗತ್ತಿಗೆ ಸಾರ್ವಕಾಲಿಕ ಸಮಾನತೆಯನ್ನು ಸಾಧಿಸ್ತಕ್ಕಂಥ ಈ ಚಳುವಳಿಯ ಪ್ರಚುರತೆಯನ್ನು ಮತ್ತೊಮ್ಮೆ ಪುನರಾವಲೋಕನ, ಪುನರುತ್ಥಾನ, ಪುನರ್ವಿಮರ್ಶೆ ಮಾಡ್ತಕ್ಕಂಥ ಅನಿವಾರ್ಯತೆ, ಅಗತ್ಯತೆ ಈಗ ನಮ್ಮ ಮುಂದೆ ಕಾಣ್ತಾ ಇದೆ. ಹೀಗಾಗಿ ಜಗತ್ತಿನ ಎಲ್ಲ ದಾರ್ಶನಿಕರ ಜೊತೆಗೆ ಬಸವಣ್ಣನನ್ನು, ಶರಣರನ್ನ ಒಬ್ಬರ ಹೋಲಿಕೆ ಅಲ್ಲ, ಆದರೂ ಕೂಡ ಸಾಮ್ಯತೆಯನ್ನು ಹೊಂದತಕ್ಕಂಥ, ಕಳಕಳಿಯನ್ನು ಹೊಂದತಕ್ಕಂಥ ಯಾವುದೇ ರಂಗದೊಳಗಿರಲಿ ಅವರನ್ನು ತಂದು ಇಲ್ಲಿ ವೇದಿಕೆಯೊಳಗೆ ನಾವು ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅವರ ಮಗಳಾದಂಥ ಸುಗುಣ ಮಲ್ಲೇಶ್ ಅವರು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರನ್ನ ಕೇಳ್ಕೊಂತ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಂಡು ಹಾಡೋಣ. ಸುಗುಣ ಮ್ಯೂಟ್ ಆಗಿದೆ. ಹಾ, ಈಗ ಕೇಳಿಸ್ತಾ ಇದೆಯಾ? ಕೇಳ್ತದಮ್ಮ, ಕೇಳ್ತದ. ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿ. ನಾನು ಈ ದಿನ ಅಯ್ಯ ನೀನು ಹಾಡ್ತಾ ಇದ್ದೀನಿ. ನಮ್ ತಂದೆಗೆ ಇಷ್ಟವಾಗಿರೋ ವಚನ. ಅಯ್ಯ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ, ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ, ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ, ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ, ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ, ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ, ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ ನೀನು ಆಕಾರವಾಗಿದ್ದಲ್ಲಿ, ನಾನು ವೃಷಭನೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ
ನೀನು ಆ ಎಂಬ ವಾಹನವಾಗಿದ್ದೆ ಕಾಣ ಅಯ್ಯ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ಅಯ್ಯ ನೀನೆನ್ನ ಭವವ ಕೊಂದಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನೆನ್ನ ಭವವ ಕೊಂದಹನೆಂದು ಜಂಗಮ ಲಾಂಛನವಾಗಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವಾ ಅಯ್ಯ 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 ಶರಣು ಶರಣಾರ್ಥಿಗಳು. ಬಹಳಷ್ಟು ಸೊಗಸಾಗಿ ಆ ವಚನವನ್ನ ಹಾಡಿದಂಥ ಸಹೋದರಿ ಸುಗುಣ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಡಾಕ್ಟರ್ KS ಮಲ್ಲೇಶ್ ಅವರ ಪರಿಚಯ ಮಾಡಿದಂದ್ರೆ ಭಾಳ ಸಂತೋಷ. ಅವ್ರ ಜೊತೆಗೆ ಮಾತನಾಡೋದೇ ಒಂದು ಸಂಭ್ರಮ. ನಾನು ಅವರು ಮಾತಾಡಿದರೆ 1 ಗಂಟೆ ಮಾತಾಡ್ತೀವಿ. ಅವರು ಭೌತಶಾಸ್ತ್ರದ ಪ್ರಾಧ್ಯಾಪಕರು, ನಾನು ಔಷಧ ರಸಾಯನ ಶಾಸ್ತ್ರದ ಪ್ರಾಧ್ಯಾಪಕರು. ಇಬ್ಬರೂ ವಿಜ್ಞಾನ ಹಿನ್ನೆಲೆಯಿಂದ ಬಂದವರು ಆದರೂ ಕೂಡ ವಚನ ಚಳುವಳಿಯೊಳಗೆ, ವಚನ ಸಾಹಿತ್ಯದೊಳಗೆ ಅವ್ರಿಗೂ ಇರ್ತಕ್ಕಂಥ ಕಳಕಳಿ, ಕಾಳಜಿ ಮತ್ತು ಅದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿ ಭಾಳಷ್ಟು ಅರ್ಥಪೂರ್ಣ. ಪ್ರೊಫೆಸರ್ KS ಮಲ್ಲೇಶ್ ಅವರು MSc PhD ಮಾನಸ ಗಂಗೋತ್ರಿ ಮೈಸೂರಲ್ಲಿ ಮುಗಿಸ್ಕೊಂಡು 42 ವರ್ಷಗಳ ಸುದೀರ್ಘ ಬೋಧನಾ ಒಂದು ಅನುಭವವನ್ನು ಪಾಠ ಮಾಡತಕ್ಕಂಥ ಅನುಭವ. ಸುಮಾರು 3 ಜನ PhD ಸಬ್ಮಿಟ್ ಮಾಡಿದ್ದಾರೆ, 15 ಜನ MPhil ಅನ್ನು ಮಾಡಿದ್ದಾರೆ. ಇವರ ಒಂದು ಕೃತಿಯನ್ನು ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಿದೆ. ಮ್ಯಾಥಮೆಟಿಕಲ್ ಫಿಸಿಕ್ಸ್, ಅದರ ಫಿಸಿಕ್ಸ್ ಮತ್ತು ಗಣಿತಶಾಸ್ತ್ರಗಳ ಒಂದು ಸಂಯೋಜನೆಗಳ ಬಗ್ಗೆ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಡೈನಾಮಿಕ್ಸು, ಮೆಕ್ಯಾನಿಕ್ಸು, ಸಾಕಷ್ಟು ವಿಷಯಗಳ ಬಗ್ಗೆ ಡಾಕ್ಟರ್ ಮಲ್ಲೇಶ್ ಅವರು ಹಲವಾರು ಸೆಮಿನಾರನ್ನು ಸುಮಾರು 30ಕ್ಕೂ ಅಧಿಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಶೋಧನಾ ಪತ್ರಿಕೆಯೊಳಗೆ ತಮ್ಮ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ. 3 ಕೃತಿಗಳನ್ನು ತಂದಿದ್ದಾರೆ. ಸಂಪೂರ್ಣವಾಗಿ ಅವು ವಚನ ಸಾಹಿತ್ಯಕ್ಕೆ ಹೊರತುಪಡಿಸಿದಂಥ ವಿಜ್ಞಾನಕ್ಕೆ ಅದಾವು. ಮುಂಬರುವ ದಿನದೊಳಗೆ ವಚನಗಳಲ್ಲಿ ವಿಜ್ಞಾನ ಅಂತಕ್ಕಂಥ ಒಂದು ಟಾಸ್ಕ್ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕಂದರೆ ಭಾಳಷ್ಟು ಹೇಳ್ತಾರೆ, ಶರಣ ಸಿದ್ಧಾಂತ ಇಸ್ ಮೋರ್ ಸೈಂಟಿಫಿಕ್ ದ್ಯಾನ್ ದ ಸೈನ್ಸ್ ಇಟ್ ಸೆಲ್ಫ್ ಅಂತಕ್ಕಂಥ. ಸಾಕಷ್ಟು ಸೈನ್ಸ್ ಅಂದ್ರೆ ಕೇವಲ ಪ್ರಮೇಯಗಳಾಗಲಿ, ಥಿಯರಿಗಳಾಗಲಿ ಅವಂತಲ್ಲ. ಸೈನ್ಸ್ ಅಂತಂದ್ರೆ ವಸ್ತುನಿಷ್ಠತೆ, ಸತ್ಯದ ಪರಾಮರ್ಶೆ ಮಾಡ್ತಕ್ಕಂಥ ಒಂದು ವಿಧಾನ. ಆ ಸತ್ಯ ಪರಾಮರ್ಶೆಯೂ ಕೂಡ ಒಂದು ವಿಜ್ಞಾನ. ಸಮಾಜ ವಿಜ್ಞಾನ ಅಂತೀವಿ ನಾವು, ಭಾಷಾ ವಿಜ್ಞಾನ ಅಂತೀವಿ. ಹಾಗೆ ಈ ಭೌತ ವಿಜ್ಞಾನದೊಳಗೂ ಕೂಡ ಅಥವಾ ವಚನ ಸಾಹಿತ್ಯದಲ್ಲೂ ಕೂಡ ಭೌತ ವಿಜ್ಞಾನವನ್ನು ನೋಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡೋಣ. ಡಾಕ್ಟರ್ KS ಮಲ್ಲೇಶ್ ಅವರಿಗೆ 1 ಗಂಟೆ ಸಮಯ ನೀಡಿದ್ದೀವಿ. ಅವರು ಖಂಡಿತ ಇದು ಅವರ ಮೊದಲನೇ, ಅವ್ರು ಹೇಳಿದ ನಂಗೆ ಕೊಡಿ, ಇದಾದರೆ ನೀವು ನನಗೆ ಇನ್ನು ಮುಂದೆ ಕೊಡಿರಿ ಅಂತ. ನನಗೆ ಖಂಡಿತ ಅವರು ಉತ್ಕೃಷ್ಟವಾದಂಥ ಉಪನ್ಯಾಸವನ್ನು ನೀಡಬಲ್ಲರು, ಸಹೃದಯರುಗಳು, ಮಾನವ ಪ್ರೇಮಿಗಳನ್ನು ಹಂಚಿಕೊಂತವರು. ಅವ್ರ ಜೊತೆಗೆ ಪ್ರೊಫೆಸರ್ SD ಸಿದ್ದರಾಮಯ್ಯ ಅವರು, ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ಬೇರೆ ಬೇರೆ ಪ್ರದೇಶದಿಂದ ಬಂದಂಥ ಸಾಕಷ್ಟು ಜನ ಇಲ್ಲಿ ಜಾಯ್ನ್ ಆಗಿದ್ದೀವಿ. ಹೇಳಿದಲ್ಲ, ಮನೋಬಲವನ್ನು ಹೆಚ್ಚಿಸ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ನಮ್ಮ ವಿಚಾರಗಳನ್ನು ಅದು ನಿಜವಾಗಿ ಅವು ಚರಜಂಗಮವನ್ನಾಗಿ ಮಾಡ್ತಾವೆ. ಅದರ ನೋವಿನ ಸಂಗತಿ ಅಂದರೆ ವಚನ ಚಳುವಳಿ ಇವು ಸ್ಥಿರವಾಗ್ಯವ. ಇವುಗಳನ್ನು ಚರ ಮಾಡ್ತಕ್ಕಂಥ ಕಾರ್ಯ ನಮ್ಮೆಲ್ಲರ ಮೇಲಿದೆ ಅಂತ ತಿಳ್ಕೊಂಡು ಪ್ರೊಫೆಸರ್ KS ಮಲ್ಲೇಶ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಐನ್ಸ್ಟೈನ್ ಮತ್ತು ಬಸವಣ್ಣ ಎನ್ನುವ ವಿಜ್ಞಾನ, ಮನೆಯಲ್ಲಿ ಲಿಂಗಾಯತ ಧರ್ಮ. ಹೀಗಾಗಿ ಈ 2 ಆಸಕ್ತಿಗಳನ್ನ ಒಳಗೊಂಡಂತ ಈ ವಿಷಯವನ್ನ ನಿಮ್ಮ ಮುಂದಿಡಲು ನಾನು ಉತ್ಸುಕನಾಗಿದ್ದೇನೆ.
ಹೀಗೆ ಮಾತನಾಡುವಾಗ ಒಂದೆರಡು ಅರಿಕೆಗಳನ್ನ ಮಾಡ್ಕೊಳ್ಬೇಕು ಅನ್ಸುತ್ತೆ. ಅಲ್ಲಲ್ಲಿ ಬಸವಣ್ಣ ಮತ್ತು ಐನ್ಸ್ಟೈನ್ ಬಗ್ಗೆ ಮಾತನಾಡುವಾಗ ಏಕವಚನ ಬಳಸಬಹುದು. ಅದು ಅವರ ಬಗ್ಗೆ ನನ್ನಲ್ಲಿರುವ ಪ್ರೇಮ, ಒಂದು ಆತ್ಮೀಯತೆ, ಗೌರವದ ಸಂಕೇತ ಹೊರತು ಬೇರೆ ಅರ್ಥದಲ್ಲ ಎಂದು ಅರಿಕೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಅರಿಕೆ ಎಂದರೆ, ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಸಾಕಷ್ಟು ದುಡಿದಿರುವ, ಅದರ ಒಂದು ಸಾಹಿತ್ಯದ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೆಸಿರುವ, ಸಾಕಷ್ಟು ಕೃತಿಗಳನ್ನು ರಚಿಸಿರುವ, ಸಮಾಜದಲ್ಲಿ ತೊಡಗಿಸಿಕೊಂಡಿರುವಂತಹ ಸಾಕಷ್ಟು ಎಲ್ಲರೂ ನೀವು ಇದ್ದೀರಿ. ನಾನು ಹೊಸದೇನನ್ನು ಹೇಳುತ್ತಿಲ್ಲ. ಹಾಗಾಗಿ ಇದೊಂದು ಪುನರಾವಲೋಕನ ಎಂದು ಭಾವಿಸಬೇಕೆಂದು ನನ್ನ ವಿನಂತಿ. ವಿಷಯಕ್ಕೆ ನೇರವಾಗಿ ಪ್ರವೇಶಿಸುತ್ತೇನೆ. ಈ ಮೊದಲನೇ ಸ್ಲೈಡ್ ನಲ್ಲಿ ವಿಷಯವನ್ನ ತಿಳಿಸಿದ್ದೇನೆ. ಬಸವಣ್ಣ ಮತ್ತು ಐನ್ಸ್ಟೈನ್ ಬಗ್ಗೆ ಕೆಲವು ವಿವರಗಳಿವೆ. ಇದು ಎಷ್ಟು ಅಥೆಂಟಿಕ್ ನನಗೆ ಗೊತ್ತಿಲ್ಲ. ಬಸವಣ್ಣನವರ ಜನನ 1134 ಮೇ 3 ಎಂದು ನನಗೆ ಅಂತರ್ಜಾಲದಿಂದ ತಿಳಿಯಿತು. ಇನ್ನಿತರ ವಿಚಾರಗಳು ಕೂಡ ಇಲ್ಲಿವೆ. ತಂದೆ, ತಾಯಿ ಮಾದರಸ ಮಾದಲಾಂಬಿಕೆ, ಐನ್ಸ್ಟೈನ್ಗೆ ಹರ್ಮನ್ ಐನ್ಸ್ಟೈನ್ ಪೌಲಿನ್, ಜನ್ಮಸ್ಥಳ ಬಾಗೇವಾಡಿ ಕರ್ನಾಟಕ, ಐನ್ಸ್ಟೈನ್ ಉಲ್ಮ್ ಜರ್ಮನಿ, ಪತ್ನಿಯರು ಬಸವಣ್ಣನಿಗೆ ಗಂಗಾಂಬಿಕೆ, ನೀಲಾಂಬಿಕೆ. ಐನ್ಸ್ಟೈನ್ರಿಗೂ ಕೂಡ ಇಬ್ಬರು ಪತ್ನಿಯರು, ಮಿಲೇವಾ ಮಾರಿಕ್ ಮತ್ತು ಎಲ್ಸಾ. ಬಸವಣ್ಣನ ಕ್ಷೇತ್ರ ಲಿಂಗಾಯತ ಧರ್ಮ, ಐನ್ಸ್ಟೈನ್ ಕ್ಷೇತ್ರ ಸೈದ್ಧಾಂತಿಕ ಭೌತ ವಿಜ್ಞಾನ. ಬಸವಣ್ಣನ ಹುದ್ದೆ ಬಿಜ್ಜಳನ ರಾಜ್ಯದಲ್ಲಿ ಮಂತ್ರಿ, ಐನ್ಸ್ಟೈನ್ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕ. ಲಿಂಗೈಕ್ಯರಾದದ್ದು 1196 ಎಂದು ಓದಿದ್ದೇನೆ. ಐನ್ಸ್ಟೈನ್ ಲಿಂಗೈಕ್ಯರಾದದ್ದು 1955. ಬಸವಣ್ಣ ಮತ್ತು ಐನ್ಸ್ಟೈನ್ ಅವರ ಬದುಕಿನಲ್ಲಿ, ಅವರ ರೀತಿ ನೀತಿಗಳಲ್ಲಿರುವ ಕೆಲವು ಸಾಮ್ಯಗಳನ್ನು ಗುರುತಿಸುವ ಪ್ರಯತ್ನ ನನ್ನದು. ಬಸವಣ್ಣ ಹುಟ್ಟಿದ್ದು ಬ್ರಾಹ್ಮಣ ಕುಟುಂಬದಲ್ಲಿ. ಆ ಕುಟುಂಬದ ಸಾಂಪ್ರದಾಯಿಕ ಆಚರಣೆಗಳನ್ನು ವಿರೋಧಿಸಿ ಆತ ಬಾಗೇವಾಡಿಗೆ ನಡೆದರು. ಅಲ್ಲಿ ಅಧ್ಯಯನ ಮಾಡಿ ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ನಡೆದರು. ಅಲ್ಲಿ ಅಧ್ಯಯನ ಮಾಡಿ ಕಲ್ಯಾಣಕ್ಕೆ ಪ್ರವೇಶಿಸಿದರು. ಆ ಕಲ್ಯಾಣದಲ್ಲಿ ಅವರು ಬಂದಂತಹ ಕಾಲದಲ್ಲಿ ಇದ್ದಂತಹ ಸಮಾಜದ ಹೀನ ಸ್ಥಿತಿಯನ್ನ ಗಮನಿಸಿ ಅವರು ಲಿಂಗಾಯತ ಧರ್ಮವೆಂಬ ಹೊಸ ಧರ್ಮವನ್ನು ಕಟ್ಟಿದರು. ಹೀಗೆ ಒಂದು ಹೊಸ ಧರ್ಮವನ್ನು ಕಟ್ಟಿ ಆ ಧರ್ಮಕ್ಕೆ ತನ್ನನ್ನೇ ಅರ್ಪಿಸಿಕೊಂಡದ್ದು ಬಸವಣ್ಣನವರ ಜೀವನದಲ್ಲಿನ ಒಂದು ಸಾಧನೆ. ಇದೇ ರೀತಿ ಐನ್ಸ್ಟೈನ್ ಕೂಡ ಯಹೂದಿ ಕುಟುಂಬದಲ್ಲಿ ಬೆಳೆದು ಚಿಕ್ಕಂದಿನಲ್ಲಿ ಯಹೂದಿ ಮತ್ತು ಕ್ರೈಸ್ತ ಧರ್ಮವನ್ನು ವ್ಯಾಸಂಗ ಮಾಡುತ್ತಾ 12ನೇ ವಯಸ್ಸಿನಲ್ಲಿಯೇ ಅವರಿಗೆ ವಿಜ್ಞಾನದ ಕಡೆಗೆ ಒಲವು ಮೂಡಿತು. ಆ ನಂತರ ಆ ಕ್ಷೇತ್ರಕ್ಕೆ ತನ್ನನ್ನೇ ಮುಡಿಪಾಗಿಸಿಕೊಂಡು 2 ಹೊಸ ಸಿದ್ಧಾಂತಗಳನ್ನು ಕೊಟ್ಟು 3ನೆಯ ಹೊಸ ಸಿದ್ಧಾಂತದಲ್ಲಿ ತನ್ನ ಸಾಧನೆಯನ್ನು ಮಾಡಿ, ಆ 3ನೆಯ ಹೊಸ ಸಿದ್ಧಾಂತದಲ್ಲಿ ಮಾಡಿದ ಸಾಧನೆಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಕೀರ್ತಿ ಆಲ್ಬರ್ಟ್ ಐನ್ಸ್ಟೈನ್ ಅವರದ್ದು. ಹೀಗೆ ಇಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದರು. ಹೊಸದಾದ ಧರ್ಮವನ್ನ ಬಸವಣ್ಣ ಕೊಟ್ಟರೆ ಹೊಸದಾದ ಸಿದ್ಧಾಂತವನ್ನ ಐನ್ಸ್ಟೈನ್ ಕೊಟ್ಟಿದ್ದರು ಎನ್ನುವುದು ನಾನು ಗುರುತಿಸಿರುವ ಮೊದಲನೆಯ ಸಾಮ್ಯ. ಇಬ್ಬರು ಕೂಡ ಬಾಲ್ಯ ಪ್ರತಿಭೆಗಳೇ. ಕೂಡಲ ಸಂಗಮದಲ್ಲಿ ಬಸವಣ್ಣ ಎಳೆಯನಾಗಿದ್ದಾಗಲೇ ಸಾಕಷ್ಟು ಅಧ್ಯಯನ ಮಾಡಿದ್ದರು ಎಂದು ತಿಳಿದಿದ್ದೇನೆ. ಐನ್ಸ್ಟೈನ್ ಕೂಡ ಬಾಲ್ಯ ಪ್ರತಿಭೆಯೇ. ಆದರೆ ಐನ್ಸ್ಟೈನ್ ಅನ್ನು ಅಲ್ಲಲ್ಲಿ ಕೆಲವು ಕಡೆ ಈತ ದಡ್ಡನಾಗಿದ್ದ ಎಂದು ಒಕ್ಕಣೆಗಳಿವೆ. ಆದರೆ ನಾನು ಓದಿದ ಪ್ರಕಾರ ಆತ ನಿಜವಾಗಿಯೂ ದಡ್ಡನಲ್ಲ. ತರಗತಿಗಳಲ್ಲಿ ತನ್ನದೇ ಆದ ಪ್ರಶ್ನೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅನ್ಯಮನಸ್ಕನಾಗಿರುತ್ತಿದ್ದ. ಪಠ್ಯಗಳಲ್ಲಿ ಗುರುಗಳು ಕೇಳಿದ ಪ್ರಶ್ನೆಗಳಿಗೆ ಅವನಿಂದ ಉತ್ತರವಿರುತ್ತಿರಲಿಲ್ಲ, ಅವನ ಪ್ರಶ್ನೆಗಳಿಗೆ ಗುರುಗಳಿಂದಲೂ ಉತ್ತರ ಇರುತ್ತಿರಲಿಲ್ಲ ಎನ್ನಿಸುತ್ತದೆ. ಹೀಗಾಗಿ ಆತನನ್ನು ದಡ್ಡ ಎಂದು ಉಪಾಧ್ಯಾಯರು ಭಾವಿಸಿರಬೇಕು ಎನ್ನಿಸುತ್ತದೆ. ಆದ್ರೆ ಐನ್ಸ್ಟೈನ್ ತಾನೇ ನಾನು ಬುದ್ಧಿವಂತನೇ ಎಂದು ಒಂದು ಕಡೆ ಹೇಳಿಕೊಂಡಿದ್ದಾನೆ.
ಐ ವಾಸ್ ಇಂಟೆಲಿಜೆಂಟ್ ಟಿಲ್ ಐ ವೆಂಟ್ ಟು ಎ ಕಾಲೇಜ್ ಎಂದು ಒಂದು ಆತ ಮಾತನ್ನು ಹೇಳಿದ್ದಾನೆ. ಕಾಲೇಜು ಮೆಟ್ಟಿಲು ಹತ್ತುವವರೆಗೂ ನಾನು ಬುದ್ಧಿವಂತನಾಗಿದ್ದೆ ಎನ್ನುವ ಐನ್ಸ್ಟೈನ್ ವಿಚಾರದಲ್ಲಿ ನನಗೆ ಒಂದು ಗಮನಕ್ಕೆ ಬರುತ್ತದೆ. ಆಗಲೂ ಕೂಡ ಗುಂಪು ಶಿಕ್ಷಣದ ವ್ಯವಸ್ಥೆ ಇತ್ತೆಂದು ಕಾಣಿಸುತ್ತದೆ. ಈ ಗುಂಪು ಶಿಕ್ಷಣದ ಒಂದು ಕೊರತೆ ಎಂದರೆ ವಿದ್ಯಾರ್ಥಿಯಲ್ಲಿನ ಸುಪ್ತ ಪ್ರತಿಭೆಯನ್ನು ಗುರುತಿಸುವುದಕ್ಕೆ ಅಲ್ಲಿ ಅವಕಾಶವಿರುವುದಿಲ್ಲ. ಎಷ್ಟೋ ಸಾರಿ ಒರಟು ಕಲ್ಲುಗಳನ್ನು ನುಣುಪು ಮಾಡುವಂತಹ, ಹೊಳೆಯುತ್ತಿರುವ ವಜ್ರಗಳನ್ನು ಮಂಕಾಗಿಸುವಂತಹ ಒಂದು ಸರಾಸರಿ ವ್ಯವಸ್ಥೆ ನಮ್ಮ ಗುಂಪು ಶಿಕ್ಷಣದ ಒಂದು ಕೊರತೆ ಎನ್ನಿಸುತ್ತೆ. ಇಬ್ಬರ ವ್ಯಕ್ತಿತ್ವಗಳ ಬಗ್ಗೆ ಗಮನಿಸಿದರೆ ಇಬ್ಬರೂ ಕೂಡ ವಿನಮ್ರರು. ಅವರಿಗೆ ಹೊಗಳಿಕೆ ಇಷ್ಟವಾಗುತ್ತಿರಲಿಲ್ಲ. ಐನ್ಸ್ಟೈನ್ ಯಾರಾದರೂ ಹೊಗಳಿದಾಗ ನಾನು ಯಾಕೋ ಕುಬ್ಜನಾಗುತ್ತೇನೆ ಎನ್ನುತ್ತಿದ್ದ. ಬಸವಣ್ಣನಂತೂ ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕಿಕ್ಕಿದರಯ್ಯ ಎಂದು ಹೇಳಿದುದನ್ನ ನೀವೇ ಗಮನಿಸಿದ್ದೀರಿ. ಇಬ್ಬರೂ ಸರಳರು. ಬಸವಣ್ಣನ ಸರಳತೆಯನ್ನು ಆತ ಮಂತ್ರಿಯಾಗಿದ್ದರೂ ಕೂಡ ಎಲ್ಲರೊಡನೆ ಬೆರೆಯುತ್ತಿದ್ದ. ತನ್ನ ಅನುಭವಗಳನ್ನ ಸರಳವಾದ ಕನ್ನಡದಲ್ಲಿ ಆತ ಎಲ್ಲರಿಗೂ ಕೊಟ್ಟಿದ್ದಾನೆ. ಆ ಲಿಂಗಾಯತ ಧರ್ಮವನ್ನು ಅನುಸರಿಸಿದ ಎಲ್ಲರೂ ಕೂಡ ಕನ್ನಡದಲ್ಲಿ, ತಿಳಿಗನ್ನಡದಲ್ಲಿ, ಆಡುಗನ್ನಡದಲ್ಲಿ ಬರೆದಿದ್ದಾರೆ. ಕಲಬುರ್ಗಿಯವರು ಹೇಳುವಂತೆ ಅವರು ಜನವಾಣಿಯನ್ನ ದೇವವಾಣಿಯನ್ನಾಗಿಸಿದರು ಎನ್ನುವ ಮಾತನ್ನ ಬಸವಣ್ಣನಿಗೆ ನಾವು ಅನ್ವಯಿಸಬಹುದು. ಅತ್ಯಂತ ಸರಳವಾದ ಕನ್ನಡದಲ್ಲಿ ಕೊಟ್ಟಂತಹ ವಚನಗಳಿಗೆ, ಎಷ್ಟೋ ವಚನಗಳಿಗೆ ಯಾರೂ ಅರ್ಥವನ್ನು ಕೊಡಲೇಬೇಕಿಲ್ಲ ಎನ್ನಿಸುತ್ತದೆ. ಐನ್ಸ್ಟೈನ್ ಕೂಡ ಸರಳನೆ. ಆತನ ಸರಳತೆಯನ್ನ ನೀವು ಹೀಗೆ ಗಮನಿಸಬಹುದು. ಆತ ಹೇಳಿದ ಒಂದು ಮಾತಿದೆ, 6 ವರ್ಷದ ಮಗುವಿಗೆ ಒಂದು ವಿಷಯವನ್ನು ನೀವು ಕಲಿಸಲಾಗದಿದ್ದರೆ ನಿಮಗೆ ಆ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ ಎಂದೇ ಅಂದುಕೊಳ್ಳಿ ಎಂದು ಕೂಡ ಆತ ಹೇಳಿದ್ದಾನೆ. ಈ ಮಾತನ್ನ ಆತ ಹೇಳಿದ್ದಾನೋ ಏನೋ ಅಷ್ಟು ನನಗೆ ದಾಖಲೆ ಇಲ್ಲ. ಆದರೆ ಇನ್ನೊಂದು ಮಾತಂತೂ ಮಾತ್ರ ಅವನು ಹೇಳಿದ್ದಾನೆ, ಯಾವುದೇ ವಿಷಯವನ್ನ ನೀವು ಹೇಳುವಾಗ ಸರಳವಾಗಿ ಹೇಳಬೇಕು, ಆದರೆ ಅತಿ ಸರಳವಾಗಿ ಹೇಳಬಾರದು ಎಂದಿದ್ದಾನೆ. ಅತಿ ಸರಳವಾಗಿ ಹೇಳಿದರೆ ಎಲ್ಲೋ ತಾರ್ಕಿಕ ದೋಷ ಉಂಟಾಗಬಹುದೆಂಬ ಅನುಮಾನ ಆತನನ್ನು ಕಾಡಿರಬಹುದು. ಹೀಗೆ ಇಬ್ಬರು ವಿನಮ್ರರು, ದಯಾಮಯಿಗಳು, ಸರಳರು. ಆದರೆ ಒಂದು ವ್ಯತ್ಯಾಸ ಇಬ್ಬರಲ್ಲಿ ಕಾಣಬಹುದು. ಬಸವಣ್ಣ ಬಹಿರ್ಮುಖಿ. ಆತ ಎಲ್ಲರೊಡನೆ ಬೆರೆಯುತ್ತಿದ್ದ. ಹೆಚ್ಚಾಗಿ ದೀನ ದಲಿತರೊಡನೆ, ಸಮಾಜದ ಅಂತ್ಯಜರೊಡನೆ ಆತ ಬೆರೆಯುತ್ತಿದ್ದ. ಆದರೆ ಐನ್ಸ್ಟೈನ್ ಅಂತರ್ಮುಖಿ. ಹೆಚ್ಚಾಗಿ ಜನರೊಡನೆ ಬೆರೆಯುತ್ತಿರಲಿಲ್ಲ. ತಾನಾಯಿತು, ತನ್ನ ವಿಜ್ಞಾನವಾಯಿತು, ಅದರಲ್ಲೇ ಆತ ಹೆಚ್ಚು ಮುಳುಗಿ ಹೋಗುತ್ತಿದ್ದ. ಅದಕ್ಕೆ ಒಂದು ಮಾತಿದೆ, ಐನ್ಸ್ಟೈನ್ ವಾಸ್ ಅಲೋನ್ ಬಟ್ ನಾಟ್ ಲೋನ್ಲಿ ಅಂತ. ಅವನು ಒಬ್ಬನೇ ಇದ್ದ, ಆದರೆ ಏಕಾಂಗಿಯಾಗಿರಲಿಲ್ಲ. ತನ್ನ ಶಾಸ್ತ್ರ ಅಧ್ಯಯನಗಳಲ್ಲಿ ಆತ ಆ ಶಾಸ್ತ್ರಗಳನ್ನೇ ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದ ಎನಿಸುತ್ತದೆ. ಬಸವಣ್ಣ ಬಹಿರ್ಮುಖಿಯಾದರೂ ಕೂಡ ತನ್ನ ಸಪ್ತಶೀಲಗಳ ಮೂಲಕ ಅಂತರಂಗ ಶುದ್ಧತೆಯ ಬಗ್ಗೆಯೂ ಮಾತನಾಡುತ್ತಾರೆ. ತನ್ನೊಳಗನ್ನೂ ನೋಡಿಕೊಳ್ಳುವ ಹಂಬಲ ಬಸವಣ್ಣನಿಗಿದೆ. ಬಹುರ್ಮುಖಿಯಾದರೂ ಅಂತರ್ಮುಖಿಯಾಗುವ ಆಲೋಚನೆ ಬಸವಣ್ಣನ. ಹಾಗೆಯೇ ವಿಜ್ಞಾನಿ ಐನ್ಸ್ಟೈನ್ ಅಂತರ್ಮುಖಿಯಾಗಿದ್ದರೂ ಕೂಡ ಆತ ಸಂಶೋಧನೆ ಮಾಡಿದ್ದೆಲ್ಲ ಇಡೀ ಬಾಹ್ಯ ಜಗತ್ತನ್ನು, ಇಡೀ ವಿಶ್ವವನ್ನು, ಆ ವಿಶ್ವದ ಆಗು ಹೋಗುಗಳನ್ನು ಕುರಿತು ಆತ ಅಧ್ಯಯನ ಮಾಡಿ ಹೊಸದನ್ನು ಕೊಟ್ಟಿದ್ದಾರೆ. ಅಂತರ್ಮುಖಿಯಾದರೂ ಬಹಿರ್ಮುಖಿ, ಈತ ಬಹಿರ್ಮುಖಿಯಾದರೂ ಅಂತರ್ಮುಖಿ ಎನ್ನುವ ಒಂದು ವಿಶೇಷ ಸಾಮ್ಯತೆಯನ್ನ ನಾವು ಇಬ್ಬರಲ್ಲಿ ಕಾಣಬಹುದು ಎನ್ನಿಸುತ್ತದೆ. ಕಾಲಘಟ್ಟದೊಡನೆ ನೋಡಿದಾಗ ಬಸವಣ್ಣನ ಹೊಸ ಧರ್ಮದ ಮಹತ್ವ ಅರಿವಾಗುತ್ತದೆ. 12ನೆಯ ಶತಮಾನದಲ್ಲಿ ಸಮಾಜ ಅತ್ಯಂತ ಹೀನ ಸ್ಥಿತಿಯಲ್ಲಿತ್ತು. ಅಂತ್ಯಜರು, ದೀನ ದಲಿತರು ಶಾಪ ಪ್ರಜ್ಞೆಗೆ ಒಳಗಾಗಿದ್ದರು. ಶ್ರಮಿಕರು, ಬಡವರು, ಇನ್ನುಳಿದಂತಹ ಅನೇಕ ವರ್ಗದವರು ಮೌಢ್ಯಗಳಿಂದ, ಶೋಷಣೆಗಳಿಂದ ನರಳುತ್ತಿದ್ದರು. ಸ್ತ್ರೀಯರಂತೂ
ಅಧೀನತೆ, ಅಸಮಾನತೆಯಿಂದ ಸಂಕಟ ಪಡುತ್ತಿದ್ದಂತ ಕಾಲ. ಕಲಬುರ್ಗಿಯವರು ಹೇಳುವಂತೆ ರಾಜಸತ್ತೆ, ಮತಸತ್ತೆ ಮತ್ತು ಪುರುಷ ಸತ್ತೆಗಳು ಈ ಇನ್ನೆಲ್ಲ ವರ್ಗಗಳನ್ನು ಶೋಷಣೆ ಮಾಡುತ್ತಾ ಅವರ ಬದುಕನ್ನು ಜರ್ಜರಗೊಳಿಸಿದ್ದವು. ಇಂತಹ ಒಂದು ಸಂಕೀರ್ಣ ವ್ಯವಸ್ಥೆ ಇದ್ದಾಗ, ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಸವಣ್ಣ ಬಂದು ಒಂದು ಪರಿಹಾರದ ಮಾರ್ಗವನ್ನು ಲಿಂಗಾಯತವೆಂಬ ಹೊಸ ಧರ್ಮದ ಮೂಲಕ ಕೊಟ್ಟ. ಆ ಧರ್ಮ ಎಲ್ಲರ ಬದುಕಿಗೆ ಒಂದು ಹೊಸ ದಾರಿಯನ್ನ ಉಂಟು ಮಾಡಿತ್ತು. ಹೀಗೆ ಆ ಕಾಲಘಟ್ಟದೊಡನೆ ಬಸವಣ್ಣನ ಸಾಧನೆಯನ್ನ ಗಮನಿಸಿದರೆ ಆ ಕಾಲಘಟ್ಟ ಬಸವಣ್ಣನನ್ನು ನಿರೀಕ್ಷಿಸಿತ್ತೇನೋ ಎಂದು ನನಗೆ ಅನ್ನಿಸುತ್ತದೆ. ಇದೇ ರೀತಿ ಐನ್ಸ್ಟೈನ್ ಕಾಲಘಟ್ಟವನ್ನು ನಾವು ಗಮನಿಸಬಹುದೇನೋ. 17ನೇ ಶತಮಾನದಲ್ಲಿ ಪ್ರಾರಂಭಗೊಂಡ ಭೌತ ವಿಜ್ಞಾನ ಗೆಲಿಲಿಯೋ ಮತ್ತು ನ್ಯೂಟನ್ಗಳಿಂದ ಕಟ್ಟಿದಂತಹ ನಿಯಮಗಳಿಂದ ಒಂದು ಸದೃಢವಾದ ತಳಹದಿಯನ್ನ ಬೆಳೆಸಿಕೊಂಡು ಅಭಿಜಾತ ಭೌತ ವಿಜ್ಞಾನ ಎಂಬ ಹೊಸ ಸಿದ್ಧಾಂತವಾಯಿತು. 17ನೇ ಶತಮಾನದಲ್ಲಿ ಪ್ರಾರಂಭಗೊಂಡ ಈ ಸಿದ್ಧಾಂತ 19ನೇ ಶತಮಾನದ ಮಧ್ಯದವರೆಗೂ ಅನಭಿಷಿಕ್ತವಾಗಿ ಮೆರೆಯಿತು. ಅಂದರೆ ಯಾವ ಸಮಸ್ಯೆಯನ್ನೇ ಆಗಲಿ ಅದಕ್ಕೆ ಸರಿಯಾದ ವಿವರಣೆ ಕೊಡುವಂತಹ ಒಂದು ಅರ್ಥ ಈ ಅಭಿಜಾತ ಭೌತ ವಿಜ್ಞಾನದಲ್ಲಿತ್ತು. ಈ ಅಭಿಜಾತ ಭೌತ ವಿಜ್ಞಾನದ ಸಿದ್ಧಾಂತಗಳ ನಿಯಮಗಳನ್ನು ಅನುಸರಿಸಿ ನೀವು ಯಾವ ವಸ್ತುವನ್ನೇ ಆಗಲಿ ಆ ವಸ್ತುವಿನ ವರ್ತನೆಯನ್ನಾಗಲಿ ಕರಾರುವಾಕ್ಯಾಗಿ ಅರ್ಥ ಮಾಡಿಕೊಳ್ಳಬಹುದಿತ್ತು. ಅದರ ಮಹತ್ವವನ್ನು ಕೆಲ್ವಿನ್ ಮಾತುಗಳಲ್ಲಿ ನಾವು ಕೇಳಿದರೆ ಆಶ್ಚರ್ಯವೆನಿಸುತ್ತದೆ. ಆತ ಏನು ಹೇಳುತ್ತಾನೆಂದರೆ, ಭೌತ ವಿಜ್ಞಾನದಲ್ಲಿ ನಾವು ಇನ್ನೇನನ್ನೂ ಕಂಡುಹಿಡಿಯಬೇಕಾಗಿಲ್ಲ, ಎಲ್ಲವನ್ನೂ ಕಂಡುಹಿಡಿದಾಯಿತು. ಇನ್ನು ಕಂಡು ಹಿಡಿಯದೆ ಉಳಿದಿರುವ ಯಾವ ಪ್ರಶ್ನೆಗಳು ಉಳಿದಿಲ್ಲ. 20ನೇ ಶತಮಾನದಲ್ಲಿ ಬರುವ ಭೌತ ವಿಜ್ಞಾನಿಗಳಿಗೆ ಕೆಲಸವೂ ಇರುವುದಿಲ್ಲ, ಹೊಸದಾಗಿ ಕಂಡುಹಿಡಿಯುವ ಯಾವ ಪ್ರಮೇಯವೂ ಇರುವುದಿಲ್ಲ ಎಂಬಂತಹ ಆತನ ಮಾತನ್ನು ಕೇಳಿದರೆ ಕ್ಲಾಸಿಕಲ್ ಭೌತ ವಿಜ್ಞಾನ ಅಥವಾ ಅಭಿಜಾತ ಭೌತ ವಿಜ್ಞಾನ 250 ವರ್ಷಗಳ ಕಾಲ ಮೆರೆದಿರುವುದಕ್ಕೆ ಅದರ ಸದೃಢವಾದ ಅಡಿಪಾಯ ಸಾಕ್ಷಿಯಾಗಿತ್ತು. ಆ ನ್ಯೂಟನ್ ಕೊಟ್ಟ ನಿಯಮಗಳು ಬಹಳ ಮಹತ್ವದ್ದಾಗಿತ್ತು ಎಂದೆನಿಸುತ್ತದೆ. ಆದರೆ 19ನೇ ಶತಮಾನದ ಕೊನೆಗೆ ಬಂದಂತಹ ಕೆಲವು ಸಂಗತಿಗಳು, ಉದಾಹರಣೆಗೆ ಬೆಳಕಿನ ವೇಗವನ್ನು ಅಳೆಯುವಲ್ಲಿ, ಒಂದು ಕಪ್ಪು ಕಾಯದಿಂದ ಹೊರಬರುವ ಬೆಳಕಿನ ಸ್ವರೂಪವನ್ನು ತಿಳಿಯುವಲ್ಲಿ, ಒಂದು ಲೋಹದ ತಟ್ಟೆಯ ಮೇಲೆ ಬೆಳಕು ಬಿದ್ದಾಗ ಎಲೆಕ್ಟ್ರಾನ್ಗಳು ಬರುವಂತಹ ರೀತಿಯಲ್ಲಿ ಬೆಳಕು ಕಣದಂತೆ ವರ್ತಿಸುತ್ತದೆಯೋ ಅಲೆಯಂತೆ ವರ್ತಿಸುತ್ತದೆಯೋ ಎಂದು ನಿರ್ಣಯಿಸುವಲ್ಲಿ, ಹಾಗೆಯೇ ಜಲಜನಕದ ಪರಮಾಣುವಿನ ರಚನೆಯಲ್ಲಿ, ಈ ಸಂಗತಿಗಳಲ್ಲಿ ನಡೆದಂತಹ ಪ್ರಯೋಗಗಳು ಅಭಿಜಾತ ಭೌತ ವಿಜ್ಞಾನದ ವ್ಯಾಪ್ತಿಯೊಳಗೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಅಭಿಜಾತ ಭೌತ ವಿಜ್ಞಾನ ಈ ಸಮಸ್ಯೆಗಳಿಗೆ ಉತ್ತರ ನೀಡಲಾಗದೆ ಸೋತಿತು. ಈ ಸಿದ್ಧಾಂತದ ಎಲ್ಲ ನಿಯಮಗಳನ್ನು ಕೂಡಿಸಿಕೊಂಡು ಅನೇಕ ಮಹನೀಯರು ಬಹಳಷ್ಟು ಎಲ್ಲ ರೀತಿಯ ಪ್ರಯೋಗಗಳನ್ನ ಮಾಡಿ ಏನೇ ಮಾಡಿದರೂ ಕೂಡ ಈ 4-6 ಸಂಗತಿಗಳಿಗೆ ಉತ್ತರ ಕೊಡಲಾಗಲಿಲ್ಲ. ಹೀಗಾಗಿ 19ನೇ ಶತಮಾನದ ಕೊನೆಗೆ ಭೌತ ವಿಜ್ಞಾನ ಪ್ರಪಂಚದಲ್ಲಿಯೂ ಒಂದು ಕಗ್ಗತ್ತಲು ಆವರಿಸಿತು. ಇಂತಹ ಸಮಸ್ಯೆಗಳಿಗೆ ಉತ್ತರವೇನು, ಹೇಗೆ ಇದನ್ನು ಅಭಿಜಾತ ಭೌತ ವಿಜ್ಞಾನ ಹೇಳಲಿಕ್ಕಾಗದ ಈ ಸಂಗತಿಗಳನ್ನು ಅರಿಯುವುದಾದರೂ ಹೇಗೆ ಎನ್ನುವಂತಹ ಸ್ಥಿತಿ ಏರ್ಪಟ್ಟಿದ್ದ ಕಾಲದಲ್ಲಿ 20ನೇ ಶತಮಾನದ ಸೂರ್ಯ ಉದಯಿಸುತ್ತಿದ್ದಂತೆ 2 ಹೊಸ ಸಿದ್ಧಾಂತಗಳು ಬಂದವು. ಒಂದು ಕ್ವಾಂಟಮ್ ಸಿದ್ಧಾಂತ. ಈ ಸಿದ್ಧಾಂತವನ್ನು ಕಟ್ಟಿದವರು ಮ್ಯಾಕ್ಸ್ ಪ್ಲಾಂಕ್, ನೀಲ್ಸ್ ಬೋರ್, ಶ್ರಾಡಿಂಜರ್, ಹೈಸನ್ಬರ್ಗ್, ಬಾರ್ನ್ ಮುಂತಾದವರು ಅನೇಕ ಅದ್ವಿತೀಯ ವಿಜ್ಞಾನಿಗಳಿಂದ ಕಟ್ಟಲ್ಪಟ್ಟ ಸಿದ್ಧಾಂತ ಇದು. ಈ ಸಿದ್ಧಾಂತ ಪ್ರಕಟವಾಗಿ ಅಭಿಜಾತ ಭೌತ ವಿಜ್ಞಾನ ಒಂದು ಮೂಲೆಗೆ ಸೇರುವಂತಾಯಿತು. ಈ ಎಲ್ಲ ವಿಜ್ಞಾನಿಗಳು ಕಟ್ಟಿದ ಸಿದ್ಧಾಂತ ಒಂದು ಕಡೆಯಾದರೆ
ಏಕಾಂಗಿಯಾಗಿ ಕಟ್ಟಿದ ಇನ್ನೊಂದು ಸಿದ್ಧಾಂತವೆಂದರೆ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತ. ಈ ಸಿದ್ಧಾಂತವನ್ನು ಕಟ್ಟಿದವನು ಬುಕ್ ಬೈಂಡಿಂಗ್ ಕಚೇರಿಯಲ್ಲಿ ಕುಳಿತಂತಹ, ಏಕಾಂಗಿಯಾಗಿ ಕುಳಿತಿದ್ದಂತಹ ಆಲ್ಬರ್ಟ್ ಐನ್ಸ್ಟೈನ್. ಆ ಸಿದ್ಧಾಂತ ಕ್ವಾಂಟಮ್ ಸಿದ್ಧಾಂತದೊಡನೆ ಸೇರಿ ಕ್ಲಾಸಿಕಲ್ ಭೌತ ವಿಜ್ಞಾನದ ವ್ಯಾಪ್ತಿಯನ್ನ ಎಷ್ಟು ಕಿರಿದು ಎಂದು ತೋರಿಸಿತು. ಈ ಎರಡು ಸಿದ್ಧಾಂತಗಳು ವ್ಯಾಪ್ತಿಗಳ ಹಿರಿದನ್ನು ತೋರಿಸಿದವು. ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತವನ್ನು ಅರಿತುಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ. ಈಗಲೂ ಕೂಡ ಆತನ ಸಿದ್ಧಾಂತವನ್ನು ಸರಿಯಾಗಿ ಅರಿತುಕೊಂಡವರಿಲ್ಲ ಎನ್ನುವ ಭಾವವೂ ಕೂಡ ಹಲವರಲ್ಲಿದೆ. ಅದಕ್ಕೆ ಕಾರಣಗಳಿಷ್ಟೇ. ನಮಗೆ ದಿನನಿತ್ಯ ಕಾಣುವಂತಹ ನಮ್ಮ ಅನುಭವಕ್ಕೆ ವಿರುದ್ಧವಾದಂತಹ ಅಂಶಗಳನ್ನ ಈ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತ ಒಳಗೊಂಡಿದೆ. ಉದಾಹರಣೆಗೆ ಹೇಳುವುದಾದರೆ, ಸರ್ ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ ಸರಿಯಾಗಿ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ದಯಮಾಡಿ ಎಲ್ಲಾದ್ರೂ ಕೇಳಿಸ್ತಾ ಇದ್ರೆ ಹೇಳಿ. ನಾನು ಹೇಳ್ತಾ ಇದ್ದೀನೇನೋ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇಲ್ಲ, ಕೇಳಿಸ್ತಾ ಇದೆ ಸರ್. ನಾನು ಹೇಳ್ತಾ ಇರೋ ರೀತಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಥವಾ ನನಗೆ ಇದೇ ರೀತಿ ಮಾತನಾಡ್ಲಿಕ್ಕೆ ಬರೋದು? ದಯಮಾಡಿ ಒಪ್ಪಿಕೊಳ್ಳಿ ಸರ್. ಅರ್ಥ ಆಗ್ತಾ ಇದೆ ಸರ್, ಅರ್ಥ ಆಗ್ತಾ ಇದೆ ಸರ್. ಆತನ ಸಿದ್ಧಾಂತದಲ್ಲಿನ ಕೆಲವು ವಿಷಯಗಳನ್ನ ನಿಮಗೆ ಹೇಳಿದರೆ ನಿಮಗೂ ಆಶ್ಚರ್ಯವಾಗಬಹುದು. ನಿಮ್ಮಲ್ಲೂ ಅವುಗಳನ್ನ ತಿಳಿದವರಿದ್ದೀರಿ. ಆದರೆ ಅದರ ಮಹತ್ವವನ್ನು ತಿಳಿಸಲಿಕ್ಕಾಗಿ ನಾನು ಈ 2-3 ಉದಾಹರಣೆಗಳನ್ನ ಕೊಡುತ್ತೇನೆ. ಆತನ ಸಿದ್ಧಾಂತದ ಒಂದು ಅಂಶದ ಪ್ರಕಾರ, ಯಾರೋ ಒಬ್ಬ ಸ್ನೇಹಿತ ರೈಲ್ವೆ ನಿಲ್ದಾಣದಲ್ಲಿ ನಿಂತು ತಾನು ಬೇರೆ ಊರಿಂದ ಬರುತ್ತಿರುವ ತನ್ನ ಸ್ನೇಹಿತನಿಗಾಗಿ ಕಾಯುತ್ತಿದ್ದಾನೆ ಎಂದುಕೊಳ್ಳೋಣ. ಆ ಸ್ನೇಹಿತ ಚಲಿಸುತ್ತಿರುವ ರೈಲಿನಲ್ಲಿ ಬರುತ್ತಿದ್ದಾನೆ. ಐನ್ಸ್ಟೈನ್ ಪ್ರಕಾರ ನಿಲ್ದಾಣದಲ್ಲಿ ನಿಂತವನ ಗಡಿಯಾರ ತೋರುವ ಸಮಯವೇ ಬೇರೆ, ಚಲಿಸುತ್ತಿರುವ ರೈಲಿನಲ್ಲಿ ಬರುತ್ತಿರುವ ಆ ಸ್ನೇಹಿತನ ಗಡಿಯಾರ ತೋರಿಸುವ ಸಮಯವೇ ಬೇರೆ ಎನ್ನುತ್ತದೆ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತ. ಅಷ್ಟೇ ಅಲ್ಲ, ನಿಂತಿರುವಾಗ ರೈಲಿನ ಉದ್ದ ಎಷ್ಟಿದೆಯೋ ಚಲಿಸುತ್ತಿರುವಾಗ ಅದರ ಉದ್ದ ಕಡಿಮೆ ಎನ್ನುತ್ತದೆ. ಹಾಗೆ ನಾನು ಸುಮಾರು 92 kg ಇದ್ದೇನೆ ನಿಂತಾಗ. ನಾನೇನಾದ್ರು ಚಲಿಸುತ್ತಿದ್ದರೆ ಆ ಚಲಿಸುವ ವೇಗ ಬಹಳ ಜಾಸ್ತಿ ಇರಬೇಕು. ಬಹಳ ವೇಗದಿಂದ ಚಲಿಸುತ್ತಿದ್ದರೆ ನನ್ನ ತೂಕ 150 kg ಕೂಡ ಆಗಬಹುದು ಎಂದು ಐನ್ಸ್ಟೈನ್ ನುಡಿದಿದ್ದಾರೆ. ಈ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತ ಇಷ್ಟೊಂದು ಅದ್ಭುತವಾದಂತಹ, ನಮ್ಮ ಕಾಮನ್ ಸೆನ್ಸ್ ಅನ್ನು ಕೂಡ ಮೀರಿದಂತಹ ವಿಚಾರಗಳನ್ನು ಒಳಗೊಂಡು, ಅದರಿಂದಾಗಿ ಈ ಅಭಿಜಾತ ಭೌತ ವಿಜ್ಞಾನ ಒಂದು ಅಪ್ರಾಕ್ಸಿಮೇಟ್ ಸಿದ್ಧಾಂತ ಎನಿಸಿಕೊಂಡಿತ್ತು. ಹೀಗೆ 20ನೇ ಶತಮಾನದಲ್ಲಿ ಬಂದಂತಹ 2 ಸಿದ್ಧಾಂತಗಳಲ್ಲಿ ಒಂದನ್ನು ಆಲ್ಬರ್ಟ್ ಐನ್ಸ್ಟೈನ್ ಏಕಾಂಗಿಯಾಗಿ ಕೊಟ್ಟ. ಇನ್ನೊಂದು ಸಿದ್ಧಾಂತ ಕ್ವಾಂಟಮ್ ಸಿದ್ಧಾಂತ. ಈ ಕ್ವಾಂಟಮ್ ಸಿದ್ಧಾಂತದಲ್ಲೂ ಕೂಡ ಐನ್ಸ್ಟೈನ್ ಅದರಲ್ಲೂ ಪ್ರವೇಶಿಸಿ, ಅದರಲ್ಲೂ ಒಂದು ಲೋಹದಿಂದ ಹೊರಬರುತ್ತಿರುವ ಬೆಳಕನ್ನು ಚೆಲ್ಲಿದಾಗ ಎಲೆಕ್ಟ್ರಾನ್ಗಳು ಹೇಗೆ ಹೊರಬರುತ್ತವೆ ಎನ್ನುವ ಸಮಸ್ಯೆಯನ್ನ ಪರಿಗಣಿಸಿ, ಅಲ್ಲಿ ಬೆಳಕು ಕಣದಂತೆ ವರ್ತಿಸುತ್ತದೆ ಎಂದು ಹೇಳುವಂತಹ ಸಮೀಕರಣವೊಂದನ್ನು ಕೊಟ್ಟ. ಆ ಸಮೀಕರಣ ಆ ಪ್ರಯೋಗದಲ್ಲಿನ ಎಲ್ಲ ವಿವರಗಳನ್ನು ಸಮರ್ಪಕವಾಗಿ ಉತ್ತರಿಸಿತು. ಈ ಕಾರಣಕ್ಕಾಗಿ ಕ್ವಾಂಟಮ್ ಸಿದ್ಧಾಂತದಲ್ಲಿ ಆತ ಮಾಡಿದ ಸಾಧನೆಗಾಗಿ ಆತನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತು. ಆ ನೊಬೆಲ್ ಪ್ರಶಸ್ತಿ ಆತನ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತಕ್ಕೆ ಸಿಕ್ಕಬೇಕಾಗಿತ್ತು. ಆ ಕಾಲದಲ್ಲಿ ಬಹುಶಃ ಆ ಸಿದ್ಧಾಂತ ಅರ್ಥವಾಗದಿದ್ದ ಹಿನ್ನೆಲೆಯಲ್ಲೋ ಏನೋ ಈ ಎಲ್ಲರಿಗೂ ಅರ್ಥವಾದಂತವನ ಕ್ವಾಂಟಮ್ ಸಿದ್ಧಾಂತದ ಸಾಧನೆಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡುತ್ತಾ, ಆ ನೊಬೆಲ್ ಪ್ರಶಸ್ತಿಯ ಕೊಡುವಂತಹ ಸಮಿತಿಯವರು ಈತನ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತ ಮತ್ತು ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ಕೂಡ ಸೇರಿಸಿ ಕೊಟ್ಟಿದ್ದೇವೆ ಎನ್ನುವಂತೆ ಅದನ್ನ ಎಲ್ಲೋ ಒಂದು ಸಹಜ ಮಾತಿನಂತೆ ಸೇರಿಸಿದ್ದಾರೆ ಹೊರತು ಅದನ್ನ ಮಹತ್ವದ್ದೆಂದು ಗುರುತಿಸಿಲ್ಲ. ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತವನ್ನು ಕೊಟ್ಟಂತಹ ಐನ್ಸ್ಟೈನ್ ಆ ಸಿದ್ಧಾಂತದಲ್ಲಿ ಏನೋ ಕೊರತೆ ಇದೆ ಎಂದು ಭಾವಿಸಿ ಅದರ ವ್ಯಾಪ್ತಿಯನ್ನ ಇನ್ನಷ್ಟು ವಿವರವಾಗಿಸಲು, ಹೆಚ್ಚಿಸಲು
ತಾನೇ ತನ್ನ ಸಿದ್ಧಾಂತವನ್ನು ಪರಾಮರ್ಶಿಸಿ ಅತ್ಯಂತ ಜನರಲ್ ಆದಂತ ಇನ್ನೊಂದು ಸಿದ್ಧಾಂತವನ್ನು ಕೊಟ್ಟ. ಅದನ್ನ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತ ಎನ್ನುತ್ತಾರೆ. ಈ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತದ ಮೂಲಕ ಅಭಿಜಾತ ಸಿದ್ಧಾಂತವನ್ನು ಹಸನುಗೊಳಿಸಿದ್ದೇ ಅಲ್ಲದೆ, ಅದಕ್ಕೊಂದು ಹೊಸ ರೂಪ ಕೊಟ್ಟದ್ದೇ ಅಲ್ಲದೆ, ನ್ಯೂಟನ್ನ ಗುರುತ್ವಾಕರ್ಷಣೆ ಬಲ ನಿಯಮಗಳಿಗೂ ಕೂಡ ಒಂದು ಹೊಸ ಭಾಷ್ಯವನ್ನೇ ಐನ್ಸ್ಟೈನ್ ಬರೆದರು. ಹೀಗೆ 20ನೇ ಶತಮಾನದ ಕಾಲಘಟ್ಟದಲ್ಲಿ ತನ್ನ 2 ಸಿದ್ಧಾಂತಗಳಿಗಾಗಿ, 3ನೇ ಸಿದ್ಧಾಂತದಲ್ಲಿ ತಾನೇ ಮಾಡಿದ ಸಾಧನೆಗಾಗಿ ಐನ್ಸ್ಟೈನ್ ಆ ಕಾಲಕ್ಕೆ ಬಹಳ ಶ್ರೇಷ್ಠತಮ ವಿಜ್ಞಾನಿ ಎನಿಸಿದ್ದಾರೆ. ಕಾಲಘಟ್ಟದೊಡನೆ 12ನೇ ಶತಮಾನ ಕಂಡಂತಹ ಶ್ರೇಷ್ಠ ದಾರ್ಶನಿಕ ಬಸವಣ್ಣನನ್ನ ನಾನು 20ನೇ ಶತಮಾನದಲ್ಲಿ ಕಂಡಂತಹ ಐನ್ಸ್ಟೈನರಿಗೆ ಅವರ ಸಾಧನೆಗಳಿಗಾಗಿ ಆ ಕಾಲಘಟ್ಟದೊಡನೆ ಸಮೀಕರಿಸಿ ಈ ಗುಣವನ್ನ ನಾನು ಒಂದು ದೊಡ್ಡ ಸಾಮ್ಯವೆಂದು ಗುರುತಿಸಿದ್ದೇನೆ. ಇದರ ಜೊತೆಗೆ ಇನ್ನೊಂದು ಸಾಮ್ಯವನ್ನು ನಾನು ಗುರುತಿಸಬೇಕಾಗಿದೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಕೊಟ್ಟಂತಹ ಹೊಸ ಧರ್ಮದ ಆ ವೈಶಾಲ್ಯವನ್ನು ತಿಳಿದು ಲಕ್ಷಾಂತರ ಜನ ಈ ಧರ್ಮವನ್ನು ಅನುಸರಿಸಿ ಶರಣರಾದರು. ನೋಡುತ್ತಿದ್ದಂತೆ ಲಿಂಗಾಯತ ಧರ್ಮ ಪ್ರವರ್ಧಮಾನಕ್ಕೆ ಬೆಳೆಯತೊಡಗಿತು. ಇದನ್ನು ಸಹಿಸದ ರಾಜಸತ್ತೆ, ಮತಸತ್ತೆಗಳು ಏಕಾಏಕಿ ಈ ಶರಣ ಸಂಕುಲದ ಮೇಲೆ ಎರಗಿ ಅವರನ್ನ ಮಾರಣ ಹೋಮಗೈದರು. ಲಿಂಗಾಯತ ಧರ್ಮದ ಅನೇಕ ಶರಣರ ಕಗ್ಗೊಲೆಯಾಯಿತು. ತಾನು ಕಟ್ಟಿದ ಹೊಸ ಧರ್ಮ ತನ್ನೆದುರಲ್ಲೇ ಇಂತಹ ವೈರಿಗಳಿಂದ ನಿರ್ನಾಮವಾದುದನ್ನ, ಶರಣ ಸಂಕುಲ ಹಿಂಸೆಗೊಳಗಾದುದನ್ನ ನೋಡಿ ಬಸವಣ್ಣ ಮಮ್ಮಲ ಮರುಗಿದ. ಐನ್ಸ್ಟೈನ್ ವಿಷಯದಲ್ಲೂ ಕೂಡ ಹೀಗೆ ಆಯಿತು. ಆತ ವಿಶಿಷ್ಟ ಸಾಪೇಕ್ಷತಾ ಸಿದ್ಧಾಂತವನ್ನು ಕೊಟ್ಟಾಗ ಅನೇಕ ಹೊಸ ಅಂಶಗಳಿದ್ದವು ಎಂದು ನಿಮ್ಮ ಮುಂದೆ ಹೇಳಿದ್ದೇನೆ. ಇನ್ನೊಂದು ಹೊಸ ಅಂಶವೆಂದರೆ ಆ ಸಿದ್ಧಾಂತದಲ್ಲಿ ಒಂದು ವಸ್ತುವಿನಲ್ಲಿರುವ ದ್ರವ್ಯರಾಶಿ ಮತ್ತು ಅದರಲ್ಲಿರುವ ಚೈತನ್ಯ, ಇವೆರಡೂ ಕೂಡ ಸ್ವತಂತ್ರ ಪರಿಮಾಣಗಳು, ಒಂದಕ್ಕೊಂದಕ್ಕೆ ಅಂತಹ ಸಂಬಂಧವಿಲ್ಲ ಎಂದು ಅಭಿಜಾತ ಭೌತ ವಿಜ್ಞಾನ ಹಿಂದೆ ಹೇಳಿತ್ತು. ಆದರೆ ಐನ್ಸ್ಟೈನ್ ಬಂದು ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ಅದರಲ್ಲಿರುವ ಚೈತನ್ಯ ಇವೆರಡೂ ಕೂಡ ಒಂದೇ ಗುಣದ 2 ರೂಪಗಳಷ್ಟೇ ಎಂದು ಹೇಳಿದ. ದ್ರವ್ಯರಾಶಿಯನ್ನ ಶಕ್ತಿಯನ್ನಾಗಿ ಬದಲಾಯಿಸಬಹುದು, ಶಕ್ತಿಯನ್ನ ದ್ರವ್ಯ ರೂಪಕ್ಕೆ ತರಬಹುದು ಎನ್ನುವುದು ಐನ್ಸ್ಟೈನ್ ಸಿದ್ಧಾಂತದ ಫಲಿತಾಂಶವಾಗಿದೆ. ಈ ಫಲಿತಾಂಶವನ್ನ, ಇದರ ವಿಸ್ತಾರವನ್ನು ಕಂಡುಕೊಂಡಂತಹ ಓಪನ್ಹೇಮರ್ ಮತ್ತು ಅನೇಕ ವಿಜ್ಞಾನಿಗಳು ಈ ಸೂತ್ರವನ್ನು ಅನುಸರಿಸಿ ವಿಧ್ವಂಸಕಾರಿಯಾದಂಥ ಪರಮಾಣು ಬಾಂಬನ್ನು ಸೃಷ್ಟಿಸಿದರು. ಆ ಪರಮಾಣು ಬಾಂಬನ್ನು 2ನೇ ಮಹಾಯುದ್ಧದ ಕಾಲದಲ್ಲಿ ಹಿರೋಶಿಮಾ, ನಾಗಸಾಕಿ ಪಟ್ಟಣಗಳ ಮೇಲೆ ಪ್ರಯೋಗಿಸಿ ಲಕ್ಷಾಂತರ ಜನರ ಮಾರಣ ಹೋಮಗೈದರು. ತಾನು ಕಟ್ಟಿದ ಹೊಸ ಸಿದ್ಧಾಂತ, ಆ ಸಿದ್ಧಾಂತದ ಫಲವನ್ನ ತನ್ನೆದುರಿನಲ್ಲೇ ವಿಜ್ಞಾನಿಗಳು ದುರುಪಯೋಗ ಪಡಿಸಿಕೊಂಡು ಲಕ್ಷಾಂತರ ಜನರ ಮಾರಣ ಹೋಮವನ್ನು ಗೈದದ್ದನ್ನ ಐನ್ಸ್ಟೈನ್ ಕಂಡು ಮಮ್ಮಲ ಮರುಗಿದ. ಬಸವಣ್ಣನಂತೆ ತಾನೂ ಕೂಡ ಮರುಗಿದ. ಮುಂದೆ ತನ್ನ ಜೀವನವಿಡೀ ಶಾಂತಿಗಾಗಿ, ಜನರ ನೆಮ್ಮದಿಗಾಗಿ ಆತ ಮುಡಿಪಾಗಿಟ್ಟ. ಈ ಸಾಮ್ಯವೂ ಕೂಡ ಒಂದು ದುರಂತ ಸಾಮ್ಯ ಎಂದು ನಾನು ಗುರುತಿಸಿದ್ದೇನೆ. ಇವರ ವ್ಯಕ್ತಿತ್ವಗಳ ಬಗ್ಗೆ, ಸಾಧನೆಗಳ ಬಗ್ಗೆ ನಾವು ಇದುವರೆಗೆ ಮಾತನಾಡಿದ್ದೇನೆ. ಇನ್ನು ಮುಂದೆ ಇವರ ದಾರಿಯ, ಇವರ ಕ್ಷೇತ್ರಗಳ ಬಗ್ಗೆ ಮಾತನಾಡುತ್ತೇನೆ. ಬಸವಣ್ಣನದು ಲಿಂಗಾಯತ ಧರ್ಮ, ಐನ್ಸ್ಟೈನ್ದು ಭೌತ ವಿಜ್ಞಾನ, ಅದರಲ್ಲೂ ಸೈದ್ಧಾಂತಿಕ ಭೌತ ವಿಜ್ಞಾನ. ಈ ಲಿಂಗಾಯತ ಧರ್ಮದ ಮತ್ತು ವಿಜ್ಞಾನದ ಕೆಲವು ಮೂಲ ಲಕ್ಷಣಗಳನ್ನ ನಿಮ್ಮ ಮುಂದಿಡುತ್ತಿದ್ದೇನೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಪಡೆದಂತಹ ವಿಶೇಷ ಜ್ಞಾನವೇ ವಿಜ್ಞಾನ. ಇಲ್ಲಿ ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿದಂತಹ ವಿಜ್ಞಾನಿ
ತನ್ನ ನಿರಂತರ ಹುಡುಕಾಟದಲ್ಲಿ ಕಂಡುಕೊಂಡ ಸತ್ಯಗಳನ್ನ ಆತ ಸಂಶೋಧನೆ ಎಂದು ಗುರುತಿಸಿ ಆ ಸಂಶೋಧನೆಯ ಸಾರವನ್ನೆಲ್ಲ ಒಗ್ಗೂಡಿಸಿ ಒಂದು ಸಿದ್ಧಾಂತವನ್ನು ಕಟ್ಟುತ್ತಾನೆ. ವೈಜ್ಞಾನಿಕ ದೃಷ್ಟಿಕೋನವೆಂದರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು. ಯಥಾರ್ಥ ಜ್ಞಾನ ಎಂದು ಕೂಡ ಇದನ್ನ ಹೇಳುತ್ತಾರೆ. ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಎನ್ನುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಇನ್ನೊಬ್ಬ ತತ್ವಜ್ಞಾನಿ ಗುರುತಿಸಿದ್ದಾನೆ. ಅಬ್ಜೆಕ್ಟಿವ್ ಸ್ಟಡಿ ವಸ್ತುನಿಷ್ಠವಾಗಿರಬೇಕು. ಆ ದೃಷ್ಟಿಕೋನ ವ್ಯಕ್ತಿನಿಷ್ಠವಾಗಿರಬಾರದು, ವಸ್ತುನಿಷ್ಠವಾಗಿರಬೇಕು. ಇಟ್ ಶುಡ್ ಬಿ ಆಬ್ಜೆಕ್ಟಿವ್, ನಾಟ್ ಸಬ್ಜೆಕ್ಟಿವ್. ಇದು ಅಷ್ಟು ಸುಲಭದ ಮಾತಲ್ಲ. ನಿಮಗೆ ಒಂದು ಉದಾಹರಣೆಯನ್ನು ಹೇಳಬಲ್ಲೆ. ನಮ್ಮೆಲ್ಲರಿಗೂ ಈ ಜಗತ್ತು ಬಣ್ಣ ಬಣ್ಣದವಾಗಿ ಕಾಣುತ್ತದೆ. ಗಿಡ ಮರಗಳು, ಹಸಿರು, ಆಕಾಶ, ನೀಲಿ ಇದನ್ನೆಲ್ಲವನ್ನು ಕಾಣುತ್ತದೆ. ಆದರೆ ನಾಯಿಯ ಕಣ್ಣಿಗೆ ಕಪ್ಪು ಬಿಳುಪು ಮಾತ್ರ ಕಾಣುತ್ತದೆ. ಹೀಗಿದ್ದಲ್ಲಿ ನಾವು ಹೇಳುವ ಬಣ್ಣ ಬಣ್ಣದ ಈ ಪ್ರಪಂಚ ವಸ್ತುನಿಷ್ಠವೋ, ನಾಯಿಗೆ ಗುರುತಿಸುವ ಕಪ್ಪು ಬೆಳಕು ವಸ್ತುನಿಷ್ಠವೋ? ಇದು ಒಂದು ರೀತಿಯಲ್ಲಿ ಭೌತ ವಿಜ್ಞಾನದಲ್ಲಿ ಬಿಡಿಸಲಾಗದ ಸಮಸ್ಯೆ. ಅದೇನೇ ಇರಲಿ, ನಾವು ಕಂಡಂತೆ ಹೇಳುವುದರ ಬದಲು ಅದು ಹೇಗಿದೆಯೋ ಹಾಗೆ ಹೇಳುವುದನ್ನ ಯಥಾರ್ಥ ಜ್ಞಾನ ಅಥವಾ ವೈಜ್ಞಾನಿಕ ದೃಷ್ಟಿಕೋನ ಎನ್ನುತ್ತೇವೆ. ಈ ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕಂಡಂತಹ ಸತ್ಯಗಳು ಸಂಶೋಧನೆಗಳಾಗಿ ಅವುಗಳಿಂದ ಕಟ್ಟಿದ ಸಿದ್ಧಾಂತವು ಇನ್ನೊಂದು ವಿಜ್ಞಾನದ ಮುಖ್ಯ ಲಕ್ಷಣವೆಂದರೆ ಆ ಸಿದ್ಧಾಂತ ಪ್ರಯೋಗದ ಅಡಿಗಲ್ಲಿನ ಮೇಲೆ ಸಿಂಧುವಾಗಬೇಕು. ಪ್ರಯೋಗದಿಂದ ಮಾಡಿದಂತಹ ಪರಿಣಾಮಗಳಿಗೆ ಸಿದ್ಧಾಂತ ಒಪ್ಪಿಕೊಳ್ಳಬೇಕು. ಹೀಗೆ 1000 ಸಿದ್ಧಾಂತಗಳಿರಬಹುದು. ಅವುಗಳಲ್ಲಿ ಯಾವುದು ಸರಿಯಾದ ಸಿದ್ಧಾಂತ ಅಥವಾ ಒಪ್ಪಿಕೊಳ್ಳಬಹುದಾದಂತ ಸಿದ್ಧಾಂತವೆಂದರೆ ಯಾವುದು ಪ್ರಯೋಗದ ಇತಿಮಿತಿಗೆ ಒಳಪಡುತ್ತದೋ ಅದನ್ನು ಮಾತ್ರ ನಾವು ವಿಜ್ಞಾನದಲ್ಲಿ ಒಪ್ಪುತ್ತೇವೆ. ಈ ಸಿದ್ಧಾಂತದ ನಿರೂಪಣೆಯಲ್ಲಿ ವಿಜ್ಞಾನಿ ಕಂಡಂತಹ ಯಾವ ಸಿದ್ಧಾಂತವಿದೆಯೋ, ಸತ್ಯವಿದೆಯೋ ಅದನ್ನು ಹೇಳುವಾಗ ಧೈರ್ಯವೂ ಇರಬೇಕು, ಮಮಕಾರವೂ ಇರಬಾರದು. ತನಗೆ ಅನ್ನಿಸಿದುದನ್ನ ವಿಜ್ಞಾನಿ ಹೇಳುವಂತಿಲ್ಲ, ತನಗೆ ಯಾವುದು ಇಷ್ಟವೋ ಅದನ್ನು ಹೇಳುವಂತಿಲ್ಲ. ಅದು ಹೇಗಿದೆಯೋ ಹಾಗೆ ಹೇಳಬೇಕು, ಅದನ್ನು ಹೇಳುವ ಧೈರ್ಯವೂ ಇರಬೇಕು. ಈ ಸಂದರ್ಭದಲ್ಲಿ ಒಂದು ಐನ್ಸ್ಟೈನ್ನ ಬದುಕಿನಲ್ಲಿ ನಡೆದಂತಹ ಘಟನೆಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಬಹುದೆನ್ನಿಸುತ್ತದೆ. ಆತನಿಗೆ ವಿಶ್ವವನ್ನು ಅಧ್ಯಯನ ಮಾಡುತ್ತಿದ್ದ ಆತನಿಗೆ ಈ ವಿಶ್ವ ಸದಾ ಒಂದೇ ಸ್ಥಿತಿಯಲ್ಲಿರುತ್ತದೆ ಎನ್ನುವುದೇ ಆತನ ಹೆಚ್ಚಿನ ಒಲವಾಗಿತ್ತು. ಇದನ್ನ ಸಮಸ್ಥಿತಿ ಎನ್ನುತ್ತಾರೆ. ವಿಶ್ವ ಹಿಗ್ಗುತ್ತಿಲ್ಲ ಅಥವಾ ಕುಗ್ಗುತ್ತಿಲ್ಲ, ಅದು ಸಮಸ್ಥಿತಿಯಲ್ಲಿದೆ ಎನ್ನುವುದು ಆತನ ಒಂದು ಬಯಕೆಯಾಗಿತ್ತು. ವಿಜ್ಞಾನಿಯಾಗಿದ್ದು ಕೂಡ ಆ ನಿಲುವನ್ನು ಆತ ಒಪ್ಪಿದ್ದ. ಆ ವಿಶ್ವದ ಬಗ್ಗೆ ವ್ಯಾಸಂಗ ಮಾಡುತ್ತ ಸಮೀಕರಣಗಳನ್ನ ಕಟ್ಟಿ ಆ ಸಮೀಕರಣಗಳನ್ನು ಬಿಡಿಸಿದಾಗ ಅವನಿಗೆ ಆಶ್ಚರ್ಯ ಚಕಿತಗೊಂಡಂತಹ ವಿಷಯವೆಂದರೆ ಆತನ ಸಮೀಕರಣಗಳು ವಿಶ್ವ ಹಿಗ್ಗುತ್ತಿದೆ ಎಂದು ತೋರಿಸಿದವು. ಆದರೆ ಸಮಸ್ಥಿತಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಐನ್ಸ್ಟೈನ್ ತನ್ನ ಸಮೀಕರಣಗಳು ಕೊಟ್ಟಂತಹ ಉತ್ತರಗಳನ್ನು ಒಪ್ಪದೆ ತಾನೇ ಒಂದಷ್ಟನ್ನು ಆ ಸಮೀಕರಣಗಳಿಗೆ ಸೇರಿಸಿ ಸಮಸ್ಥಿತಿಯ ವಿಶ್ವ ಬರಬೇಕೆಂಬ ಉತ್ತರಕ್ಕಾಗಿ ಏನೇನು ಬೇಕೋ ಅದನ್ನು ಸೇರಿಸಿ ಆ ಉತ್ತರಗಳನ್ನು ಪಡೆದು ನೋಡಿ, ನನ್ನ ಸಮೀಕರಣಗಳು ಈಗ ಸಮಸ್ಥಿತಿಯ ವಿಶ್ವವನ್ನು ಕೊಟ್ಟಿವೆ ಎಂದು ಬಹುಶಃ ಸಂತೋಷದಿಂದ ಆತ್ಮತೃಪ್ತಿಯಿಂದ ನುಡಿದನೆನ್ನಿಸುತ್ತದೆ. ಆದರೆ ಸ್ವಲ್ಪ ಕಾಲದಲ್ಲಿಯೇ ವಿಜ್ಞಾನಿಗಳು ಈ ವಿಶ್ವ ಹಿಗ್ಗುತ್ತಿದೆ ಎನ್ನುವುದನ್ನು ಪ್ರಯೋಗಾತ್ಮಕವಾಗಿ ತೋರಿದಾಗ ಆತ ಮರುಗಿದ್ದು ಅಷ್ಟಿಷ್ಟಲ್ಲ. ಅಂದವಾದ ಮುಖಕ್ಕೆ ತಾನೇ ಮಸಿ ಬಳಿದುಕೊಂಡೆ, ನನ್ನ ಜೀವನದಲ್ಲಿ ಮಾಡಿದಂತಹ ಘೋರ ತಪ್ಪು ಇದು ಎಂದು ಆತ ಹೇಳಿಕೊಂಡಿದ್ದಾನೆ. ಹೀಗೆ ಮಮಕಾರಕ್ಕಾಗಿ
ಮಮಕಾರಕ್ಕೆ ಒಳಗಾದಂತ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಕೂಡ ಒಂದು ನಿದರ್ಶನ. ಆದರೆ ವಿಜ್ಞಾನದ ಮೂಲ ಲಕ್ಷಣಗಳಲ್ಲಿ ಒಂದೆಂದರೆ ಆ ಮಮಕಾರ ಕೂಡಿ ಇರಬಾರದು ನಮ್ಮ ಸತ್ಯದಲ್ಲಿ, ಅದು ಎಲ್ಲರೂ ಕಾಣುವುದು. ಹಾಗೆಯೇ ವಿಜ್ಞಾನದಲ್ಲಿ ಕೊಟ್ಟಂತಹ ಒಂದು ಹೊಸ ಸಿದ್ಧಾಂತ ಅದುವರೆಗೆ ಕೊಟ್ಟಿರುವಂತಹ ಹಳೆಯ ಸಿದ್ಧಾಂತಗಳ ವ್ಯಾಪ್ತಿಯೊಳಗೆ ಹಳೆಯ ಸಿದ್ಧಾಂತಗಳು ಏನನ್ನನ್ನು ಹೇಳುತ್ತವೋ ಅದನ್ನು ಹೊಸ ಸಿದ್ಧಾಂತವೂ ಕೂಡ ತಾನೂ ಸರಿ ಎಂದು ಪರಿಗಣಿಸಬೇಕು. ಎಲ್ಲೆಲ್ಲಿ ಆ ವ್ಯಾಪ್ತಿಯೊಳಗೆ ಪ್ರಯೋಗಗಳು ಏನೇನು ಹೇಳಿವೆಯೋ ಆ ವ್ಯಾಪ್ತಿಯೊಳಗೆ ಹೊಸ ಸಿದ್ಧಾಂತವೂ ಒಪ್ಪಬೇಕು. ಅಷ್ಟೇ ಅಲ್ಲ, ಆ ವ್ಯಾಪ್ತಿಯ ಮಿತಿಯಿಂದ ಹೊರಬಂದು ಹೊಸದೊಂದು ವ್ಯಾಪ್ತಿಯನ್ನು ಕೂಡ ಈ ಹೊಸ ಸಿದ್ಧಾಂತ ಕೊಡಬೇಕು. ಹೆಚ್ಚಿನ ವ್ಯಾಪ್ತಿಯೊಳಗೆ ಹೊಸ ಸಿದ್ಧಾಂತ ಸಿಂಧುವಾಗಬೇಕು. ಅಷ್ಟೇ ಅಲ್ಲ, ಹೊಸ ಸಿದ್ಧಾಂತವು ತಾನು ಎಲ್ಲಿಯವರೆಗೆ ಸಿಂಧುವಾಗುತ್ತೇನೆ ಎನ್ನುತ್ತಾ ಆ ಹೊಸ ವ್ಯಾಪ್ತಿಯನ್ನ ಗಡಿಯನ್ನು ಕೂಡ ಹೇಳಬೇಕು. ಇದನ್ನ ಫಾಲ್ಸಿಫೈಯಬಿಲಿಟಿ ಎನ್ನುವ ಒಂದು ತತ್ವ ಎಂದು ಕರೆಯುತ್ತಾರೆ. ಈ 3-4 ಮೂಲ ಲಕ್ಷಣಗಳನ್ನ ನಾನು ನಿಮ್ಮ ಮುಂದಿಟ್ಟಿದ್ದೇನೆ. ಇವೇ ಇಂತಿಷ್ಟೇ ಮೂಲ ಲಕ್ಷಣಗಳು ಎಂತಿಲ್ಲ. ಬಹುಶಃ ಗುರುತಿಸಬಹುದಾದ ಕೆಲವು ಮೂಲ ಲಕ್ಷಣಗಳನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಲಿಂಗಾಯತ ಧರ್ಮದ ಬಗ್ಗೆ, ಅಲ್ಲಿನ ಮೂಲ ಲಕ್ಷಣಗಳ ಬಗ್ಗೆ ನಾನು ಈಗ ಮುಂದೆ ಪ್ರಸ್ತಾಪಿಸುತ್ತೇನೆ. ಈ ಲಿಂಗಾಯತ ಧರ್ಮದಲ್ಲಿ ಇದನ್ನು ಅನುಸರಿಸುವ ಧರ್ಮಿ ಸತ್ಯ ಶುದ್ಧ ಕಾಯಕವೊಂದನ್ನ ಹಿಡಿದು ನಡೆಯಬೇಕು. ಆ ಕಾಯಕದಲ್ಲಿ ಸದಾ ನಿರತನಾಗಿರಬೇಕು. ಆ ಕಾಯಕದಿಂದ ಬಂದ ಗಳಿಕೆಯಲ್ಲಿ ತನ್ನ ಬದುಕನ್ನು ಕೂಡ ನಿರ್ವಹಿಸಿಕೊಂಡು ಉಳಿದದ್ದನ್ನ ದಾಸೋಹದ ಮೂಲಕ ಸಮಾಜಕ್ಕೆ ಕೊಡಬೇಕು. ಹೀಗೆ ನಿರಂತರವಾಗಿ ತನ್ನ ಕಾಯಕದಲ್ಲೇ ನಿರತನಾದವನಿಗೆ ಆ ಕಾಯಕದ ಮೂಲಕವೇ ಕಂಡು ಬಂದಂತಹ ಕೆಲವು ಅನುಭವಗಳನ್ನ ಆತ ಮಾಗಿ ಅವುಗಳಲ್ಲಿ ಅವನಲ್ಲಿ ಅನುಭವಗಳಾಗಬೇಕು. ಒಂದು ರೀತಿ ಧಾರ್ಮಿಕ ಸಂಶೋಧನೆ ಎನ್ನಬಹುದೇನೋ ಅನುಭವಗಳನ್ನ. ವೈಜ್ಞಾನಿಕವಲ್ಲ, ಧಾರ್ಮಿಕವಾಗಿ ಕಂಡುಕೊಂಡಂತಹ ಸಂಶೋಧನೆಗಳು ಎನ್ನಬಹುದೇನೋ. ಅಥವಾ ಆ ವಿಜ್ಞಾನಿಯ ಸಂಶೋಧನೆಗಳನ್ನ ವೈಜ್ಞಾನಿಕ ಅನುಭವಗಳು ಎಂದು ಕರೆಯಬಹುದೇನೋ. ಅದೇನೇ ಇರಲಿ, ಇಂತಹ ಅನುಭವಗಳು ಶರಣರ ಸಮ್ಮುಖದಲ್ಲಿ ಅನುಭವ ಮಂಟಪದಲ್ಲಿ ಸಿಂಧುವಾಗಬೇಕು. ಅಲ್ಲಿ ವಿಚಾರ ಮಂಥನಗೊಂಡು ಆ ಅನುಭವಗಳು ಒಂದು ಸರಿಯಾದ ರೂಪ ತಾಳಿ ಆ ನಂತರ ಒಂದು ಮೌಲ್ಯವನ್ನು, ಒಂದು ತತ್ವವನ್ನು ಪ್ರತಿಪಾದಿಸುವಂತಹ ವಚನಗಳಾಗಬೇಕು. ಇದು ಲಿಂಗಾಯತ ಧರ್ಮದಲ್ಲಿ ನಾನೆಂದುಕೊಂಡಿರುವ ಒಂದು ಲಕ್ಷಣ ಎಂದು ನಿಮ್ಮ ಮುಂದಿಟ್ಟಿದ್ದೇನೆ. ತನ್ನ ಅನುಭವವನ್ನು ತಿಳಿಸುವಲ್ಲಿ ಧರ್ಮಿ ಧೈರ್ಯದಿಂದ ಹೇಳಬೇಕು. ಯಾವ ಮುಲಾಜಿಗೂ ಒಳಪಡದೆ ಅತ್ಯಂತ ಬಿಚ್ಚು ಮನಸ್ಸಿನಿಂದ ಆ ಅನುಭವವನ್ನು ತಿಳಿಸುವಂತಿರಬೇಕು. ಬಸವಣ್ಣನೇ ಒಂದು ಕಡೆ ಆನಿ ಬಿಜ್ಜಳಂಗಂಜುವೆನಯ್ಯ ಎನ್ನುವ ಮಾತನ್ನು ಗಮನಿಸಿದರೆ ಅವರು ಎಷ್ಟು ನಿರ್ಭಯಿಗಳಾಗಿದ್ದರು ಎನ್ನುವುದು ಗಮನಕ್ಕೆ ಬರುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ಮಮಕಾರವೂ ಇರಬಾರದು. ಇದನ್ನು ಹೆಚ್ಚಿಗೆ ವಿವರಿಸುವುದಕ್ಕಿಂತ ಮಾಡಿದ ನೆನ್ನದಿರ ಲಿಂಗಕ್ಕೆ, ನೀಡಿದ ನೆನ್ನದಿರ ಜಂಗಮಕ್ಕೆ ಎನ್ನುವ ವಚನವೇ ಸಾಕ್ಷಿ ಎನಿಸುತ್ತದೆ. ಈ ಲಿಂಗಾಯತ ಧರ್ಮದ ವ್ಯಾಪ್ತಿ ಬದುಕಿನ ಕೇವಲ ಒಂದು ಗುಂಪಿನ ಜನರಿಗಷ್ಟೇ ಅಲ್ಲ, ಒಂದು ಜಾಗದಲ್ಲಿರುವ ವಾಸಿಸುವ ಜನಕ್ಕಷ್ಟೇ ಅಲ್ಲ, ಒಂದು ರೀತಿಯ ವಿಶಾಲ ವ್ಯಾಪ್ತಿಯುಳ್ಳದು. ಸಕಲ ಚರಾಚರಗಳನ್ನೂ ಕೂಡ ಈ ಧರ್ಮ ಒಳಗೊಂಡಿದೆ. ಸಕಲ ಜೀವರಾಶಿಗಳಿಗೆ ಲೇಸನ್ನು ಬಯಸುವಲ್ಲಿ ತನ್ನ ವೈಶಾಲ್ಯತೆಯನ್ನ ಈ ಧರ್ಮ ಮೆರೆದಿದೆ. ಹೀಗೆ ಲಿಂಗಾಯತ ಧರ್ಮಿ ಸಕಲ ಚರಾಚರದಲ್ಲಿ ತಾನೂ ಒಂದು ಭಾಗ ಎಂದು ಗುರುತಿಸಬೇಕು. ತನ್ನ ಧರ್ಮದ ವ್ಯಾಪ್ತಿ ಇದೆಲ್ಲವನ್ನೂ ಒಳಗೊಂಡಿದೆ ಎಂದುಕೊಳ್ಳಬೇಕು. ಆ ಎಲ್ಲರಲ್ಲಿಯೂ ದಯೆಯನ್ನ,
ಕಾಣಬೇಕು, ದಯೆಯಿಂದ ಅದನ್ನು ನೋಡಬೇಕು. ಇದು ಕೂಡ ಒಂದು ಮೂಲ ಲಕ್ಷಣ. ಮುಖ್ಯವಾಗಿ ಇಡೀ ವಿಶ್ವವನ್ನು ನಿಯಂತ್ರಿಸುವ ದೈವ ಒಂದಿದೆ. ಆ ದೈವವನ್ನು ಪ್ರಾಥಮಿಕವಾಗಿ ಲಿಂಗ ರೂಪದಲ್ಲಿ ಕಾಣಬೇಕು. ಕಾಯಕ ನಿಷ್ಠೆ ಮತ್ತು ದಾಸೋಹಗಳನ್ನು ಮಾಡುತ್ತಾ ಈ ದೈವವನ್ನು ಮನಸ್ಸಾಕ್ಷಿಯಾಗಿರಿಸಿಕೊಳ್ಳಬೇಕು. ಪ್ರಾಥಮಿಕವಾಗಿ ಲಿಂಗ ರೂಪದಲ್ಲಿ ಕಾಣುತ್ತಾ ನಂತರ ಪ್ರಾಣಲಿಂಗಿ, ಭಾವಲಿಂಗಿಯಾಗಬೇಕು. ಇವು ಈ ಲಿಂಗಾಯತ ಧರ್ಮದ ಮೂಲ ಲಕ್ಷಣಗಳು ಎಂದು ನಾನು ಭಾವಿಸಿದ್ದೇನೆ. ಇವುಗಳಿಗಿಂತಲೂ ತಾವು ಹೆಚ್ಚು ತಿಳಿದಿದ್ದೀರಿ. ಹೀಗೆ ಈ ಲಕ್ಷಣಗಳನ್ನು ಹೇಳುವಾಗ ನನ್ನಲ್ಲಿ ವಿಜ್ಞಾನಕ್ಕೂ ಲಿಂಗಾಯತ ಧರ್ಮಕ್ಕೂ ಎಲ್ಲೋ ಒಂದು ಕಡೆ ಸಾಮ್ಯತೆಗಳಿವೆ ಎನ್ನುವುದು ನನ್ನನ್ನ ಹೀಗೆ ಮಾತನಾಡಿಸುತ್ತಿದೆ. ಅಲ್ಲಿ ಮಮಕಾರವಿಲ್ಲ, ಇಲ್ಲೂ ಮಮಕಾರವಿರಬಾರದು. ಅಲ್ಲಿ ಧೈರ್ಯವಿರಬೇಕು, ಇಲ್ಲೂ ಧೈರ್ಯವಿರಬೇಕು. ಅಲ್ಲಿ ಪ್ರಯೋಗದಿಂದ ಸಿಂಧುಗೊಳ್ಳಬೇಕು, ಇಲ್ಲೂ ಕೂಡ ಈ ಗುರು ಹಿರಿಯರ ಶರಣರ ಸಮ್ಮುಖ ಅನುಭವ ಮಂಟಪದಲ್ಲಿ ಅದು ಸಿಂಧುವಾಗಬೇಕು ಎನ್ನುವ ಅಂಶಗಳು ಆ ರೀತಿಯ ಸಾಮ್ಯವನ್ನ ತೋರಿಸುತ್ತವೆ ಎಂದು ನನಗನ್ನಿಸುತ್ತದೆ. ದೇವರ ಬಗ್ಗೆ ಇಬ್ಬರ ದೃಷ್ಟಿ ಹೇಗಿತ್ತು ಎನ್ನುವುದನ್ನ ನಾನು ಈಗ ಮುಂದೆ ತಿಳಿಸುತ್ತೇನೆ. ಬಸವಣ್ಣನ ಸಾಕಷ್ಟು ವಚನಗಳಿವೆ, ಆದರೆ ಆತನ ದೈವದ ಕಲ್ಪನೆ ಹೇಗಿತ್ತು ಎನ್ನುವುದನ್ನ ಆತನ 2 ವಚನಗಳನ್ನಷ್ಟೇ ತೆಗೆದುಕೊಂಡು ನಾನು ನಿಮ್ಮ ಮುಂದಿಡುತ್ತಿದ್ದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಕೂಡಲ ಸಂಗಮ ದೇವ, ನೀವನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನುವಲ್ಲಿ ಬಸವಣ್ಣ ಈ ಇಡೀ ವಿಶ್ವವನ್ನೇ, ವಿಶ್ವದ ವ್ಯಾಪ್ತಿಯನ್ನು ಮೀರಿದಂತಹ ಸ್ಥಿತಿಯನ್ನ ಆ ದೈವಕ್ಕೆ ಕೊಟ್ಟಿದ್ದಾರೆ. ದೈವವೆಂದರೆ ಇಡೀ ವಿಶ್ವವನ್ನ ಅದರ ಹಿಂದೆ ಇರುವಂತಹ ಶಕ್ತಿ ಎಂದು ಬಸವಣ್ಣ ಭಾವಿಸಿದ್ದಾರೆ. ಆತನ ಇನ್ನೊಂದು ವಚನ, ಎತ್ತೆತ್ತ ನೋಡಿದ ರತ್ತತ್ತ ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ, ವಿಶ್ವತೋ ಬಾಹು ನೀವೇ ದೇವ, ವಿಶ್ವತೋ ಪಾದ ನೀವೇ ದೇವ ಎಂದಿರುವ ವಚನದಲ್ಲಿ ನನಗನ್ನಿಸುತ್ತದೆ ಅವರು ಒಂದು ಹೆಜ್ಜೆ ಮುಂದುವರೆದು ಇಡೀ ಬಸವಣ್ಣನ ಲಿಂಗಾಯತ ಧರ್ಮದಲ್ಲಿ ಕಾಯಕ ಮತ್ತು ದಾಸೋಹ ಬಹಳ ಮುಖ್ಯವಾದ 2 ಘಟಕಗಳು. ಬಸವಣ್ಣ ಇಲ್ಲಿ ದೇವರಿಗೂ ಕೂಡ ಕಾಯಕ ಮತ್ತು ದಾಸೋಹದ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಎಂದು ನನಗನ್ನಿಸುತ್ತದೆ. ಇಡೀ ವಿಶ್ವದ ಸ್ವರೂಪ ಮತ್ತು ರಚನೆ ದೇವರ ಕಾಯಕ. ಆ ರಚನೆಯನ್ನ, ಆ ಸ್ವರೂಪವನ್ನ ಆತ ಸದಾ ಅದರಲ್ಲಿ ಮಗ್ನನಾಗಿರಬೇಕು, ಅದು ಅವನ ಕಾಯಕ. ಅದರ ಜಂಗಮತ್ವ, ಇಡೀ ವಿಶ್ವದ ಜಂಗಮತ್ವದಲ್ಲಿ ಆತನ ದಾಸೋಹ, ದೈವದ ದಾಸೋಹ ಜಗತ್ತಿನ ಜಂಗಮತ್ವ. ದಿನಂಪ್ರತಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವಾಗ ತನ್ನ ಚೈತನ್ಯವನ್ನ, ಜಂಗಮತ್ವದ ಮೂಲಕ ತನ್ನ ಚೈತನ್ಯವನ್ನ ಇಡೀ ಜೀವರಾಶಿಗೆ ಧಾರೆ ಎರೆದಿದ್ದಾನೆ. ಹೀಗಾಗಿ ಆತನು ದೈವದ ಒಂದು ಭಾಗ. ಬಸವಣ್ಣ ದೈವಕ್ಕೂ ಕಾಯಕ ದಾಸೋಹಗಳ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ಅವರ ದೃಷ್ಟಿಯಲ್ಲಿ ದೇವರು ವಿಶ್ವಾತ್ಮಕ, ಅಪ್ರತಿಮ, ಅಗೋಚರನಾದರೂ ಅಗೋಚರನೆನ್ನುವಾಗ ಪ್ರತ್ಯಕ್ಷ ಕಾಣುವ ಎಲ್ಲರಲ್ಲಿಯೂ ಆತನಿದ್ದಾನೆ ಎಂದು ಗುರುತಿಸಿದ್ದಾರೆ. ಆ ದೇವರ ಬಗ್ಗೆ ಅವರಿಗೆ ಅತ್ಯಂತ ಒಲವು, ಭಾವುಕರಾಗಿ ಎಷ್ಟೋ ವಚನಗಳಲ್ಲಿ ನುಡಿದಿದ್ದಾರೆ. ಆತನನ್ನು ಸ್ನೇಹಿತನಂತೆ ನೋಡಿದ್ದಾರೆ. ಆತನಿಗೂ ಒಂದು ಕಡೆ ಜವಾಬ್ದಾರಿ ಹೇಳುತ್ತಾ, ತುಡುಗುಣಿಯೆಂದು ನನ್ನ ಹಿಡಿದು ಬಡಿಯುವ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು. ಬಡಪಶು ಪಂಕದಲ್ಲಿ ಬಿದ್ದೊಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವಶಿವ ಹೋದಹೆನಯ್ಯ, ಪಶುವಾನು ಪಶುಪತಿ ನೀನು. ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯುವ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು. ನಾನೋಗ್ ಮೇದ್ಬಿಟ್ಟು
ನನ್ನ ಹಿಡ್ಕೊಂಡು ಹೊಡೆಯೋಕ್ ಮುಂಚೆ ಇದು ಯಾವನ್ ಮನೆ ಹಸು ಅಂತ ನಿನ್ನನ್ ಬೈತಾರೆ, ನಿನಗೊಂದ್ ಜವಾಬ್ದಾರಿ ಇದೆ, ಆ ಕಡೆ ವಿಷಯದ ಕಡೆ ನನ್ನನ್ನ ಗಮನ ಸೆಳೆಸಬೇಡ ಅನ್ನೋ ಒಂದು ಜವಾಬ್ದಾರಿಯನ್ನು ದೇವರಿಗೂ ಕೊಟ್ಟನು ಬಸವಣ್ಣ. ಆತನನ್ನ ಅನನ್ಯವಾಗಿ ತಮ್ಮಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಂತಹ ದೈವವನ್ನ ಅವರು ಎಲ್ಲರ ಬಳಿಗೆ ಕರೆದೊಯ್ಯುವ ಆಸೆ ಅವರು. ಅವರು ಹೇಗೆ ಇರಲಿ, ಯಾವ ರೀತಿ ನೀತಿಗಳನ್ನೇ ಅನುಸರಿಸಲಿ, ಅವರ ಬಳಿಗೆ ನಾನು ಈ ನನ್ನ ಯಾವುದನ್ನ ನಾನು ಪರಮಾಪ್ತ ಎಂದುಕೊಂಡಿದ್ದೇನೋ ಆ ದೈವವನ್ನ ಅವರ ಬಳಿಗೆ ಒಯ್ಯುವ ವಾಹನವಾಗಬೇಕು ಎನ್ನುವ ಆಸೆ. ಈಗ ತಾನೆ ನನ್ನ ಮಗಳು ಹಾಡಿದ ಆ ವಚನ ನನಗೆ ಬಹಳ ಇಷ್ಟವಾದದ್ದು ಇದೇ ಕಾರಣಕ್ಕಾಗಿ. ಎಷ್ಟೋ ಜನ ನಾವು ದೈವವನ್ನ ನಿರಾಕಾರವೆಂದು ಗುರುತಿಸುತ್ತೇವೆ. ಆಗ ಬಸವಣ್ಣ ಅಂತಹವರಿಗೆ, ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ನೋಡ ಎನ್ನುತ್ತಾರೆ. ಯಾವುದು ನಿರಾಕಾರವೋ, ಯಾವುದು ಕಣ್ಣಿಗೆ ಗೋಚರವಾಗುವುದಿಲ್ಲವೋ ಅದನ್ನ ನಾವು ಜ್ಞಾನದ ಮೂಲಕ ಮಾತ್ರ ಗಳಿಸಲು ಸಾಧ್ಯ, ಅದರ ಬಗ್ಗೆ ವಿವರ ತಿಳಿಯಲು ಸಾಧ್ಯ. ಪರಮಾಣುಗಳಿವೆ ಎಂಬುದನ್ನ ನಾವು ಜ್ಞಾನದ ಮೂಲಕ ತಿಳಿದಿದ್ದೇವೆ, ಅದನ್ನು ಕಾಣಲಾಗಿಲ್ಲ. ಹೀಗೆ ದೈವವನ್ನು ನಿರಾಕಾರವೆನ್ನುವವರಿದ್ದರೆ ಅಂಥವರ ಬಳಿ ನಾನು ನಿನ್ನನ್ನ ಜ್ಞಾನದ ರೂಪದಲ್ಲಿ ಅವರ ಬಳಿಗೆ ನಿನ್ನನ್ನ ಒಯ್ಯುತ್ತೇನೆ ಎನ್ನುತ್ತಾರೆ. ಅಯ್ಯ ನೀನು ಸಾಕಾರವಾಗಿದ್ದಲ್ಲಿ ನಾನು ಋಷಭನೆಂಬ ವಾಹನವಾಗಿದ್ದೆ ನೋಡ ಎನ್ನುತ್ತಾರೆ. ಯಾರ್ಯಾರು ನಿನ್ನನ್ನ ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಗಂಗೆ, ಕೊರಳಲ್ಲಿ ಹಾವು ಅಂತೆಲ್ಲ ನಿನ್ನನ್ನೊಬ್ಬ ಸಂಸಾರ ಬಂದಿಗ ಎಂದು ಭಾವಿಸಿರುತ್ತಾರೋ ಅಂಥವರ ಬಳಿಗೆ ನಾನು ನಂದಿಯ ರೂಪದಲ್ಲಿ ಋಷಭನಂತೆ ಅವರ ಬಳಿಗೆ ನಿನ್ನನ್ನು ಒಯ್ಯುತ್ತೇನೆ ಎಂದಿದ್ದಾರೆ. ಇಂತಹ ಗುಂಪಿನಲ್ಲಿ ನಾನೂ ಒಬ್ಬ. ನನ್ನ ಮನೆಯ ಗೃಹ ಪ್ರವೇಶದಲ್ಲಿ ನನಗೆ ಒಂದು ದೇವರ ಕೋಣೆಗೆ ಒಂದು ಫೋಟೋ ಬೇಕಾಗಿತ್ತು. ಮಾರ್ಕೆಟ್ಗೆ ಹೋಗಿ ಈಶ್ವರನ ಒಂದು ಫೋಟೋ ಕೊಡಿ ಅಂತ ಕೇಳಿದೆ. ಅವರು ನಿಮಗೆ ಸಿಂಗಲ್ ಬೇಕಾ ಫ್ಯಾಮಿಲಿ ಬೇಕಾ ಅಂದರು. ನನಗೆ ಆಗ ಆ ಕ್ಷಣದಲ್ಲಿ ಒಂದು ರೀತಿಯ ಆ ಭಾವನೆ ನಾನು ಹೇಳಲಾರೆ. ಒಂದು ರೀತಿ ನಮ್ಮ ಲೌಕಿಕ ಬದುಕಿನ ವ್ಯವಸ್ಥೆಯನ್ನೇ ಅವ್ಯವಸ್ಥೆಯನ್ನೇ ಅದನ್ನು ಕೂಡ ಆ ಈಶ್ವರನಿಗೆ ಹೊಂದಿಸಿದ್ದು ನನಗೆ ಆ ಕ್ಷಣದಲ್ಲಿ ಸೋಜಿಗವೆನಿಸಿತು. ಹೀಗೆ ಯಾರು ನಿನ್ನನ್ನ ಇಂತಹ ಸಾಕಾರ ರೂಪದಲ್ಲಿ ನೋಡಲು ಬಯಸಿದ್ದಾರೋ ಅಂತಹವರಿಗೆ ನಾನು ನಂದಿಯ ರೂಪದಲ್ಲಿ ವೃಷಭನಾಗಿ ನಿನ್ನನ್ನು ಒಯ್ಯುತ್ತೇನೆ, ನಿನ್ನನ್ನು ಅವರ ಬಳಿಗೆ ಒಯ್ದು ನಿನ್ನನ್ನು ಅವರಿಗೆ ತಿಳಿಸುವ ಆಸೆ ಎನ್ನುವ ಬಸವಣ್ಣ, ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ನೋಡ ಎನ್ನುತ್ತಾರೆ. ಈ ವಾಕ್ಯವಂತೂ ವಿಜ್ಞಾನದಲ್ಲಿ ಎಷ್ಟು ಅರ್ಥಪೂರ್ಣ ಧ್ವನಿಯನ್ನು ಹೊಂದಿದೆ ಎಂದು ನನಗನ್ನಿಸುತ್ತದೆ. ಬಸವಣ್ಣ ಕೇವಲ ದಾರ್ಶನಿಕ ಅಲ್ಲ, ಆತ ಒಂದು ವೈಜ್ಞಾನಿಕ ದೃಷ್ಟಿಕೋನವು ಆತನಿಗಿತ್ತೇನೋ ಎಂದು ನನಗೆ ಬಹಳ ಸಾರಿ ಅನ್ನಿಸಿದೆ. ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ನೋಡ. ಇಡೀ ಪ್ರಕೃತಿಯ ಜಂಗಮತ್ವ, ಆ ನಾಟ್ಯವೇ ಇಡೀ ಜಗತ್ತಿನ ಒಂದು ಸಮತೋಲನೆಗೆ ಕಾರಣವಾಗಿದೆ. ಪ್ರತಿನಿತ್ಯ ಸೂರ್ಯನ ಚಲನೆ, ಆತನ ನಾಟ್ಯವೇ ನಮ್ಮ ಬದುಕಿಗೆ ಆಧಾರವಾಗಿದೆ. ಪ್ರಿಜೋ ಕಾಪ್ರಾ ಎನ್ನುವ ಒಬ್ಬ ವಿಜ್ಞಾನಿ ದಿ ಆಫ್ ಫಿಸಿಕ್ಸ್ ಎನ್ನುವ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಮೊದಲನೆಯ ಪುಟದಲ್ಲಿನ ವಾಕ್ಯಗಳು ಹೀಗಿವೆ: ನಾನು ಸಮುದ್ರದ ಬಳಿಯಲ್ಲಿ ಕುಳಿತಿದ್ದೆ. ಆ ಸಮುದ್ರದ ಅಲೆಗಳು, ಆಳೆತ್ತರದ ಅಲೆಗಳು ದೂರದೆಲ್ಲಿಂದಲೋ ಬಂದು ತೀರದೆಡೆಗೆ ಅಪ್ಪಳಿಸುತ್ತಿದ್ದವು. ಅಲ್ಲಿಂದ ನೀರಿನ ಹನಿಗಳು ಎಲ್ಲವೂ ಮೇಲಕ್ಕೆ ಚಿಮ್ಮುತ್ತಿದ್ದವು. ಆ ಒಂದು ಕ್ಷಣ ಸೈದ್ಧಾಂತಿಕ ಭೌತ ವಿಜ್ಞಾನಿಯಾದ ನನಗೆ ಒಂದು ಕ್ಷಣ ಆಲೋಚಿಸುವಂತಾಯಿತು. ಈ ನೀರಿನ ಹನಿಗಳು, ಅವುಗಳಲ್ಲಿರುವ ಪರಮಾಣುಗಳು, ಈ ಸಮುದ್ರದ ನೀರಿನಲ್ಲಿರುವ ಪರಮಾಣುಗಳು, ನಾನು ಕುಳಿತಿರುವ ನೆಲದಲ್ಲಿನ ಪರಮಾಣುಗಳು, ಮರಗಿಡದಲ್ಲಿರುವ ಪರಮಾಣುಗಳಲ್ಲಿನ ಎಲೆಕ್ಟ್ರಾನುಗಳು, ಇವೆಲ್ಲವೂ ಒಂದು ಚಲನ ಸ್ಥಿತಿಯಲ್ಲಿದೆ. ಆ ಚಲನ ಸ್ಥಿತಿಯಿಂದಾಗೆ ನಮಗೆ ಇದೆಲ್ಲವೂ ಗೋಚರವಾಗುತ್ತಿದೆ.
ಕೆಲವು ವಿಶೇಷ ಚಲನ ಸ್ಥಿತಿಯಲ್ಲಿದ್ದು ಜೀವಿಗಳಂತೆ ವರ್ತಿಸುತ್ತಿವೆ, ಇನ್ನು ಕೆಲವು ಸಾಮಾನ್ಯ ಚಲನೆಯ ಸ್ಥಿತಿಯಲ್ಲಿದ್ದು ಜಡವಸ್ತುಗಳೆಂದು ನಮಗೆ ಕಾಣುತ್ತದೆ. ಜಡವಾಗಲಿ ಜೀವವಾಗಲಿ ಚಲನೆ ಎನ್ನುವುದನ್ನು ನಿರಂತರವಾಗಿದೆ ಎಂದು ನನಗೆ ಆಗನ್ನಿಸಿತು. ಸಿದ್ದಯ್ಯ ಪುರಾಣಿಕರು ಕೂಡ ಒಂದು ಮಾತನ್ನು ಹೇಳುತ್ತಾರೆ, ಹೂವೆ ಪತ್ರೆಯು ಹುಲ್ಲೆ ಭಸ್ಮವು ಜಡವಿದೆಲ್ಲವೂ ಜಂಗಮ ಅನ್ನುವಾಗ ಪುರಾಣಿಕರು ಅದು ಕಾವ್ಯದ ಕಲ್ಪನೆಯಲ್ಲ, ವೈಜ್ಞಾನಿಕ ಸತ್ಯ ಎಂದು ನನಗನ್ನಿಸುತ್ತದೆ. ಹೀಗೆ ಫ್ರಿಜೋ ಕಾಪ್ರಾ ಈ ಎಲ್ಲ ಆ ಕ್ಷಣದಲ್ಲಿ ನನಗೆ ಎಲ್ಲ ಪರಮಾಣುಗಳಲ್ಲಿ ನಡೆಯುತ್ತಿರುವ ನಿರಂತರ ಚಲನೆಯನ್ನ ನೋಡಿದಾಗ ಇಡೀ ವಿಶ್ವವೇ ಒಂದು ಅದ್ಭುತ ಚಲನೆಯಲ್ಲಿರುವಂತೆ ಭಾಸವಾಯಿತು. ಇದನ್ನೇ ನಾನು ನಟರಾಜನ ತಾಂಡವ ನೃತ್ಯವೆಂದು ನಾನು ಗ್ರಹಿಸುವಂತಾಯಿತು ಎಂದು ಹೇಳುವಂತಹ ಆ ವಿಜ್ಞಾನಿಯ ಮಾತುಗಳಲ್ಲಿ ಕೂಡ ಈ ಎಲ್ಲ ಪ್ರಪಂಚದಲ್ಲಿ ನಡೆಯುತ್ತಿರುವ ಈ ವಿಶ್ವದ ಜಂಗಮತ್ವ ಆ ದೈವದ ನಾಟ್ಯವೆಂದು ಗುರುತಿಸಿದರೆ ಆ ನಾಟ್ಯದಿಂದ ಹೊರಬರುವ ಚೈತನ್ಯ ಎಲ್ಲರ ಜೀವಕ್ಕೆ ಸೆಲೆಯಾಗಿದೆ ಎನ್ನುವುದನ್ನ ಬಸವಣ್ಣ ಗ್ರಹಿಸಿ, ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ನೋಡ ಎನ್ನುತ್ತಾನೆ. ಬಸವಣ್ಣ ದೈವವನ್ನು ಕಂಡ ರೀತಿಯನ್ನ ಇಷ್ಟು ಹೇಳಿದ್ದೇನೆ, ನನಗಿಂತ 10 ಪಟ್ಟು ತಿಳಿದವರಿದ್ದೀರಿ. ಈಗ ನಾನು ಐನ್ಸ್ಟೈನ್ ದೇವರನ್ನ ಕಂಡ ರೀತಿಯನ್ನ ನಿಮ್ಮ ಮುಂದಿಡುತ್ತಿದ್ದೇನೆ. ಆತನ ಹೇಳಿಕೆಗಳಂತೂ ಸಾವಿರಾರು. ಆತ ಬೆಳೆದಂತೆಲ್ಲ ಆತನ ಹೇಳಿಕೆಗಳು ಕಾಲ ಕಾಲಕ್ಕೆ ಮಾರ್ಪಾಟಾಗಿವೆ. ನೋಡಿ, ಆತ ಮೊದಲು ಹೇಳಿದಂತೆ ನಾನೊಬ್ಬ ಧಾರ್ಮಿಕನಾದ ನಾಸ್ತಿಕ ಎಂದಿದ್ದಾನೆ. ದೈವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದಾಗ ನಾನೊಬ್ಬ ಧಾರ್ಮಿಕನಾದ ನಾಸ್ತಿಕ ಎಂದಿದ್ದಾನೆ. ಒಂದು ರೀತಿಯ ಪ್ಯಾರಾಡಾಕ್ಸಿಕಲ್ ಅಂತಾರೆ ಇದಕ್ಕೆ. ಧಾರ್ಮಿಕತೆಯೇ ಬೇರೆ, ನಾಸ್ತಿಕತೆಯೇ ಬೇರೆ, ಇವೆರಡು ವಿರುದ್ಧವಾದವು. ಅಂಥದ್ರಲ್ಲಿ ಆತ ನಾನೊಬ್ಬ ಧಾರ್ಮಿಕನಾದ ನಾಸ್ತಿಕ ಎನ್ನುತ್ತಾನೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ನಾನು ದಯಮಾಡಿ ಸಹಿಸಿಕೊಳ್ಳಿ. ಡಾಕ್ಟರ್ ದಾನಮ್ಮ ಮೇಡಮ್ ಕೇಳಿಸ್ತಾ ಇದೆಯೇನೋ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಸರ್ ಕ್ಲಿಯರ್ ಇದೆ ಸರ್, ಕೇಳಿಸ್ತಾ ಇದೆ. ಎಸ್ ಸರ್. ನಾನೊಬ್ಬ ಧಾರ್ಮಿಕ ನಾಸ್ತಿಕ ಎನ್ನುವಂತಹ ಐನ್ಸ್ಟೈನ್ ಮುಂದೆ ಬೆಳೆದಂತೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾನೆ. ಇಲ್ಲೊಂದು ಶಿವರಾಮ ಕಾರಂತರು ಒಂದು ಪಠ್ಯ 10ನೇ ತರಗತಿಯಲ್ಲಿ ಇತ್ತು. ಆ ಪಠ್ಯದಲ್ಲಿನ ಒಂದು ವಾಕ್ಯ ನನಗೆ ಈಗಲೂ ಕೂಡ ನೆನಪಿನಲ್ಲಿದೆ. ನಾವು ಬೆಳೆದಂತೆ ನಮ್ಮ ದೇವರೂ ಕೂಡ ಬೆಳೆಯುತ್ತಾನೆ ಎನ್ನುವ ಮಾತನ್ನ ಕಾರಂತರು ಹೇಳಿದ್ದಾರೆ. ಬಹುಶಃ ಐನ್ಸ್ಟೈನ್ಗೂ ಈ ಮಾತು ಸಲ್ಲುತ್ತದೆ ಎನ್ನುತ್ತದೆ. ಐನ್ಸ್ಟೈನ್ಗೆ ಏಕೆ, ನಮಗೂ ಕೂಡ ಸಲ್ಲುತ್ತದೆ. ನಾವು ಚಿಕ್ಕವರಾಗಿದ್ದಾಗ ನಮ್ಮೂರಿನ ಬಸಪ್ಪನ ಗುಡಿ, ಹನುಮಪ್ಪನ ಗುಡಿಯಲ್ಲಿಯೇ ನಾವು ದೇವರನ್ನು ಕಾಣುತ್ತಿದ್ದದ್ದು. ಆ ನಂತರ ಬೆಳೆದು ಮುಂದೆ ಅಲ್ಲಿ ಆಚೆ ಈಚೆ ಹೋದಾಗ ನಮ್ಮ ದೇವರು ಸ್ವಲ್ಪ ವಿಶಾಲವಾಗಿದ್ದಾನೆ ಎನ್ನಿಸುತ್ತದೆ. ನೋಡಿ, ನಂತರ ಅವನ ಮಾತನ್ನು ಕೇಳಿ, ನಾನು ನಾಸ್ತಿಕನಲ್ಲ, ಆದರೂ ಸರ್ವಧರ್ಮೀಯನೂ ಅಲ್ಲ. ಈ ಸರ್ವಧರ್ಮೀಯತೆ ಎಂದರೆ ಎಲ್ಲ ಧರ್ಮಗಳನ್ನು ಒಪ್ಪುವುದು, ಎಲ್ಲ ದೈವಗಳನ್ನು ಒಪ್ಪುವುದು, ಇಂತಹ ಒಂದು ಜನರಲ್ ಸ್ಥಿತಿ. ನಾನು ನಾಸ್ತಿಕನೂ ಅಲ್ಲ, ನಾನು ಸರ್ವಧರ್ಮೀಯನೂ ಅಲ್ಲ ಎಂದಿದ್ದಾನೆ. ಇನ್ನೊಂದು ಸಾರಿ ನೋಡಿ, ಈ ವಿಷಯ ಅಷ್ಟು ಸುಲಭವಲ್ಲ, ಹೌದು ಅಥವಾ ಇಲ್ಲ ಎಂದು ಹೇಳುವಷ್ಟು ಸುಲಭದ ಮಾತಲ್ಲ ತಾನೆ. ಹಾಗೆಯೇ ಮತ್ತೊಂದು ಕಡೆ ದೇರ್ ಇಸ್ ನೋ ಪರ್ಸನಲ್ ಗಾಡ್, ನನಗೋಸ್ಕರ ಅಥವಾ ನಮಗೋಸ್ಕರ ಒಬ್ಬ ದೇವರಿದ್ದಾನೆ ಎನ್ನುವುದನ್ನು ನಾನು ನಂಬುವುದಿಲ್ಲ ಎನ್ನುತ್ತಾನೆ. ಮುಂದುವರಿಯುತ್ತಾ, ಅಂತಹ ನಮ್ಮನ್ನೇ ಸೃಷ್ಟಿಸಿದ ದೇವರು ನಮ್ಮನ್ನೇ ಶಿಕ್ಷಿಸುತ್ತಾನೆ ಎನ್ನುವುದರಲ್ಲಿ ನನಗೆ ನಂಬಿಕೆ ಇಲ್ಲ ಎಂದು ಕೂಡ ಹೇಳಿದ್ದಾನೆ. ವಿಶ್ವದ ಅತ್ಯಂತ ಕ್ರಮಬದ್ಧ ರಚನೆಯಲ್ಲಿ ದೇವರ
ನಿಲುವಿದೆ, ದೇವರಿದ್ದಾನೆ, ಅಂತಹ ದೇವರಿದ್ದಾನೆ ಹೊರತು ದಿನನಿತ್ಯದ ನಮ್ಮ ನಿಮ್ಮ ಆಗು ಹೋಗುಗಳಿಗೆ ತಲೆ ಕೆಡಿಸಿಕೊಳ್ಳುವಂತಹ ದೇವರಿಲ್ಲ ಎಂದಿದ್ದಾನೆ. ಇನ್ನೊಂದು ಕಡೆ ನಾನೊಬ್ಬ ಅಜ್ಞಾತ, ನನಗೇನೂ ತಿಳಿದಿಲ್ಲ. ಈ 3-4 ರೀತಿಯ ವ್ಯಕ್ತಿತ್ವಗಳಿವೆ. ರಿಯಲಿಸ್ಟ್, ವಾಸ್ತವತಾವಾದಿ, ಅಜ್ಞೇಯತಾವಾದಿ ಅಂತ ಅನ್ಸುತ್ತೆ. ಇದರ ಪ್ರಕಾರ ನನಗೇನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಬೇಡಿ. ಅದು ನನಗೆ ನೀವು ಹೇಳಿದ್ರು ನನಗೆ ಅರ್ಥ ಆಗಲ್ಲ. ನೀವು ಆ ಪ್ರಶ್ನೆಗೆ ನನಗೆ ಅದು ಪ್ರಶ್ನೆ ಅಂತಲೇ ಅನ್ಸಲ್ಲ. ದೇವರಿದ್ದಾನೆ ಅಂತ ನೀವು ಕೇಳಿದ್ರೆ ನನ್ನನ್ನ ಅದು ಏನನ್ನೂ ಹೇಳಲ್ಲ, ನನಗೇನೂ ಗೊತ್ತಿಲ್ಲ ಅಂತ. ಇಂಥವ್ರನ್ನ ಅಗ್ನಾಸ್ಟಿಕ್ ಅಥವಾ ಅಜ್ಞಾತರು ಅಂತಲೂ ಕೂಡ ಕರೀತಾರೆ. ನಾನು ಅಜ್ಞಾತ ಅಂತ ಗುರುತಿಸಿಕೊಳ್ಳುತ್ತಾ ಐನ್ಸ್ಟೈನ್ ಹೇಳ್ತಾನೆ, ನಮ್ಮ ಸಮಸ್ಯೆಗಳಿಗೆ, ನಮ್ಮ ಬದುಕಿನ ಸಮಸ್ಯೆಗಳಿಗೆ ನಾವೇ ನೈತಿಕ ಮೌಲ್ಯಗಳನ್ನ ಹುಡುಕಿಕೊಂಡು ಅವುಗಳಿಗೆ ಉತ್ತರ ಕಂಡುಕೊಳ್ಬೇಕು ಹೊರತು ನಮ್ಮ ನೈತಿಕ ಸಮಸ್ಯೆಗಳನ್ನ ಯಾರೋ ಸೃಷ್ಟಿಸಿದರು, ಯಾರೋ ನಿಯಂತ್ರಿಸುತ್ತಿದ್ದಾರೆ, ಆತನ ಮೊರೆ ಹೋಗಬೇಕು ಎನ್ನುವಂತಹ ಪರಿಸ್ಥಿತಿಯನ್ನ ನಾನು ಒಪ್ಪುವುದಿಲ್ಲ ಎನ್ನುವಂತಹ ದೃಷ್ಟಿಕೋನ ಐನ್ಸ್ಟೈನ್ ಅವರ. ದೇವರ ಬಗೆಗಿನ ಅವರ ಅತ್ಯುತ್ತಮ ಒಕ್ಕಣೆಯೊಂದನ್ನು ನಾನು ಮೆಚ್ಚಿದ್ದೇನೆ. ಇಷ್ಟೆಲ್ಲ ವಿಭಿನ್ನ ಹೇಳಿಕೆಗಳನ್ನು ಕೊಟ್ಟರು ಐನ್ಸ್ಟೈನ್ ನನ್ನ ದೇವರ ಬಗೆಗಿನ ಮನಸ್ಥಿತಿ ಹೇಗಿದೆ ಎಂದರೆ, ಒಂದು ಪುಟ್ಟ ಮಗು ವಿಶಾಲವಾದ ಗ್ರಂಥಾಲಯವನ್ನು ಹೊಕ್ಕಿದಾಗ ಅಲ್ಲಿರುವ ಲಕ್ಷಾಂತರ ಪುಸ್ತಕಗಳನ್ನು ನೋಡಿ ಬೆರಗುಗೊಳ್ಳುತ್ತದೆ. ಅದೆಷ್ಟೋ ಭಾಷೆಯಲ್ಲಿ ಆ ಪುಸ್ತಕಗಳನ್ನು ಬರೆದಿದ್ದಾರೆ, ಅದೆಷ್ಟೋ ಜನ ಆ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಭಾಷೆಯೂ ಗೊತ್ತಿಲ್ಲ, ಅದನ್ನು ಬರೆದವರೂ ಗೊತ್ತಿಲ್ಲ. ಇವ್ಯಾವುದು ಗೊತ್ತಿಲ್ಲದಿದ್ದರೂ ಕೂಡ ಆ ಮಗುವಿಗೆ ಒಂದರ ಬಗ್ಗೆ ಒಂದು ರೀತಿಯ ಸ್ವಲ್ಪವಾದರೂ ಮೆಚ್ಚುಗೆ ಅಂಶ ಉಂಟಾಗುತ್ತದೆ. ಅದೇನೆಂದರೆ, ಈ ಪುಸ್ತಕಗಳನ್ನು ಯಾರೋ ಓರಣವಾಗಿ ಜೋಡಿಸಿದ್ದಾರೆ, ಈ ಪುಸ್ತಕಗಳನ್ನ ಈ ಬೀರುವಿನಲ್ಲಿ, ಕಪಾಟುವಿನಲ್ಲಿ, ಗೋಡೆಗಳಲ್ಲಿ ಒಂದು ಅಂದವಾಗಿ ಇಟ್ಟಿದ್ದಾರೆ ಎನ್ನುವ ಭಾವನೆಯನ್ನು ಮಗು ವ್ಯಕ್ತಪಡಿಸುತ್ತದೆ. ದೇವರ ಬಗೆಗಿನ ನಮ್ಮ ಮನಸ್ಥಿತಿಯು ಹೀಗೆ ಎನ್ನುತ್ತಾರೆ ಐನ್ಸ್ಟೈನ್. ಹೀಗೆ ಹೇಳುತ್ತಾ ಐನ್ಸ್ಟೈನ್ ದೇವರ ಬಗೆಗಿನ ಕಲ್ಪನೆಯನ್ನು ಕೂಡ ನಮ್ಮ ಮುಂದಿಟ್ಟಿದ್ದಾರೆ. ಆತ ಹೇಳುವುದು ಹೀಗೆ, ನನ್ನ ಮುಂದೆ ಅಗಾಧವಾದ ವಿಶ್ವವಿದೆ, ಅದು ಎಷ್ಟು ಅಗಾಧವಾಗಿದೆ ಎನ್ನುವುದನ್ನ ವಿಜ್ಞಾನ ನಮಗೆ ತಿಳಿಸಿಕೊಟ್ಟಿದೆ ಎನ್ನುತ್ತಾರೆ. ಆ ವಿಜ್ಞಾನ ಕೊಟ್ಟಿರುವ ಸತ್ಯಗಳೇನು ಎನ್ನುವುದನ್ನ ಒಂದೆರಡು ಸ್ಲೈಡ್ಗಳ ಮೂಲಕ ನಿಮಗೆ ತೋರಿಸ ಬಯಸುತ್ತೇನೆ. ದಾನಮ್ಮ ಮೇಡಮ್ ಮಾಡಿ ಹೇಳ್ಬೋದಾ? ಮಾತಾಡಿ ಸರ್, ಇನ್ನೂ ಟೈಮ್ ಇದೆ, ಮಾತಾಡಿ. ನೋಡಿ, ನಮ್ಮ ಆಕಾಶಕಾಯಗಳು ಯಾವ ವೇಗದಿಂದ ಚಲಿಸುತ್ತವೆ ಎನ್ನುವುದನ್ನ ಗಮನಿಸೋಣ. ಉಸೇನ್ ಬೋಲ್ಟ್ ಅಂತಕ್ಕಂಥ ವೇಗದ ಓಟಗಾರ ಉಸೇನ್ ಬೋಲ್ಟ್ ಸೆಕೆಂಡಿಗೆ 10.78 ಮೀಟರ್ ಹಲೋ ಸರ್, ಯಾವ್ದೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ನಾನು ಅನ್ಮ್ಯೂಟ್ ಮಾಡ್ತೀನಿ ಸರ್, ನೀವು ಮಾತಾಡಿ ಸರ್. ಅದು ನನ್ನ ಕಡೆಯಿಂದನಾ? ಇಲ್ಲ ಬೇರೆ ಕಡೆ ನೀವು ಸ್ಟಾರ್ಟ್ ಮಾಡಿ ಸರ್, ನಾನು ಮ್ಯೂಟ್ ಮಾಡಿದ್ದೇನೆ. ಉಸೇನ್ ಬೋಲ್ಟ್ ಅತ್ಯಂತ ವೇಗದ ಓಟಗಾರ. ಅವನು ಸೆಕೆಂಡಿಗೆ 10.78 ಮೀಟರ್ ಓಡ್ತಾನೆ.
ಅದೇ ವೇಗದಲ್ಲಿ ಏನಾದ್ರು ಓಡಿದ್ರೆ ಗಂಟೆಗೆ ಆತ 39 ಕಿಲೋಮೀಟರ್ ಓಡಬಲ್ಲ. ರಾಕೆಟ್ ಸೆಕೆಂಡಿಗೆ 12 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. ಮನುಷ್ಯ ನಿರ್ಮಿತ ರಾಕೆಟ್ 1 ಸೆಕೆಂಡಿಗೆ 12 ಕಿಲೋಮೀಟರ್ ಓಡಿದರೆ ಅದು ಗುರುತ್ವದಿಂದ ಆಚೆಗೆ ಹೋಗಬಹುದು. ಅಂದರೆ ಗಂಟೆಗೆ ಅದು 44,000 ಕಿಲೋಮೀಟರ್ ಓಡಬೇಕು. ಹಾಗೆ ಓಡುತ್ತೆ. ನಮ್ಮ ಭೂಮಿ, ನೀವೇನಾದರೂ ಸೂರ್ಯನಲ್ಲಿಗೆ ಪ್ರವಾಸ ಹೊರಟು ಸೂರ್ಯನ ಬಳಿ ನಿಂತು ನೋಡಿದರೆ ನಮ್ಮ ಭೂಮಿ ಸೆಕೆಂಡಿಗೆ 30 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದೆ. ಅಂದರೆ ಗಂಟೆಗೆ 1,00,000 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ. ನೀವು ಸೂರ್ಯನನ್ನ ಗಮನಿಸಿ. ಸೂರ್ಯನನ್ನು ಬಿಟ್ಟು ಪ್ರವಾಸವಾದ ಹೊರಟು ಆಕಾಶಗಂಗೆ, ಸೂರ್ಯ ಆಕಾಶಗಂಗೆಯ ಒಂದು ನಕ್ಷತ್ರ, ಆಕಾಶಗಂಗೆಯ ಬಳಿ ನಿಂತು ನೋಡಿದರೆ ಅಲ್ಲಿ ನಿಮಗೆ ಕಾಣುವುದೇನು? ಸೂರ್ಯ ಗಂಟೆಗೆ 7,00,000 ಕಿಲೋಮೀಟರ್ ವೇಗದಿಂದ ಆಕಾಶಗಂಗೆಯನ್ನು ಸುತ್ತುತ್ತಿದ್ದಾನೆ. ನಮ್ಮ ಆಕಾಶಗಂಗೆಯೋ ಗಂಟೆಗೆ 11,00,000 ಕಿಲೋಮೀಟರ್ ವೇಗದಲ್ಲಿ ಆಂಡ್ರೋಮೆಡಾ ಎನ್ನುವ ಗ್ಯಾಲಾಕ್ಸಿ ಕಡೆಗೆ ಹೋಗುತ್ತಿದೆ. ಇದು ವೇಗದ ಮಾತಾಯಿತು. ಆಕಾಶಗಂಗೆ ಒಂದು ಗ್ಯಾಲಾಕ್ಸಿ. ಇಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿವೆ. ಈ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಸೂರ್ಯ ಒಂದು. ಈ ಸೂರ್ಯ ಇಲ್ಲಿದ್ದಾನೆ. ನಿಮಗೆ ಈ ಚಿತ್ರ ಕಾಣುತ್ತಿದೆ ಎಂದು ಭಾವಿಸುತ್ತೇನೆ. ಒಂದು ಗ್ಯಾಲಾಕ್ಸಿ ಎಂದರೆ ಕೋಟಿ ನಕ್ಷತ್ರಗಳ ಸಮೂಹ. ವೇಗ ನೋಡಿದೆವು. ಈಗ ಇದರ ವ್ಯಾಪ್ತಿಯನ್ನ ಗಮನಿಸೋಣ. ನಮ್ಮ ಭೂಮಿಯ ವ್ಯಾಸ 12,000 ಕಿಲೋಮೀಟರ್. ಸೂರ್ಯನ ವ್ಯಾಪ್ತಿ 14,00,000 ಕಿಲೋಮೀಟರ್. ಸೌರವ್ಯೂಹದ ವ್ಯಾಪ್ತಿ 15,000 ಕೋಟಿ ಕಿಲೋಮೀಟರ್. ನಮ್ಮ ಆಕಾಶಗಂಗೆಯ ವ್ಯಾಪ್ತಿ 10,000 ಕೋಟಿ ಕಿಲೋಮೀಟರ್ಗಳು. ಇಡೀ ನಾವು ಗುರುತಿಸಿರುವ ವಿಶ್ವದ ವ್ಯಾಪ್ತಿ 600 ಕೋಟಿ ಕಿಲೋಮೀಟರ್ಗಳು. ಇಷ್ಟೊಂದು ನಾವು ಗುರುತಿಸಿರುವ ವಿಶ್ವ ಇಷ್ಟೊಂದು ಅಗಾಧವಾಗಿದೆ. ಇದಕ್ಕಿಂತಲೂ ವಿಶ್ವದ ವ್ಯಾಪ್ತಿ ದೊಡ್ಡದಿದೆ. ಒಂದು ಅಂದಾಜಿನ ಪ್ರಕಾರ ನಮಗೆ ಈ ಶೇಕಡ 4 ಭಾಗ, ಇನ್ನೂ 96 ಭಾಗ ಏನೇನಿದೆ ಎನ್ನುವುದು ನಮಗಿನ್ನೂ ಗೊತ್ತಾಗಿಲ್ಲ ಎನ್ನುವುದು ಕೂಡ ಇತ್ತೀಚಿನ ಒಂದು ಸಂಗತಿ. ಈಗ ವ್ಯಾಪ್ತಿಯ ಬಿಟ್ಟು ಕಾಲಗಣನೆಗೆ ಬರೋಣ. ವಿಶ್ವ ಹುಟ್ಟಿದ್ದು 1,400 ಕೋಟಿ ವರ್ಷಗಳ ಹಿಂದೆ. ಭೂಮಿ ಹುಟ್ಟಿದ್ದು 500 ಕೋಟಿ ವರ್ಷಗಳ ಹಿಂದೆ. ಅಂದರೆ ವಿಶ್ವ ಹುಟ್ಟಿದ ನಂತರ 900 ಕೋಟಿ ವರ್ಷಗಳವರೆಗೆ ಭೂಮಿ ಇರಲಿಲ್ಲ. ಆ ನಂತರದಲ್ಲಿ ಭೂಮಿ ಕಂಡುಕೊಂಡದ್ದು. ಮನುಷ್ಯ ಹುಟ್ಟಿದ್ದು 3,00,000 ವರ್ಷಗಳ ಹಿಂದೆ. ಅಂದರೆ ಭೂಮಿ ಹುಟ್ಟಿದ 499 ಕೋಟಿ ವರ್ಷಗಳ ನಂತರ, 97 ಲಕ್ಷ ವರ್ಷಗಳ ನಂತರ ಮನುಷ್ಯ ಭೂಮಿಯ ಮೇಲೆ ಹುಟ್ಟಿದ್ದಾನೆ. ಇದನ್ನು ಇನ್ನೊಂದು ರೀತಿ ಗ್ರಹಿಸಬಹುದೆನ್ನಿಸುತ್ತದೆ. ಇಡೀ ಭೂಮಿಯ ವಯಸ್ಸನ್ನ ಒಂದು ದಿನಕ್ಕೆ ಸಂಕ್ಷೇಪಿಸಿ ನೋಡಿದರೆ ಆಗ ನೋಟ ಹೇಗಿರುತ್ತದೆ ಎನ್ನುವುದನ್ನ ಈ ಸ್ಲೈಡ್ ನಲ್ಲಿ ನೀವು ನೋಡಬಹುದು. ಇಂದು ಭಾನುವಾರ, ಇಂದಿನ ರಾತ್ರಿ ಶನಿವಾರ ಕಳೆದು ಭಾನುವಾರ ಪ್ರಾರಂಭವಾದ ಮಧ್ಯರಾತ್ರಿಯಲ್ಲಿ ಭೂಮಿ ಹುಟ್ಟಿತು. ಇಂದಿನ ರಾತ್ರಿ 12ಕ್ಕೆ ಹುಟ್ಟಿತು ಎಂದುಕೊಳ್ಳೋಣ. ನಂತರ ಜೀವದ ಸೆಲೆ ಕಂಡದ್ದು, ಜೀವ ಉತ್ಪತ್ತಿಯಾದದ್ದು ಮುಂಜಾನೆ 4 ಗಂಟೆಗೆ. ಅಂದರೆ ರಾತ್ರಿ 12ರಿಂದ ಮುಂಜಾನೆ 4 ಗಂಟೆಯವರೆಗೆ ಜೀವದ ಸುಳಿವಿರಲಿಲ್ಲ. ಅಲ್ಲಿಂದ ಆಚೆಗೆ ಮಧ್ಯಾಹ್ನ 2 ಗಂಟೆಯವರೆಗೆ 2 ಗಂಟೆಯಲ್ಲಿ ಏಕಜೀವಕೋಶದ ಆಲ್ಗೆಗಳು ಕಾಣಿಸಿಕೊಂಡವು. ಜೆಲ್ಲಿ ಮೀನುಗಳು ಎಂಬುವು ರಾತ್ರಿ 8:48ಕ್ಕೆ, ಅಂದರೆ ಭಾನುವಾರ
ಈಗ ನಾವು ಮಧ್ಯಾಹ್ನ 12ರ ಸ್ಥಿತಿಯಲ್ಲಿದ್ದೇವೆ. ಇಂದಿನ ರಾತ್ರಿ 8:48ಕ್ಕೆ ಜಲ್ಲಿ ಮೀನುಗಳು ಹುಟ್ಟುತ್ತವೆ. ಗಿಡ ಮರಗಳು ರಾತ್ರಿ 9:52ಕ್ಕೆ, ಡೈನೋಸಾರುಗಳು ರಾತ್ರಿ 10:56ಕ್ಕೆ, ಸಸ್ತನಿಗಳು ರಾತ್ರಿ 11:39ಕ್ಕೆ, ಮನುಷ್ಯ ಹುಟ್ಟಿದ್ದು ರಾತ್ರಿ 11:58:43 ಎನ್ನುವ ಅಂಶಗಳನ್ನ ಈ ಸ್ಲೈಡ್ ಮೂಲಕ ನೀವು ಗಮನಿಸಿದ್ದೀರಿ. ಹೀಗೆ ಐನ್ಸ್ಟೈನ್ನ ದೈವದ ಗ್ರಹಿಕೆ ಪುಟ್ಟ ಮಗುವು ಗ್ರಂಥಾಲಯದಲ್ಲಿ ಹೊಕ್ಕಿದಂತೆ ಭಾಸವಾಗಿದ್ದೆ ಎನ್ನುವುದರ ಜೊತೆಗೆ ಐನ್ಸ್ಟೈನ್ ತನ್ನ ದೈವದ ಕಲ್ಪನೆಯನ್ನ ಹೀಗೆ ಇಟ್ಟಿದ್ದಾನೆ: ವಿಶ್ವ ಅತ್ಯಂತ ಅಗಾಧವಾಗಿದೆ. ಆ ಅಗಾಧವಾದ ವಿಶ್ವದಲ್ಲಿ ನನಗೆ ನನ್ನ ನೋಟಕ್ಕೆ ಕಾಣುವುದು ಕಿಂಚಿತ್ ಮಾತ್ರ. ಆ ಕಿಂಚಿತ್ ಮಾತ್ರದ ರಚನೆಯನ್ನಾಗಲಿ ವರ್ತನೆಯನ್ನಾಗಲಿ ಗಮನಿಸಿದರೆ ನನಗೆ ಆಶ್ಚರ್ಯ ಉಂಟಾಗುತ್ತದೆ. ಎಂತಹ ಅದ್ಭುತ ರಚನೆ ಇದು, ಎಂತಹ ಕ್ರಮಬದ್ಧತೆ ಇದೆ ಇಲ್ಲಿ ಎಂದು ನಾನು ಸೋಜಿಗಗೊಳ್ಳುತ್ತೇನೆ. ಈ ಸೋಜಿಗ ಮತ್ತು ಆಶ್ಚರ್ಯ ನನ್ನಲ್ಲುಟ್ಟು ಉತ್ಸಾಹ ಇವೆಲ್ಲವುಗಳಿಗೆ ಸೇರಿ ನನ್ನಲ್ಲಿ ಒಂದು ಮೂಡುವ ನಿರ್ಧಾರವೆಂದರೆ, ಈ ಕಿಂಚಿತ್ ದರ್ಶನದ ಹಿಂದೆ ಇರುವ ಅಗಾಧ ವಿಶ್ವದ ಹಿಂದೆ ಕೂಡ ಒಂದು ಶಕ್ತಿ ಇದೆ. ಆ ಶಕ್ತಿ ಇಡೀ ವಿಶ್ವವನ್ನು ನಿಯಂತ್ರಿಸುತ್ತಿದೆ. ವಿಶ್ವದ ರಚನೆಯ ಹಿಂದೆ ಯಾವ ಯಾವ ನಿಯಮಗಳಿವೆಯೋ ಆ ನಿಯಮಗಳ ಮೂಲಕ ಅಭಿವ್ಯಕ್ತವಾಗಿಯೇ ಆ ದೇವರಿದ್ದಾನೆ ಎಂದು ತನ್ನ ದೈವ ಕಲ್ಪನೆಯನ್ನ ಐನ್ಸ್ಟೈನ್ ನಮ್ಮ ಮುಂದಿಟ್ಟಿದ್ದಾರೆ. ಒಂದು ರೀತಿ ಗಮನಿಸುವುದಾದರೆ ಬಸವಣ್ಣ ಮತ್ತು ಐನ್ಸ್ಟೈನರ ಗ್ರಹಿಕೆ ಎರಡರಲ್ಲೂ ಕೂಡ ಒಂದು ಸಾಮ್ಯತೆ ಇದೆ ಎನಿಸುತ್ತದೆ. ಇಂತಹ ಎರಡು ಚೇತನಗಳು ನಮಗೆ ತಿಳಿಸುವ ಸಾಕಷ್ಟು ವಿಷಯಗಳಿವೆ. ವಿಜ್ಞಾನ ಐನ್ಸ್ಟೈನ್ ಕ್ಷೇತ್ರ, ಧರ್ಮ ಬಸವಣ್ಣನ ಕ್ಷೇತ್ರ. ಈ ವಿಜ್ಞಾನ ಮತ್ತು ಧರ್ಮಗಳೆರಡು ಸಹಯೋಗಗೊಂಡಲ್ಲಿ ವ್ಯಷ್ಟಿಯ ಮತ್ತು ಸಮಷ್ಟಿಯ ಬದುಕು ಅತ್ಯಂತ ಪರಿಪೂರ್ಣವಾಗಿರುತ್ತದೆ ಎಂದು ನಾವು ಭಾವಿಸಬಹುದೆನ್ನಿಸುತ್ತದೆ. ಸತ್ಯದ ವಿಜ್ಞಾನ ಕಂಡುಕೊಂಡಂತಹ ಅನೇಕ ಸತ್ಯಗಳ ಬೆಳಕಿನಲ್ಲಿ ಧರ್ಮವು ಕೂಡ ತಾನು ನಡೆಯಬೇಕು. ಧರ್ಮದ ಆಶಯಗಳನ್ನು ಕೂಡ ವಿಜ್ಞಾನ ತನ್ನ ಬಳಸುವಲ್ಲಿ ಅದನ್ನ ಹೊಂದಿಸಿಕೊಳ್ಳಬೇಕು. ಅದರ ಅನ್ವೇಷಣೆ ಸತ್ಯ ಮಾರ್ಗವಾಗಿರಬೇಕು. ಆದರೆ ಅದನ್ನ ಬಳಸುವಲ್ಲಿ ಧರ್ಮದ ಆಶಯಗಳಿರಬೇಕು ಎನಿಸುತ್ತದೆ. ರಿಚರ್ಡ್ ಫೆನ್ಮನ್ ಹೊನಲುಲು ಎನ್ನುವ ದ್ವೀಪಕ್ಕೆ ಹೋದಾಗ ಅಲ್ಲಿ ಒಂದು ಒಕ್ಕಣೆಯನ್ನ ಅವರು ಓದಿದ್ದಾರೆ. ಆ ಒಕ್ಕಣೆ ಹೀಗಿದೆ: ಇಲ್ಲೊಂದು ಕೀಲಿ ಕೈ ಇದೆ. ಈ ಕೀಲಿ ಕೈಯನ್ನು ತೆಗೆದುಕೊಂಡು ನೀವು ಸ್ವರ್ಗದ ಬಾಗಿಲನ್ನು ತೆರೆಯಬಹುದು. ಈ ಕೀಲಿ ಕೈಯಿಂದ ಸ್ವರ್ಗದ ಬಾಗಿಲನ್ನು ತೆರೆಯಬಹುದು. ಆದರೆ ಎಚ್ಚರವಿರಲಿ, ಇದೇ ಕೀಲಿ ಕೈನಿಂದ ನರಕದ ಬಾಗಿಲನ್ನು ಕೂಡ ನೀವು ತೆರೆಯಬಹುದು ಎಂದಿದ್ದಾರೆ. ಈ ಮಾತು ವಿಜ್ಞಾನಕ್ಕೆ ಅನ್ವಯಿಸುತ್ತದೆ. ವಿಜ್ಞಾನ ಒಂದು ರೀತಿ ಸತ್ಯವನ್ನ ಅರಸುತ್ತದೆಯೇ ಹೊರತು ಅದರ ಒಳಿತು ಕೆಡುಕುಗಳ ಬಗ್ಗೆ ಅದು ಆಲೋಚಿಸುವುದಿಲ್ಲ. ಹೀಗಾಗಿ ವಿಜ್ಞಾನಿಯ ಸತ್ಯವನ್ನ ಬಳಸುವಲ್ಲಿ ಸಮಾಜ ಎಚ್ಚರಿಕೆಯಿಂದಿರಬೇಕು. ಈ ಬಳಸುವಿಕೆ ಸಮಾಜದ ಒಳಿತು ಕೆಡುಕುಗಳನ್ನ ಮನದಲ್ಲಿಟ್ಟುಕೊಂಡು ಮುನ್ನಡೆಯಬೇಕು. ಒಂದು ರೀತಿ ವಿಜ್ಞಾನ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಸರಿ ತಪ್ಪುಗಳ ನಿಷ್ಕರ್ಷೆಯಾಗುತ್ತದೆ.
ಅಷ್ಟೇ ನಮ್ಮ ಬದುಕಲ್ಲ. ನಮ್ಮ ವ್ಯಕ್ತಿಗತವಾದ ಬದುಕಾಗಲಿ, ವ್ಯಕ್ತಿಯ ಬದುಕಾಗಲಿ ಕೇವಲ ತಾರ್ಕಿಕವಾಗಿ ನಡೆಯುವಂತಹದಲ್ಲ. ಅಲ್ಲಿ ವೈಚಾರಿಕತೆಯೂ ಮುಖ್ಯ, ಒಳಿತು ಕೆಡುಕುಗಳು ಕೂಡ ಮುಖ್ಯ. ವಿಜ್ಞಾನ ಮನಸ್ಸಾದರೆ ಧರ್ಮ ಹೃದಯಕ್ಕೆ ಸಂಬಂಧಿಸಿದ್ದು. ಯಾವುದೇ ವಿಷಯವಾಗಲಿ ವಿಜ್ಞಾನ ಇದು ಸರಿ ಅಥವಾ ತಪ್ಪು ಎನ್ನುತ್ತದೆ, ಧರ್ಮ ಇದು ಒಳಿತು ಅಥವಾ ಕೆಡುಕನ್ನುಂಟು ಮಾಡುತ್ತದೆ ಎನ್ನುತ್ತದೆ. ಕೇವಲ ಒಂದನ್ನೇ ನಾವು ಇಟ್ಟುಕೊಂಡು ನಡೆಯುವಂತಹದಲ್ಲ, ಎರಡರ ಸಮ್ಮಿಳನವಾಗಬೇಕು. ಗಾಂಧೀಜಿಯ ಮಾತುಗಳಲ್ಲೇ ಇದನ್ನು ನಾವು ಕಾಣಬಹುದು. ನಿನಗೆ ಯಾವುದಾದರೂ ಕೆಲಸವನ್ನು ಮಾಡಲೇ ಅಥವಾ ಬೇಡವೇ ಎನ್ನುವ ಸಂಶಯ ಉಂಟಾದರೆ ನಾನು ನಿನಗೊಂದು ಸಲಹೆ ಕೊಡುತ್ತೇನೆ. ಈ ದೇಶದ ನಿನ್ನ ಸಮಾಜದ ಅತ್ಯಂತ ನಿರ್ಗತಿಕನಿಗೂ ಕೂಡ ಅದು ಒಳ್ಳೆಯದಾಗುತ್ತದೆ ಎನ್ನುವುದಾದರೆ ತಡ ಮಾಡದೆ ಮುಂದುವರಿ ಎಂದಿದ್ದಾರೆ ಗಾಂಧೀಜಿ. ಇಂತಹ ಒಳಿತು ಕೆಡುಕುಗಳ, ಸರಿ ತಪ್ಪುಗಳ ಸಹಯೋಗದಿಂದ ನಮ್ಮ ವ್ಯಕ್ತಿ ಮತ್ತು ಸಮಷ್ಟಿಯ ಬದುಕು ಸಾಗಬೇಕು. ಧರ್ಮ ಸತ್ಯಗಳ ಬೆಳಕನ್ನ ತನ್ನಲ್ಲಿ ಹೊಂದಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಟ್ಟಳೆಗಳನ್ನ ನಿರ್ಮಿಸಿ ಸಣ್ಣ ಸಣ್ಣ ವ್ಯಾಪ್ತಿಗೆ ಒಳಪಟ್ಟು ಒಂದು ರೀತಿ ಮತವಾಗಬಾರದು, ಜಾತಿ ಆಗಬಾರದು. ಅಂಬೇಡ್ಕರ್ ಇದೇ ಮಾತನ್ನ ಧರ್ಮದ ಬಗ್ಗೆ ಹೇಳುತ್ತಾರೆ. ಯಾವ ಧರ್ಮ ಇಲ್ಲ ಸಲ್ಲದ ಕಟ್ಟಳೆಗಳನ್ನು ಬೆಳೆಸಿಕೊಳ್ಳುತ್ತದೆಯೋ ಅದು ತನ್ನ ವೈಶಾಲ್ಯತೆಯನ್ನ ಕಳೆದುಕೊಳ್ಳುತ್ತದೆ ಎಂದಿದ್ದಾರೆ ಅಂಬೇಡ್ಕರ್. ಇಷ್ಟು ಹೇಳುತ್ತಾ 12ನೇ ಶತಮಾನದಲ್ಲಿ ಹೊಸ ಧರ್ಮವನ್ನು ಕೊಟ್ಟಂತಹ ಬಸವಣ್ಣನ ಬಗ್ಗೆ, 20ನೇ ಶತಮಾನದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಕೊಟ್ಟಂತಹ ಹೊಸ ಸಿದ್ಧಾಂತವನ್ನು ಕೊಟ್ಟಂತಹ ಐನ್ಸ್ಟೈನರ ಬದುಕಿನ ಬಗ್ಗೆ ಮಾತನಾಡಿದ್ದೇನೆ. ನನಗೆ ತಿಳಿದಷ್ಟನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬಸವಣ್ಣ ಒಬ್ಬ ಶ್ರೇಷ್ಠ ವೈಜ್ಞಾನಿಕ ಧರ್ಮಿ, ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟೇ ಶ್ರೇಷ್ಠನಾದ ಧಾರ್ಮಿಕ ವಿಜ್ಞಾನಿ ಎನಿಸುತ್ತದೆ. ಆ ಎರಡು ಚೇತನಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಈ ಉಪನ್ಯಾಸವನ್ನು ಕೇಳಿದ ಎಲ್ಲ ಶರಣ ಬಂಧುಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದಂತಹ ನನಗೆ ಕರೆ ಕೊಟ್ಟಂತಹ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಶ್ರೀಮತಿ ಸುಧಾ ಪಾಟೀಲ್ ರವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ರುದ್ರಮೂರ್ತಿ ಪ್ರಭು ಹಾಗೂ ಅವರ ಸ್ನೇಹಿತರಿಗೆ ವಂದಿಸುತ್ತಾ, ನಾನು ಮಾತನಾಡಬೇಕೆಂದು ಪ್ರೇರಣೆ ನೀಡಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂದಾಗ ನನಗೆ ಒಂದು ಜ್ಞಾಪಕ ಬರುತ್ತದೆ. ಬಸವಣ್ಣ ಅಯ್ಯ ನಾನು ದತ್ತಣ ಎನ್ನುತ್ತೇನೆ, ದಂದಣ ಎನ್ನುತ್ತೇನೆ ಎನ್ನುವ ಮಾತಿದೆ. ನಾನು ಏನೋ ನನಗ ತೋಚಿದ್ದನ್ನ ನಿನ್ನ ಮುಂದೆ ಹೇಳುತ್ತೇನೆ, ಒಪ್ಪಿಕೊಳ್ಳಯ್ಯ ಅಂತ ಕೂಡಲ ಸಂಗಮನ ಹೇಳುವಂತೆ ನಾನು ಪಟ್ಟಣ ಅವರ ಮುಂದೆ ಹೇಳಿಕೊಳ್ಳುವುದೇ ಇಷ್ಟು. ನನಗೆ ಗೊತ್ತಿದ್ದನ್ನ ದತ್ತಣ ದಂದಣ ಎಂದಿದ್ದೇನೆ. ತಾವು ದಯಮಾಡಿ ಸ್ವೀಕರಿಸಿ ನನಗೆ ಪ್ರೋತ್ಸಾಹ ನೀಡಿದ್ದಕ್ಕಾಗಿ ತಮಗೂ ಕೂಡ ಎಲ್ಲ ಶರಣ ಬಂಧುಗಳಿಗೂ ನನ್ನ ಶರಣಾರ್ಥಿಗಳು ನಮಸ್ಕಾರ. ಸರ್, ಸುಮಾರು 1:20 ತಮ್ಮ ಉಪನ್ಯಾಸ. ಬಹುಶಃ ನಾವು ಇವತ್ತು ವಿಜ್ಞಾನ, ಬಸವಣ್ಣ ಒಬ್ಬ ವಿಜ್ಞಾನಿ, ಧರ್ಮಿ ಅಂತಕ್ಕಂಥದ್ದು ಅಥವಾ ಧಾರ್ಮಿಕ ವಿಜ್ಞಾನಿ ಅಂತಕ್ಕಂಥದ್ದು ಬಹಳಷ್ಟು ಸಾಮ್ಯತೆಗಳನ್ನ ಹೇಳ್ತಾ ಆರಂಭದಲ್ಲಿಯೂ ಕೂಡ ಐನ್ಸ್ಟೀನ್ ಅವರಿಗೂ ಕೂಡ 2 ಹೆಂಡರಿದ್ರು ಅಂತಕ್ಕಂಥ, ನನಗೂ ಕೂಡ ಇಷ್ಟೊಂದು ಹೋಲಿಕೆಯ ಸಾಮ್ಯತೆಯನ್ನ ಹೇಗೆ ಮಾಡ್ತಾರೆ ಸರ್ ಅಂತ ಅನಿಸಿತ್ತು. ಇದು ಸಂಕ್ಷಿಪ್ತ ಅಂತ ಹೇಳಿದ್ರೆ, ಇದು ನಿಮಗೆ ಸಂಕ್ಷಿಪ್ತ ಅಂತಂದ್ರೆ ನಮಗಿದು ದೊಡ್ಡ ಸಮುದ್ರ, ಕಡಲು. ಎಲ್ಲ ವಿಚಾರಗಳನ್ನ ಅತ್ಯಂತ ಸಂಯಮದಿಂದ PPT ಮುಖಾಂತರ, ವಿಚಾರಗಳ ಮುಖಾಂತರ ಅವ್ಯಾಹತವಾಗಿ ತಾವು ಹೇಳಿದನ್ನು ನೋಡಿದ್ರೆ ನಿಜಕ್ಕೂ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಬಹುಶಃ, ಯಾಕಂದರೆ ಬಸವಣ್ಣವ್ರು ಹೇಳ್ತಾರೆ, ಕಾಳಿ ಕಂಕಾಳದ ಮುನ್ನೆ ಉಮೆಯ ಕಲ್ಯಾಣದ ಮುನ್ನ ಅಂದಿಂದ ಇಂದಿಗೆ ಎಳೆಯ ನೀನು ಹಳೆಯ ನಾನು ಕೂಡಲ ಸಂಗಮ ದೇವ ಅಂತಕ್ಕಂಥ ವಿಚಾರ ಬಹಳ ಅರ್ಥಪೂರ್ಣವಾಗಿ ಆ ಸಮಷ್ಟಿಯ ಉಗಮದ ಬಗ್ಗೆ, ಜೀವಚಾರದ ಜಲಚರ ಪ್ರಾಣಿಗಳು ಹೆಂಗೆ ಹುಟ್ಟಿದ್ವು,
ಸಸ್ತನಿಗಳು ಹೆಂಗೆ ಹುಟ್ಟಿದ್ವು, ಮೊಟ್ಟೆಗಳು ಹೆಂಗೆ ಹಾಕಿದ್ವು, ಅಂದ್ರೆ ಇಡೀ ಸೃಷ್ಟಿಯ ಉಗಮವನ್ನ ಇದರ ಮೇಲಿರ್ತಕ್ಕಂಥ ಸಕಲ ಚಯಾಚರ ಜೀವಿಗಳು ಹೇಗೆ ಹುಟ್ಟುಕೊಂಡು ಅಂತಕ್ಕಂಥ ವಿಚಾರವನ್ನು ಕೂಡ ಬಸವಣ್ಣ ಹೇಳ್ತಾನೆ. ಅದರ ನಿಜಕ್ಕೂ ಒಬ್ಬ ಐನ್ಸ್ಟೀನ್ ಅಂತಕ್ಕಂಥ ಒಬ್ಬ ದೊಡ್ಡ ವಿಜ್ಞಾನಿ, ಬಹುಶಃ ಐನ್ಸ್ಟೀನ್ ಅಂತ ದೊಡ್ಡ ವಿಜ್ಞಾನಿ, ಆ ವಿಜ್ಞಾನವನ್ನು ಜನಪರವಾಗಿ ಜನಮುಖಿಯಾಗಿ ಜನರೊಂದಿಗೆ ಬದುಕ್ತಕ್ಕಂಥ ವಿಜ್ಞಾನಿ ಅವರು. ಐನ್ಸ್ಟೀನ್ ಒಂದು ಹಂತದೊಳಗೆ ಲೋಹಿಯಾ ಅವರ ಕಾಂಟೆಂಪ್ರರೀಸ್ ಅಂದ್ರೆ ಬರ್ಲಿನ್ ವಿಶ್ವವಿದ್ಯಾಲಯದೊಳಗೆ ಲೋಹಿಯಾ ತಮ್ಮ 23ನೇ ವರ್ಷದೊಳಗೆ ಎಕನಾಮಿಕ್ಸ್ ಒಳಗೆ PhD ಮಾಡಿರ್ತಾರೆ. ಇವರು ಆಲ್ರೆಡಿ ಆ ಕಾಲಘಟ್ಟದೊಳಗೆ ಭಾಳಷ್ಟು ಪ್ರತೀತಿಯನ್ನು ಪಡೆದಿರ್ತಾರೆ ಐನ್ಸ್ಟೀನ್ ಅಂತಕ್ಕಂಥವ್ರು. ಅವರಿಬ್ಬರು ಕೂಡ್ಕೊಂಡು ಗಾಂಧಿಯ ಬಗ್ಗೆ ವಿಚಾರ ಮಾಡ್ತಾರೆ. ಗಾಂಧಿ ಅಂದ್ರೆ ಹೆಂಗೆ, ಗಾಂಧಿಯ ಬಗ್ಗೆ ಐನ್ಸ್ಟೀನಿಗೆ ಭಾಳ ಅಪಾರವಾದ ಗೌರವ ಮತ್ತು ಪ್ರೀತಿ. ಅವ್ರ ಬಗ್ಗೆ ತಿಳ್ಕೊಂಡಾಗ ಈ 20ನೇ ಶತಮಾನದೊಳಗೆ ಇಂಥ ಒಬ್ಬ ಮೌಲಿಕ ವ್ಯಕ್ತಿ, ಮಾಂಸ ಮಜ್ಜು ಚರ್ಮದ ಹೊದಿಕೆ ಒಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಉದ್ಗಾರವನ್ನು ತೆಗಿತಾರೆ. ಆದ್ರೆ ಇವತ್ತಿನ KS ಮಲ್ಲೇಶ್ ಅವರ ವಿಚಾರ ನಾವು ಇವು ಭಾಳ ತಡ ಮಾಡಿದ್ವಿ. ಅವ್ರ ಪರಿಚಯ 1 ವರ್ಷ ಆದರೂ ಯಾಕೆ ಅವರಿಗೆ ಮಾತಾಡಿಸಲಿಲ್ಲ ಅಂತಕ್ಕಂಥ ಅಪರಾಧ ಮನೋಭಾವ ನಮಗೆ ಇವತ್ತು ಕಾಡ್ತಾ ಇದೆ. ಅಂದ್ರೆ ಅಷ್ಟೊಂದು ಶ್ರೇಷ್ಠ ಮಟ್ಟವಾದ ನಿಜವಾಗಿ ಅದು ಉದ್ಗಾರ. ಅವ್ರ ಹೊಗಳಿಗೆ ಅವ್ರಂತಾರೆ ಮತ್ತೆ ಹೊಗಳಿಗೆ ಹೇಳಿದ್ರೆ ನಮ್ಗೆ ಕಿರಿಕಿರಿ ಆಕತ್ತಂತ. ಅವ್ರ ಕಿರಿಕಿರಿ ಮಾಡಿದ್ರೂ ಚಿಂತಿಲ್ಲ. ಭಾಳಷ್ಟು ಒಳ್ಳೆಯ ವಿಚಾರಗಳನ್ನ, ಭಾಳಷ್ಟು ಹೊಸ ಸಂಶೋಧನೆಗಳನ್ನ ಇವತ್ತು ನಾವು ಬಿಗ್ ಬ್ಯಾಂಗ್ ಥಿಯರಿ ಅಂತೀವಿ. ಇವತ್ತು ನಾವು ಉಗಮದ ಹುಟ್ಟು ಎಷ್ಟು ವಿಸ್ತಾರವಾದ 12,000 ಕಿಲೋಮೀಟರ್ ಈ ಭೂಮಿಯ ವ್ಯಾಪ್ತಿ. ಆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಣಿ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ. ಈ ಇಡೀ ಏನು ಸೌರವ್ಯೂಹ ಜೈವಿಕ ಮಂಡಳ ಅಂತಕ್ಕಂಥದ್ದು ಅಪ್ರಮಾಣ. ವಿ ಕೆನಾಟ್ ಕಂಪೇರ್ ವಿತ್ ಎನಿಬಡಿ. ನಾವು ಅದನ್ನು ಅಗಮ್ಯ, ನಾವು ಕಾಣಲಾರ್ದಂಥದ್ದು, ಅಗೋಚರ ಕಣ್ಣಿಗೂ ಕಾಣಲಾರ್ದಂಥದ್ದು, ಪ್ರತಿಮೆಯನ್ನು ಕೂಡ ಮಾಡಲಾರ್ದಂಥದ್ದು, ಎನ್ನಕ್ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಕ್ಕಂಥದ್ದು. ಅಂದ್ರೆ ಭಾಳಷ್ಟು. ಮತ್ತು ಇನ್ನೂ ಒಂದು ಭಾಳ ಅರ್ಥ ಬಸವಣ್ಣ ಮತ್ತು ಅಲ್ಲಮ ಹೇಗೆ ಭೌತ ವಿಜ್ಞಾನಿಗಳಾಗಿದ್ದಾರಂದ್ರೆ, ಬಸವಣ್ಣ ಅಲ್ಲಮನ ಒಂದು ವಚನದಾಗ ಅವ್ರು ಹೇಳ್ತಾರೆ, ಉದಕದೊಳಗೆ ಕಿಚ್ಚು ಹುಟ್ಟಿ ಸುಡುತ್ತಿರುವುದು ಕಂಡೆ, ಐ ಕ್ಯಾನ್ ಸಿ ಎ ಫೈರ್ ಇನ್ ವಾಟರ್, ಗಗನದಲ್ಲಿ ಮರವ ಕಂಡೆ, ಪಕ್ಕವಿಲ್ಲದ ಹಕ್ಕಿ ಭುವಿಯ ನುಂಗಿದ ಕಂಡೆ, ಕಾಣ ನಿನ್ನ ಕಾಲದ ಬಿಣ್ಣಾಣ ಅಂತಕ್ಕಂಥದ್ದು. ಭಾಳ ಅರ್ಥಪೂರ್ಣ. ನೀರಿನೊಳಗೆ ಬೆಂಕಿ ಕಾಣ್ತೀನಿ ನಾನು ಅಂತಕ್ಕಂಥದ್ದು ಅಲ್ಲಮನು ಹೇಳ್ಯಾರ, ಬಸವಣ್ಣನು ಹೇಳ್ಯಾರ. ಅದೇ ರೀತಿ ಅಲ್ಲಮನ 3ನೇ ವಚನ, ಜಲವನರಿತು ನೋಡಿದಲ್ಲಿ ಜಲವು ಜಲವಲ್ಲ ಅಂತಾರ. H2O ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವು ಬೆಂಕಿಯನ್ನು ನಂದಿಸ್ತಕ್ಕಂಥ ಎರಡೂ ಬೆಂಕಿಯನ್ನು ವ್ಯಕ್ತಿಗತವಾಗಿ ನೋಡಿಕೊಂಡಾಗ, ಅದು ಪ್ರತ್ಯೇಕವಾಗಿ ನೋಡಿದಾಗ ಆಮ್ಲಜನಕವಾಗಲಿ ಜಲಜನಕವಾಗಲಿ ಬೆಂಕಿಯನ್ನು ಪ್ರೋತ್ಸಾಹ ಮಾಡ್ತಾವೆ, ದೇ ಪ್ರಮೋಟ್ ಫೈರ್. ಬಟ್ ಎರಡೂ ಸಂಯುಕ್ತವಾದಾಗ ಬೆಂಕಿಯನ್ನು ನಂದಿಸ್ತಾವೆ. ಅದಕ್ಕೆ ಜಲವರಿತು ನೋಡಿದರೆ ಜಲವು ಜಲವಲ್ಲ ಅಂತ. ಹೀಗಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ಥಾಟ್ ಪ್ರೊಸೆಸ್ ಇವತ್ತು ನನಗಂತೂ ನಾನು ಆ್ಯಕ್ಚುಲಿ ಇವತ್ತು ನಾಶಿಕ್ ನಮ್ಮ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಮ್ಮ ಮಿಸ್ಸಸ್ ತವ್ರ ಮನೆ ನಿನ್ನೆ ಸಾಯಂಕಾಲ ಬಂದು ನಾನು ಇವತ್ತು ರಾತ್ರಿ ಜಾನಮ್ಮಗೆ ಹೇಳಿದೆ, ಇಲ್ಲ ನಾನು ಇವತ್ತು ಕಾರ್ಯಕ್ರಮ ನೀವು ಮಾಡಿರಿ ನನ್ನ ಕಾರ್ಯಕ್ರಮ. ಮತ್ತು ನನಗೆ ಯಾಕೋ ಒಂಥರ ಬೇಡ ಅಟೆಂಡ್ ಆಗಲೇಬೇಕು ಅಂತ ತಿಳ್ಕೊಂಡು ಸುಮ್ಮನೆ ಭೌತಿಕವಾದ ಅಟೆಂಡ್ ಅಲ್ಲ. ಇವತ್ತು ಒಂದು ಕ್ಷಣನೂ ಕೂಡ ಅವ್ರ ಮಾತಾಡಿದಂಥ 1 ಗಂಟೆ 15, 17, 20 ನಿಮಿಷ ಸಮಗ್ರವಾಗಿ ನಾವೆಲ್ಲರೂ ಅಟೆಂಡ್ ಆಗಿದ್ವಿ. ಭಾಳಷ್ಟು ಲೀಲಾಜಾಲವಾಗಿ ನಮ್ಮನ್ನು ತೊಗೊಂಡೋದ್ರಿ ಸರ್. ಸೊ ಮುಂದಿನ ದಿನದೊಳಗೆ ಇಂಥ ಹೆಚ್ಚಿನ ಶ್ರಮ ಕೆಲಸ ತಮ್ಮ ಮೇಲೆ ಇದೆ, ಜವಾಬ್ದಾರಿ ಇದೆ. ಒಂದು ತಂಡವನ್ನು ವೈಚಾರಿಕವಾಗಿ ತಕ್ಕೊಂಡು ಹೋಗ್ತಕ್ಕಂಥ ತಮ್ಮ ಕೆಲಸ ನಿಜಕ್ಕೂ. ಮತ್ತು ಬಸವಣ್ಣನು ಹೇಳ್ತೀನಿ, ಬಸವಣ್ಣನು ಕೂಡ ಧಾರ್ಮಿಕ ನಾಸ್ತಿಕ. ಎರೆದರೆ ನೆನೆಯೋದು ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ, ಅವ್ನು ಹೇಳ್ತಾನೆ ಜಂಗಮಕ್ಕೆ ಎರೆದರೆ ಸ್ಥಾವರ ನೆನೆಯುತ್ತು ಅಂತಕ್ಕಂಥ. ಲಿಂಗವ ಪೂಜಿಸಿ ಫಲವೇನು, ಸಮರತಿ ಸಮಕಳೆ ಸಮಸುಖವಂದರಿಯದನ್ನಕ್ಕ. ಈ ಬಯಾಲಜಿಕಲ್ ಡಾರ್ವಿನ್ ಸಿದ್ಧಾಂತವನ್ನು ನಾವು ಸಮರತಿ ಸಮಕಳೆ ಸಮಸುಖವಂದರಿಯದನ್ನಕ್ಕ ಲಿಂಗವ ಪೂಜಿಸಿ ಫಲವೇನು, ನದಿಯೊಳಗೆ ನದಿ ಬೆರೆಸಿದಂತಾಯಿತು ಅಂತಕ್ಕಂಥದ್ದು. ಈ ರೀತಿಯಾಗಿ ನೋಡಿದಾಗ ಬಸವಣ್ಣ ಮತ್ತು ಐನ್ಸ್ಟೀನ್ ಇಡೀ ಜಗತ್ತಿಗೆ ತಮ್ಮದೇ ಆದಂಥ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನಮ್ಗೆ ಒಂದು ಹೆಮ್ಮೆ ಅಂದರೆ ತಮ್ಮಂಥ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ಬಂದು ನಮ್ಮಲ್ಲಿಗೆ ಹೇಳಿದಾಗ ನಮ್ಮ ಹೊರಟ್ಟಿ ಸಾಹೇಬ್ರು ಅಂತಾರೆ, ಪ್ರತಿ ವಾರ ನಿಮ್ಗೆ ಹೆಂಗೆ ಸಿಗ್ತಾರ ಅಂತ. ಗ್ಯಾಲಕ್ಸಿ ಇದ್ದಂಗೆ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆಯೊಳಗೆ ಸಾಕಷ್ಟು ಗ್ಯಾಲಕ್ಸಿಯ ನಕ್ಷತ್ರಗಳದವು. ಅವುಗಳನ್ನು ಹುಡುಕಿ ಆಯಾ ಕಾಲಘಟ್ಟಕ್ಕೆ ನಾವು ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಸರ್. ನಿಮಗೆ ಶತಕೋಟಿ ನಮನಗಳಂದ್ರೂ ಕಡಿಮೆ. ಬಹಳಷ್ಟು ಜನಸಾಮಾನ್ಯರಿಗೂ ಕೂಡ ಅದು ಕನ್ನಡದಲ್ಲಿ ಫಿಸಿಕ್ಸ್ ಈಸಿ ಟು ಟೀಚ್ ಇನ್. ನೀವು ಒಬ್ಬ ಭೌತಶಾಸ್ತ್ರದ ಪ್ರಾಧ್ಯಾಪಕರು ಅಥವಾ ಫಿಲಾಸಫಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರು ಅಂತಕ್ಕಂಥದ್ದು ಕೂಡ ಕನ್ಫ್ಯೂಷನ್. ನಾವು ಮತ್ತೆ ಬಂದು ನಿಮ್ಮ ಡಿಗ್ರಿ ನೋಡ್ಬೇಕು, ನೀವು ಅದರ MSc ಫಿಸಿಕ್ಸ್ ಮಾಡಿರೋ ಅಥವಾ MA ಫಿಲಾಸಫಿ ಮಾಡಿರೋ ಅಂತಕ್ಕಂಥದ್ದು. ಭಾಳಷ್ಟು ಕಳಕಳಿ ಕಾಳಜಿಯ ನಿಮ್ಮ ಮಾತಿಗೆ ಅನಂತ ಶರಣಾರ್ಥಿ. ಒಂದು 2 ಜನ ಹ್ಯಾಂಡಲ್ ಮಾಡಿದ್ದಾರೆ. ಮೊದಲಿಗೆ ವಿಜಯ್ ಕುಮಾರ್ ತೇಲಿ ಅವರು, ಅವರ ನೇರವಾದ ತಮ್ಮ ಪ್ರಶ್ನೆಯನ್ನ ಅವ್ರಿಗೆ ಕೇಳ್ರಿ. ವಿಜಯ್ ಕುಮಾರ್ ತೇಲಿ ಅವರು. ತೇಲಿ ಸರ್. ನಾಗರಾಜ್ ಕೊಟ್ಗಾರ್.
ನಾಗರಾಜ್ ಕೊಟ್ಗಾರ್ ಸರ್. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಮಾತಾಡಿ ಸರ್. ಹಾನ್ ಸರ್. ಸರ್ ಅದೇ ಸರ್, ಈಗ ಸರ್ ಬಹಳ ಚೆನ್ನಾಗಿ ವಿಚಾರ ಮಂಡನೆ ಮಾಡಿದ್ರು ಸರ್. ನಿಜವಾಗ್ಲೂ ವಚನಗಳಲ್ಲಿ ವೈಜ್ಞಾನಿಕತೆ ಅದ ಅನ್ನುವಂಥದ್ದನ್ನ ಮತ್ತಷ್ಟು ನಮ್ಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ಸರ್ ಬಹಳ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಧನ್ಯವಾದಗಳು. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈ ಐನ್ಸ್ಟೀನ್ ಅವರ ವಿಚಾರಗಳನ್ನ ನಾವು ಬಸವ ತತ್ವಗಳಲ್ಲಿ ಹುಡುಕಿದ ಹಾಗೆ ಬಸವ ತತ್ವಗಳಲ್ಲಿನ ವಿಚಾರಗಳ ನಡುವೆ ಒಂದು ಹೋಲಿಕೆ ಅಥವಾ ಒಂದು ತುಲನಾತ್ಮಕತೆ ಅನ್ನುವಂಥದ್ದು ಹೆಂಗೆ ಅದು ಕಂಡು ಬರ್ತದಲ್ಲ ಸರ್. ಈ ಐನ್ಸ್ಟೀನ್ ಅವರು ಬೌದ್ಧ ಧರ್ಮ ಭವಿಷ್ಯದ ಧರ್ಮವಾಗಲಿದೆ ಅನ್ನುವಂತ ಮಾತನ್ನ ಎಲ್ಲೇ ಒಂದ್ ಕಡೆ ಹೇಳಿರುವಂತದ್ದು, ಅಥವಾ ಐನ್ಸ್ಟೀನ್ ಅವರು ಉಪನಿಷತ್ತುಗಳನ್ನ ಓದಿರುವಂತದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ವಚನಗಳ ಒಂದು ಬಗೆಗೆ ಏನಾದ್ರು ಅವ್ರ ಅಭಿಪ್ರಾಯಗಳು ಸರ್? ಅಂದ್ರೆ ಸರ್, ಐನ್ಸ್ಟೀನ್ ಅವರು ಬೌದ್ಧ ಧರ್ಮವನ್ನ ಓದಿ ಮುಂದೆ ಅದು ಭವಿಷ್ಯದ ಧರ್ಮವಾಗಲಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ, ಬಿಕಾಸ್ ಅಲ್ಲಿ ಇರುವಂತ ವೈಚಾರಿಕ ಅಥವಾ ವೈಜ್ಞಾನಿಕ ವಿಚಾರಗಳು. ಸೊ ಅದರಂತೆ ಉಪನಿಷತ್ತುಗಳನ್ನು ಕೂಡ ಓದಿದ್ರು ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಥವಾ ವಿಚಾರಗಳನ್ನ ಅವ್ರು ಒಪ್ಪಿಕೊಂಡ್ರು ಗೊತ್ತಿಲ್ಲ ಸರ್. ಬಟ್ ಹಾಗೆ ಬೌದ್ಧ ಧರ್ಮವನ್ನ ಓದಿ ಅದು ಮುಂದಿನ ಭವಿಷ್ಯದ ಒಂದು ಧರ್ಮವಾಗಲಿದೆ ಅನ್ನುವಂತ ಅವ್ರ ವಿಚಾರ ವಚನಗಳ ಬಗ್ಗೆ ಏನಾದ್ರೂ ಅವ್ರು ಎಲ್ಲಾದ್ರೂ ಉಲ್ಲೇಖಗಳನ್ನು ಮಾಡಿದಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಸರ್ ನಂದು ಅಷ್ಟೇ. ಬಟ್ ಈಗ ವಿಚಾರಗಳು ಮಾತ್ರ, ಈಗ ವಚನಗಳು ಸಂಪೂರ್ಣ ವಿಜ್ಞಾನದ ತಳಹದಿಯ ಮೇಲೇನೆ ರಚನೆಯಾಗಿದಾವ. ಯಾಕಂದ್ರೆ ವಿಜ್ಞಾನದಲ್ಲಿ ಈಗ ನಾವು ಸಾಮಾನ್ಯವಾಗಿ ಕಾಯಕವನ್ನು ಕಾಣಬಹುದು. ಈಗ ಫಾರ್ ಎಕ್ಸಾಂಪಲ್ ಆಗಿ ಈ ಭೂಮಿ ಸೂರ್ಯನ ಸುತ್ತದ ಅಂದ್ರೆ ಒಂದು ನಿರಂತರವಾದ ಕಾಯಕ ಅದ. ಆ ಕಾಯಕದಿಂದನೇ ಹಗಲು ಬೆಳಕುಗಳು ಆಗುವುದಕ್ಕೆ ಸಾಧ್ಯ. ಅಥವಾ ಯಾವುದೋ ಒಂದು ಮಳೆ ಆಗ್ಬೇಕಂತಂದ್ರೂ ಅಲ್ಲಿ ಒಂದು ಕಾಯಕ ನಡೀತದೆ. ಸೊ ಹಂಗೆ ಬಸವಣ್ಣವರು ಕೂಡ ನಾವು ಪ್ರತಿನಿತ್ಯ ಕಾಯಕವನ್ನ ಮಾಡ್ಲೇಬೇಕು ಅನ್ನುವಂತ ಒಂದು ಮಾತನ್ನ ನೀವು ಹೇಳಿದ್ರಿ. ಅಂದ್ರೇನೆ ಈ ಭೂಮಿ ಅಥವಾ ವಿಶ್ವ ಅಥವಾ ನೀವೆಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ ಅನ್ನುವಂತ ಒಂದು ವಿಚಾರಧಾರೆಗಳು. ಸೊ ಇಲ್ಲಿ ವಚನಗಳ ಬಗ್ಗೆ ಅವ್ರು ಏನಾದ್ರು ಉಲ್ಲೇಖ ಮಾಡಿದಾರ ಅಥವಾ ಇಲ್ಲ, ಹೇಗೆ ಅನ್ಸರ್? ಏನಾದ್ರು ಅದ್ರ ಬಗ್ಗೆ ಅವ್ರ ಕನ್ಸರ್ನ್ ಇತ್ತ ಐನ್ಸ್ಟೀನ್ ಅವ್ರಿಗೆ ಅನ್ನುವಂತ ಒಂದು ಮಾತು ಸರ್ ನಂದು. ನಮಸ್ತೆ. ನಾನು ಸಾಕಷ್ಟು ಕಡೆ ನೋಡಿದ್ದೇನೆ, ಬುದ್ಧನ ಬಗ್ಗೆ ಒಂದೆರಡು ಕಡೆ ಅವರು ಮಾತುಗಳನ್ನ ಆಡಿದ್ದಾರೆ. ಒಂದು ಕಡೆ ಅವ್ರು ಮಾತನಾಡುವಾಗ ಸಂಪತ್ತು, ನಮ್ಮ ಎಲ್ಲರೂ ಕೂಡ ಸಂಪತ್ತಿಗಾಗಿ ಪ್ರತಿ ದೇಶವೂ ಕೂಡ ಸಂಪದ್ಭರಿತವಾಗಬೇಕು ಅನ್ನುತ್ತೆ. ಈ ವಿತ್ತೀಯ ಸಂಪತ್ತಿನಿಂದ ನಾವು ಸುಖ ಕಾಣ್ಲಿಕ್ಕಾಗಲ್ಲ. ಈ ಕ್ರೈಸ್ತನಾಗಲಿ ಬುದ್ಧನಾಗಲಿ ಇಂಥ ದಾರ್ಶನಿಕರಿದ್ರಲ್ಲ, ಅವರೇನು ಸಂಪತ್ತನ್ನ ಹೊತ್ಕೊಂಡು ಹೋಗ್ತಾ ಇದ್ರೇನೋ ಅನ್ನೋ ಒಂದು ಕಡೆ ಬಂದಿದೆ ಅನ್ಸುತ್ತೆ. ಹಾಗೆ ಬುದ್ಧ ಧರ್ಮದಲ್ಲೂ ಕೂಡ ಒಂದು ಅವರು ಕಾಸ್ಮಿಕ್ ರಿಲಿಜನ್ ಅಂತ ಕರೀತಾರೆ ಯಾರು ಐನ್ಸ್ಟೈನ್. ಅಂದರೆ ಇಡೀ ವಿಶ್ವದ ರಚನೆಯ ಹಿಂದೆ ದೈವವಿದೆ ಅನ್ನುವುದನ್ನು ಅವರು ಹೇಳುವಾಗ ಆ ರೀತಿಯ ಭಾವನೆಗಳನ್ನ ಹೊಂದಿರುವಂತಹ ಇತರ ಧರ್ಮಗಳನ್ನ ಹೆಸರಿಸುವಾಗ ಬೌದ್ಧ ಧರ್ಮವನ್ನು ಕೂಡ ಹೆಸರಿಸಿದ್ದಾರೆ. ಐನ್ಸ್ಟೈನ್ ಒಂದು ಮಾತು ಹೇಳ್ತಾರೆ, ನಾನು ಸ್ಪಿನೋಜಾ ತತ್ವಜ್ಞಾನಿ ಹೇಳುವಂತಹ ದೈವವನ್ನ ನಾನು ನಂಬುತ್ತೇನೆ ಅಂತ ಹೇಳ್ತಾರೆ. ಈ ವಿಶ್ವಾತ್ಮಕ ನಿಲುವುಳ್ಳ ಧರ್ಮಗಳನ್ನ ಹೆಸರಿಸುವಾಗ ಬುದ್ಧನ ಹೆಸರು ಕೂಡ ಬಂದಿದೆ. ಬಸವಣ್ಣನ ವಿಚಾರಗಳು ಬಹುಶಃ ಐನ್ಸ್ಟೈನ್ರಿಗೆ ತಿಳಿದಿರಲಿಲ್ಲ ಎನ್ನಿಸುತ್ತದೆ. ಒಂದು ವೇಳೆ ತಿಳಿದಿದ್ದಲ್ಲಿ ಆತ ನಾನು ಬಸವಣ್ಣನವರ ನಿಲುವೇ ನನ್ನದು ಎಂದು ಹೇಳುತ್ತಿದ್ದರೇನೋ ಎಂದು ಕೂಡ ನನ್ನ ಗ್ರಹಿಕೆ. ಏಕೆಂದರೆ ಅವರು ಒಂದು ಮಾತು ಹೇಳ್ತಾರೆ, ನಾವು ಇತರರಿಗಾಗಿ ಬದುಕಬೇಕು. ಐನ್ಸ್ಟೈನ್ ಹೇಳೋ ಮಾತು, ನನ್ನ ಸಮಯ ಸಾಕಾಗದೆ ಇರೋದ್ರಿಂದ ಹೇಳಲಿಲ್ಲ. ಏಕೆಂದ್ರೆ ನಾವು ಬದುಕಿರುವುದೇ ಇತರರಿಂದ ಅಂತ. ನಾವು ಊಟ ಮಾಡೋದು ನಾವು ಬೆಳ್ಕೊಂಡು ತಿಂದದ್ದಲ್ಲ, ಯಾರೋ ಬೆಳೆದದ್ದನ್ನ ನಾವು ಬದುಕ್ತಾ ಇದ್ದೇವೆ. ಹೀಗೆ ನಾವು ಇತರರಿಂದ ಬದುಕಿದ್ದೇವೆ, ಅದಕ್ಕೋಸ್ಕರ ನಾವು ಇತರರಿಗಾಗಿಯೂ ಬದುಕಬೇಕು ಅಂತ ಹೇಳ್ತಾ, ಈ ಸಮಾಜದಿಂದ ನಾವು ಎಷ್ಟು ಪಡೆದಿದ್ದೇವೋ ಅಷ್ಟನ್ನಾದರೂ, ಕನಿಷ್ಠ ಅಷ್ಟನ್ನಾದರೂ ಅವರಿಗೆ ನೀಡಬೇಕು ಅನ್ನೋ ಒಂದು ಕಳಕಳಿ ಅವರಲ್ಲಿತ್ತು. ಒಂದು ರೀತಿ ಸಾಮಾಜಿಕ ನೆಮ್ಮದಿ, ತೃಪ್ತಿ, ಸಂತೋಷಕ್ಕೋಸ್ಕರ ನಾವು ಹೊಡೆದಾಡ್ಬೇಕು ಅಥವಾ ನಮ್ಮ ನಡೆ ಆಗಿರ್ಬೇಕು ಅಂತ ಒಂದು ಅರ್ಥದಲ್ಲಿ ಹೇಳೋದಾದ್ರೆ, ಅವರು ದೈವ ಕಲ್ಪನೆಯಲ್ಲಿ ಮುಂದುವರಿತ ಭಾವನಾತ್ಮಕವಾಗಿ ಅವರು ದೇವರ ಬಗೆಗೆ ತಮ್ಮ ಧಾರ್ಮಿಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಅಂತಹ ದೇವರನ್ನ ಮೆಚ್ಚುತ್ತೇನೆ, ಅದು ನನ್ನಲ್ಲಿ ಉತ್ಸಾಹ ಮೂಡುತ್ತೆ ಅಂತ ಹೇಳ್ತಾರೆ. ಆದರೆ ಬಸವಣ್ಣ ಅದೇ ಧಾರ್ಮಿಕತೆಯನ್ನ ಕ್ರಿಯಾತ್ಮಕವಾಗಿ ನೋಡಿದ್ದಾರೆ. ಬಸವಣ್ಣನ ಕ್ರಿಯಾತ್ಮಕತೆ ಅಥವಾ ಅವನ ವಚನಗಳು ಐನ್ಸ್ಟೈನರಿಗೆ ಏನಾದರೂ ತಲುಪಿದ್ದರೆ, ಅಂಬೇಡ್ಕರಿಗೆ ಇನ್ನಷ್ಟು ಹೆಚ್ಚು ತಲುಪಿದ್ದರೆ, ಗಾಂಧಿ ಮಹಾತ್ಮನಿಗೆ ಇನ್ನಷ್ಟು ಹೆಚ್ಚು ತಲುಪಿದ್ದರೆ, ನಮ್ಮ ಬಸವಣ್ಣ ಇನ್ನಷ್ಟು ಆತನ ಬಗೆಗೆ ಅವರು ಹೇಳುವ ಮಾತು ಬಹಳ ಸಾಕಷ್ಟಿತ್ತು ಎಂದು ನನಗನ್ನಿಸುತ್ತದೆ. ನಮಸ್ಕಾರ.
ಓಕೆ ಸರ್, ನಮಸ್ಕಾರ ಸರ್, ಸರ್, ನಮಸ್ಕಾರ ಸರ್. ಇನ್ನೊಂದು ಸರ್ ಬಹಳ ದಯವಿಟ್ಟು ಬಹಳ ಬಹಳ ನಿಜವಾದ ಮಾತಾಡ್ತಾರೆ. ಒಳ್ಳೆ ಉತ್ತರ. ಹೌದು, ಒಳ್ಳೆ ಉತ್ತರ ಕೊಟ್ಟಿದ್ದಾರೆ, ಧನ್ಯವಾದಗಳು. SV ಪಾಟೀಲ್ ಅಂತ ಅವರು SVP ಅಂತ ಹ್ಯಾಂಡಲ್ಸ್ ಮಾಡಿದ್ದಾರೆ. ಪ್ರಶ್ನೆ ಕೇಳಿ. ಶರಣ ಸರ್ ಎಲ್ರಿಗ. ಮೊದಲನೇದಾಗಿ ಸುಗುಣ ಮೇಡಮ್ ಕೀರವಾಣಿ ಅವರು ಸಂಯೋಜನೆ ಮಾಡಿರೋ ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮಗೆ ಶರಣಾರ್ಥಿ ಸರ್. ನನಗೆ ಹಿಂಗ ಕ್ಯೂರಿಯಾಸಿಟಿಗೆ ಒಂದು ಇದನ್ನ ಕೇಳಬೇಕಿತ್ತು ಸರ್. E=MC² ಅನ್ನೋ ಸಿದ್ಧಾಂತನ ಕಡೆಗೆ ವರ್ನರ್ ಹೈಸನ್ಬರ್ಗ್ ಏನೋ ಅನ್ಕೊಂತಾನೆ ಸರ್. E=M ಅದು E=MC² ಅಂತ ಏನೋ ನಿರೂಪಿಸ್ತಾರೆ. ಅದೊಂದು ಡೌಟ್ ಇತ್ತು ಸರ್. ಕಡೆಗೆ ಈ ಎಲೆಕ್ಟ್ರಾನ್ಗಳ ಬಗ್ಗೆ ಮಾತಾಡ್ತಾ ಈ ವೆಸ್ಟರ್ನ್ ಸೈಂಟಿಸ್ಟ್, ಮೋಸ್ಟ್ಲಿ ಹ್ಯಾನ್ಸ್ ಪೀಟರ್ ಡ್ಯೂರ್ ಅಂತ ಒಬ್ಬ ಸೈಂಟಿಸ್ಟ್, ಭಾರತೀಯ ಸ್ಕ್ರಿಪ್ಚರ್ಗಳಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ ಎಲೆಕ್ಟ್ರಾನ್ಗಳ ಬಗ್ಗೆ, ಎಲೆಕ್ಟ್ರಾನ್ ಅನ್ನೋದೇನು ಅಂತ ಮಾತಾಡ್ತಾರೆ. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್? ಮೊದಲನೇ ಪ್ರಶ್ನೆ, ಐಸನ್ಬರ್ಗ್ಗೆ ಈ E=MC² ಅನ್ನೋ ಸೂತ್ರ ಗೊತ್ತಿತ್ತು. E=M ಅಂತ ಬರೆಯೋದು ಬೇರೆ, ಒಂದು C=1 ಅಂತ ಮಾಡ್ಕೊಂಡ್ರೆ ಬರಿಬಹುದು, ಅದು ಮುಖ್ಯವಲ್ಲ. ಅತಿ ಮುಖ್ಯವಾದ ಅಂಶ ಅಂತಂದ್ರೆ E=MC² ಅನ್ನೋದು ಐಸನ್ಬರ್ಗ್ಗೂ ಗೊತ್ತಿತ್ತು. ಐಸನ್ಬರ್ಗ್ ಜರ್ಮನಿಯಲ್ಲಿ ಬಾಂಬ್ ತಯಾರಿಸಲಿಕ್ಕೆ ಪ್ರಯತ್ನ ನಡೆಸಿದ್ದ ಅನ್ನೋದು ಗೊತ್ತಾಗಿತ್ತು. ಮಹಾವಿಜ್ಞಾನಿ ಐನ್ಸ್ಟೈನ್ ಬಾಂಬ್ ತಯಾರಿಕೆಗೆ ಯಾಕೆ ಸಹಿ ಹಾಕದ ಅಂತಂದದಕ್ಕೆ ಕಾರಣ, ಈ ಅಮೆರಿಕಾದಲ್ಲಿ ಬಾಂಬ್ ತಯಾರಿಸದೇ ಇದ್ದಿದ್ರೆ ಜರ್ಮನಿಯಲ್ಲಿ ಅದು ತಯಾರಾಗ್ತಾ ಇತ್ತು. ಅದನ್ನ ಆ ಜರ್ಮನಿಯ ಹಿಟ್ಲರ್ ಅಂತೂ ಎಲ್ಲರ ಮೇಲೆ ಪ್ರಯೋಗಿಸ್ತಿದ್ದ. ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಇಲ್ಲಿಂದ ಅಣುಬಾಂಬನ್ನ ಸೃಷ್ಟಿಸಿದ್ರು ಅನ್ನೋ ಒಂದು ಏನು ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ಐನ್ಸ್ಟೈನ್ ಹಾಗೆ ಹೇಳ್ಕೊಂಡಿದ್ದಾನೆ ಒಂದು ಕಡೆ, ಜರ್ಮನಿನಲ್ಲಿ ತಯಾರಾಗ್ತಾ ಇದ್ದು ಅದು ಎಲ್ಲರ ಮೇಲೆ ಪ್ರಯೋಗ ಆಗಿ ಹಿಟ್ಲರ್ ಮನ ಬಂದಂತೆ ನಮ್ಮನ್ನ ನಾಶ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಆದಷ್ಟು ಬೇಗ ಇಲ್ಲಿ ಬಾಂಬನ್ನು ತಯಾರಿಸೋದಕ್ಕೆ ಇದಕ್ಕೆ ಸಹಿ ಮಾಡದೆ ಅಂತ ಒಂದು. ಇನ್ನೊಂದು, ವಿಜ್ಞಾನದ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೇಳುವಾಗ 2 ರೀತಿಯ ವಿವರಗಳಿರುತ್ತೆ. ಒಂದು ಗುಣಾತ್ಮಕ ವಿವರಣೆ, ಇನ್ನೊಂದು ಪರಿಮಾಣಾತ್ಮಕ ವಿವರಣೆ. ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್ ಅಂತೇವೆ. ಈ ಕ್ವಾಲಿಟೇಟಿವ್ ಗುಣಗಳು ಬಹುಶಃ ಧಾರ್ಮಿಕ ವಿಚಾರಗಳಲ್ಲೂ ಬರುತ್ತವೆ, ವೈಜ್ಞಾನಿಕ ವಿಚಾರಗಳಲ್ಲೂ ಬರುತ್ತವೆ. ನಿಮಗೇ ಗೊತ್ತಿರಬಹುದು, ಈ ಫಿಲಾಸಫಿಯನ್ನ ಎಷ್ಟೋ ಸಾರಿ ಮೆಟಾಫಿಸಿಕ್ಸ್ ಅನ್ನುತ್ತಾರೆ, ಫಿಸಿಕ್ಸ್ ನಿಂದ ಆಚೆಗೆ ಎನ್ನುವ ಅರ್ಥದಲ್ಲಿ. ಹೀಗೆ ಕ್ವಾಲಿಟೇಟಿವ್ ಆಗಿ ಹೇಳುವಾಗ ಅಂತಹ ವಿಷಯಗಳು ಬೇರೆಯ ಧರ್ಮದಲ್ಲೂ ಇರಲು ಸಾಧ್ಯ. ಆದರೆ ಕ್ವಾಂಟಿಟೇಟಿವ್ ಆಗಿ ಇತ್ತೆ ಎನ್ನುವುದಕ್ಕೆ, ಅದನ್ನ ಹಾಗೆ ಕ್ವಾಂಟಿಟೇಟಿವ್ ಆಗಿ ನೋಡ್ಲಿಕ್ಕೆ ಪ್ರಾರಂಭವಾದದ್ದೇ 20ನೇ ಶತಮಾನದ ನಂತರ. ನಮ್ಮ ಕಣ್ಣಿಗೆ ಕಾಣದಂತಹ ಅನೂಹ್ಯ ಪ್ರಪಂಚವನ್ನ ಪ್ರಯೋಗಗಳ ಮೂಲಕ ಕಂಡುಕೊಂಡೆವು. ಆ ಪ್ರಯೋಗಗಳ ಮೂಲಕ ಕಂಡುಕೊಂಡಂತಹ ಆ ಮೂಲ ಕಣಗಳ ವರ್ತನೆಗಳನ್ನ ಪರಿಮಾಣಾತ್ಮಕವಾಗಿ ಹೇಳುವಲ್ಲಿ ವಿಜ್ಞಾನ ಸರಿಯಾಗಿ ಹೇಳಿದೆ. ಗುಣಾತ್ಮಕವಾಗಿ ಹೇಳುವಲ್ಲಿ ವಿಜ್ಞಾನ ಏನು ಹೇಳುತ್ತದೋ ಆ ಧರ್ಮಗಳು ಕೂಡ ಹಾಗೆ ಹೇಳಬಹುದು, ಅಂತಹ ಸಾಧ್ಯತೆಗಳಿದೆ ಎನ್ನಬಹುದು. ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಪ್ರತಿಯೊಂದು ಸ್ಥೂಲ ವಸ್ತುವು ಅತ್ಯಂತ ಸೂಕ್ಷ್ಮ ವಸ್ತುಗಳಿಂದ ಆಗಿದೆ ಎನ್ನುವ ಮಾತು ವಿಜ್ಞಾನದಲ್ಲೂ ಸತ್ಯ, ಸ್ಥೂಲ ಜಗತ್ತಿನ ಧಾರ್ಮಿಕ ಜಗತ್ತಿನಲ್ಲಿಯೂ ಸತ್ಯ. ಆದರೆ ಗಮನಿಸಿ, ಇದೇ ರಿಚರ್ಡ್ ಫೆನ್ಮನ್ ಒಂದು ಮಾತನ್ನು ಹೇಳುತ್ತಾನೆ. ಇಟ್ಟಿಗೆಯೊಂದನ್ನು ಅರ್ಧ ಮಾಡಿದರೆ ಅರ್ಧ ಇಟ್ಟಿಗೆ ಸಿಗುತ್ತದೆ. ಆ ಅರ್ಧ ಇಟ್ಟಿಗೆಗೆ ಪೂರ್ಣ ಇಟ್ಟಿಗೆಯ ಗುಣವೇ ಇರುತ್ತದೆ. ಆ ಇಟ್ಟಿಗೆಯನ್ನು ಸಣ್ಣದು ಮಾಡುತ್ತಾ ಕೊನೆಗೊಂದು ಸಣ್ಣ ಇಟ್ಟಿಗೆಯ ಚೂರನ್ನು ಪಡೆಯುತ್ತೇವಲ್ಲ, ಅದಕ್ಕೂ ಇಟ್ಟಿಗೆಯ ಗುಣವಿದೆ. ಆದರೆ ಅದನ್ನ ಪರಮಾಣುವಿನ ಮಟ್ಟಕ್ಕೆ ವಿಭಜಿಸಿದಾಗ ತನ್ನ ಇಟ್ಟಿಗೆಯ ಗುಣವನ್ನು ಅದು ಕಳೆದುಕೊಳ್ಳುತ್ತದೆ ಎನ್ನುತ್ತಾನೆ. ಹೀಗೆ ದಿ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಎ ಬ್ರಿಕ್ ಇಸ್ ನಾಟ್ ಎ ಬ್ರಿಕ್ ಅನ್ನುವಾಗ, ಒಂದು ಕಡೆ ಎಲ್ಲಿಗೋ ಈ ಗುಣಾತ್ಮಕವಾದ ವಿವರಣೆಯನ್ನು ನಾವು ಬೇರೆ ಕ್ಷೇತ್ರದಲ್ಲೂ ಕಾಣಬಹುದು. ಆದರೆ ಪರಿಮಾಣಾತ್ಮಕವಾದ ಗುಣವನ್ನ ನಾನು ಭೌತ ವಿಜ್ಞಾನದಲ್ಲಿ ಕಂಡಂತಹ ಪರಿಮಾಣಾತ್ಮಕ ಗುಣಗಳನ್ನ ನಾನು ಬೇರೆ ಕಡೆ ಇನ್ನು ನನಗೆ ಗೋಚರವಾಗಿಲ್ಲ. ಅದು ಬೇರೆಯವರು ಗುರುತಿಸಿದ್ದರೆ ಆ ವಿವರಗಳನ್ನ ನಾನು ನೋಡ ಬಯಸುತ್ತೇನೆ. ಸರ್, ಧನ್ಯವಾದಗಳು ಸರ್. ಡಾಕ್ಟರ್ ಹೊರಟ್ಟಿ ಸಾಹೇಬರು, ನಮ್ಮ ಮಹದೇವ್ ಹೊರಟ್ಟಿ ಸಾಹೇಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ. ಹೊರಟ್ಟಿ ಸರ್. ಹೊರಟ್ಟಿ ಸರ್.
ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಪಟ್ಟಣ್ಣವರು ಬಹಳ ಒಳ್ಳೆಯ ವಿಷಯವನ್ನು ನಮ್ಮ ಮುಂದೆ ತಂದಿಟ್ಟಾರೆ. ಅಷ್ಟೇ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾಕಂದರೆ ತಪ್ಪು ತಿಳ್ಕೊಬಾರ್ದು ನಾನು ಹೇಳಿದರೆ, ಐನ್ಸ್ಟೀನ್ ಅವರು ಒಬ್ಬ ಯಹೂದಿ, ಅವರು ಜರ್ಮನಿಯವರು. ಈ ಹಿಟ್ಲರ್ನ ದಬ್ಬಾಳಿಕೆಗೆ ಬೇಸತ್ತು ಬಹಳ ಜನ ಜೂಸು ಅಮೇರಿಕಕ್ಕೆ ಹೋದರು. ಆ ಅಮೇರಿಕಾದಲ್ಲಿ ಈ ಅಣುಬಾಂಬಿನ ಜನಕರಾದಂಥ ಐನ್ಸ್ಟೀನ್ ಅವರು ಕೊನೆಗೆ ಪಶ್ಚಾತ್ತಾಪದಿಂದ ಒಂದು ಮಾತು ಹೇಳ್ತಾರೆ, ಒಂದು ವೇಳೆ ನಾನು ಅಣುಬಾಂಬ್ ಸಂಶೋಧನೆ ಮಾಡೋದಕ್ಕಿಂತ ಸ್ವಿಟ್ಜರ್ಲೆಂಡ್ನಲ್ಲಿ ಒಬ್ಬ ಪಾದರಾಕ್ಷಿ ತಯಾರಾಗಿದ್ದರೆ ಮಾಡ್ತಿದ್ದೆ, ನಾನು ಒಳ್ಳೆಯವನಾಗ್ತಿದ್ದೆ ಅನ್ನುವಂಥದ್ದು ಪಶ್ಚಾತ್ತಾಪ ಮಾತು ಹೇಳ್ತಾರೆ. ಈ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ದೇಶದ ಹಿರೋಶಿಮಾ ನಾಗಾಸಾಕಿ ನಗರ ಮೇಲೆ ಅಣುಬಾಂಬ್ ಸಿಡಿಸಿ ಲಕ್ಷಾವಧಿ ಮುಗ್ಧ ಜನರ ಮರಣದಿಂದ ರಾಕ್ಷಸಿಯ ಕೃತ್ಯವನ್ನು ಈ ಜಗತ್ತು ಮೆರೆದಿದೆ. ಅದರ ಅಣುವಿಕಿರಣ ದುಷ್ಪರಿಣಾಮದಿಂದ ಕೋಟ್ಯಾವಧಿ ಜನ ಇನ್ನೂ ರೋಗಗ್ರಸ್ತರಾಗ್ಯಾರ. ಸೊ ಅದಕ್ಕೆ ಅವರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ಬೋದು. ಆದರೆ ಜೂಸ್ ಮೇಲೆ ಏನು ಹಿಟ್ಲರು ಬಹಳ ಅವ್ರ ಮೇಲೆ ಒಂದು ಕೆಟ್ಟ ದೃಷ್ಟಿಯಿಂದ ನಡ್ಕೊಂಡು ಅವ್ರನ್ನ ಗ್ಯಾಸ್ ಸಂಭರಣಕ್ಕೆ ಕೊಲ್ಲುವಂಥ ಪ್ರಯತ್ನ ಮಾಡಿದ. ಅದರ ಅರ್ಥ ಅವ್ರಿಗಿತ್ತು ಅಂತ ನನಗನ್ನಿಸ್ತದೆ. ಆದರೆ ಒಂದು ಪ್ರಶ್ನೆ ಪ್ರೊಫೆಸರ್ ಮಲ್ಲೇಶ್ ಅವರು ತಮ್ಗೆ, ಇದನ್ನ ಈ ಬಾಂಬನ್ನು ಮಾಡ್ತಿದ್ರು ಹಿಟ್ಲರ್ ಅಂತ ಅವೇನು ಹೇಳಿರಲ್ಲ, ಅಥವಾ ನಮ್ಮ ಐನ್ಸ್ಟೈನ್ ಅವರು ಹೇಳ್ತಾರಂತ ಹೇಳಿದಿರಿ. ಆದರೆ ಆ ಬಾಂಬನ್ನು ಜರ್ಮನಿಯ ಮೇಲೆ ಯಾಕೆ ಹಾಕಲಿಲ್ಲ? ಅದನ್ನ ಈ ಏಷ್ಯಾ ದೇಶದ ರಾಷ್ಟ್ರವಾದ ಜಪಾನ್ನ ಹಿರೋಶಿಮಾ ನಾಗಾಸಾಕಿ ನಗರ ಮೇಲೆ ಯಾಕೆ ಹಾಕಿದ್ರು? ಇಲ್ಲಿ ನನಗೆ ತಿಳಿದಿರೋದು ಜಪಾನ್ ಹಿಟ್ಲರ್ನ ಜೊತೆ ಸೇರಿ ತಾನು ಬಹುಶಃ ಆ ಬಾಂಬನ್ನು ನಿಜವಾಗಿ ಹಾಕಬೇಕಾದ ಪ್ರಮೇಯವೂ ಇರಲಿಲ್ಲ. ಯುದ್ಧ ಮುಗಿಯುತ್ತಾ ಬಂದಿದ್ದಂತಹ ಕಾಲ ಅಂತ ನಾನು ಓದಿದ್ದೇನೆ. ಆದರೆ ಜಪಾನ್ ತಾನೂ ಕೂಡ ಭಾಗಿಯಾಗಿ ಬಹುಶಃ ಸಮಂಜಸವಲ್ಲದ ಕೃತ್ಯವನ್ನ ಮಾಡಿದ್ದರ ಪರಿಣಾಮವಾಗಿ ಈ ಬಾಂಬನ್ನ ಜಪಾನಿನ ಮೇಲೆ ಪ್ರಯೋಗಿಸಲಾಯಿತು ಅಂತ ನಾನು ಓದಿದ್ದೇನೆ. ಅಷ್ಟು ನಾನು ಹೇಳಬಲ್ಲೆ. ಅಲ್ಲ, ರಷ್ಯಾದ ಸ್ಟಾಲಿನ್ ಅವರು ಯುದ್ಧದಲ್ಲಿ ಹಿಟ್ಲರ್ನ ಸೋಲಿಸಿದ್ರು. ಅವರೇನು ಬಾಂಬ್ ಪ್ರಯಾಣ ಮಾಡಲಿಲ್ಲ. ಇವತ್ತು ಜಗತ್ತು 30,000ಕ್ಕೂ ಹೆಚ್ಚು ಅಣ್ವಸ್ತ್ರಗಳನ್ನು ಇವತ್ತು ತಯಾರು ಮಾಡಿವೆ. ನಿಮ್ಗೆ ಗೊತ್ತಿರ್ಬೋದು, ಚೆರ್ನೋಬಿಲ್ದಲ್ಲಿ ರಷ್ಯಾದಲ್ಲಿ ಆದಂಥ ಒಂದು ಇಟ್ಟಲ್ಲಿ ಬಾಂಬ್ ಸಿಡಿದು ಎಷ್ಟು ಜನ ಸತ್ತು ಹೋದ್ರು. ಅಷ್ಟೇ ಅಲ್ಲ, ಅಲ್ಲಿ ಸುತ್ತುವರಿದ ದೇಶಗಳಾದ ಯುಗೋಸ್ಲೋವಿಯಾ, ಕ್ರೊಯೇಷಿಯಾ, ರೊಮಾನಿಯಾ, ಬಲ್ಗೇರಿಯಾ, ಪೋಲೆಂಡ್, ಈ ದೇಶಗಳ ಹೆಣ್ಮಕ್ಳು ಏನು ನಿರ್ಧಾರ ತಗೊಂಡ್ರು ಅಂದ್ರೆ, ನಾವು ಗರ್ಭ ಧರಿಸಬಾರದು, ಯಾಕಂದ್ರೆ ನಮಗೆ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರಂತೇಳಿ ಅವ್ರು ನಿರ್ಧಾರ ತೆಗೆದುಕೊಂಡ್ರು. ಅಂದರೆ ಈ ಅಣುಬಾಂಬಿನ ಏನು ಒಂದು ಹುಟ್ಟಿದೆಯಲ್ಲ, ಇದು ಬಹಳ ರಾಕ್ಷಸಿ ಕೃತ್ಯ ಅಂತ ನನ್ನ ಭಾವನೆ. ಇಲ್ಲಿ ಬಸವಣ್ಣವರಿಗೂ ಮತ್ತು ನಾವು ಐನ್ಸ್ಟೀನ್ ಅವ್ರಿಗೆ ಹೋಲಿಸ್ಬೇಕಾದ್ರೆ, ಐನ್ಸ್ಟೀನ್ ಅವರಲ್ಲೇ ಒಳ್ಳೆ ಗುಣ ಅದಾವ, ನಾವು ಒಪ್ತೇವೆ. ಆದರೆ ಆ ಮಹಾ ತಪ್ಪೇನಿದೆ ಅದನ್ನು ನಾನು ಮುಂದೆ ಹೇಳಕ್ಕೆ ಬಯಸೋದಿಲ್ಲ. ಆದರೆ ನಮ್ಮ ಶರಣರು ಭಾಳ ದೊಡ್ಡವರು. ನಮ್ಮ ಶರಣರನ್ನ ಜಗತ್ತಿಗೆ ಮುಂದೆ ತೊಗೊಂಡು ಹೋಗಿಲ್ಲ ಯಾರು. ಇಲ್ಲಿ ನಮ್ಮ ಬಸವಣ್ಣ ಇಡೀ ವಿಶ್ವದ ಮಾನವೋದ್ಧಾರದ ಮಹಾಪ್ರವರ್ತಕ. ನೋಡಿ, ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಕೆಂಡದ ಮಳೆ ಕರವಲ್ಲಿ ಉದಕವಾಗಿರಬೇಕು, ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು, ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು, ಜಗತ್ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು, ಗುಹೇಶ್ವರ ಲಿಂಗ ತಾನಾಗಿರಬೇಕು. ಇಂಥ ಮಾತುಗಳನ್ನು 12ನೇ ಶತಮಾನದಲ್ಲಿ ನಮ್ಮ ಶರಣರು ಹೇಳ್ತಾರಂದ್ರೆ ಅವರ ದೂರದೃಷ್ಟಿ, ದೂರಜ್ಞಾನ ಏನಿತ್ತು. ಐನ್ಸ್ಟೀನ್ ಒಬ್ಬ ವಿಜ್ಞಾನಿ, ಒಳ್ಳೆಯ ವಿಜ್ಞಾನಿ ಅಷ್ಟೇ. ಅವರಿಂದ ಒಂದು ಜಗತ್ತನ್ನು ನಾಶ ಆಗುವಂಥ ಕೆಟ್ಟ ಕೆಲಸನೂ ಆಗ್ಯದ. ಮುಂದೆ ಅವ್ರು ಪಶ್ಚಾತ್ತಾಪ ಪಟ್ಟಾರ. ಆದರೆ ನಮ್ಮ ಬಸವಣ್ಣವರು ಮತ್ತು ನಮ್ಮ ಶರಣರನ್ನ ಅವ್ರಿಗೆ ಈಕ್ವಲ್ ಮಾಡೋಕೆ ನಾವು ಯಾವಾಗೂ ಸಾಧ್ಯ ಇಲ್ಲ ಅನ್ನುವಂಥ ಮಾತು ನನ್ನ ಅಭಿಪ್ರಾಯ. ಎಲ್ಲರಿಗೂ ಶರಣಾರ್ಥಿ. ಈಗ ಆ ಮಾತನ್ನ ಸರ್ ಹೇಳಿದ್ರು. ಬಸವಣ್ಣ ಏನಾದರೂ ಬುದ್ಧನ ಬಗ್ಗೆ ಪ್ರಸ್ತಾವನೆ ಮಾಡ್ಬೇಕಾದ್ರೆ ಐನ್ಸ್ಟೀನ್ ಭಾಳ ಜನರಿಗೆ ನಾನು ಇಲ್ಲಿ ಹೇಳ್ಬೇಕಾದ್ರೆ ಡಾಕ್ಟರ್ ರಾಮನೂರ್ ಲೋಹಿಯಾ ಅಂತಕ್ಕಂಥ ಐನ್ಸ್ಟೀನ್ನ ಆತ್ಮ ಒಂದೇ ವಿಶ್ವವಿದ್ಯಾಲಯದಾಗೆ ಇಬ್ಬರು ಡಾಕ್ಟರೇಟ್ ಮಾಡಿದವರು. ಆಮೇಲೆ ಗಾಂಧಿಯ ಬಗ್ಗೆ ತಿಳ್ಕೊಂಡವರು.
ಲೋಹಿಯಾನಿಂದ. ಯಾಕಂದ್ರೆ ಗಾಂಧಿಗೆ ಅತ್ಯಂತ ಪರಿಚಿತರಾದವರು ಇದು ಲೋಹಿಯಾ ಅವರಿಗೆ ಅತ್ಯಂತ ಪರಿಚಿತರಾದವರು ಗಾಂಧಿ. ಆದರೆ ಬಸವಣ್ಣನ ಬಗ್ಗೆ ಸ್ವತಃ ಕುವೆಂಪುರವರೇ ತಮ್ಮ 55ನೇ ವರ್ಷಕ್ಕೆ ಬಸವಣ್ಣನಿಗೆ ಪರಿಚಯ ಆದರು. ಆಮೇಲೆ ಲೋಹಿಯಾನು ಕೂಡ ತಮ್ಮ 1960ರ ದಶಕದೊಳಗೆ ಮೈಸೂರಿಗೆ ಬಂದು ಅನಂತಮೂರ್ತಿ ಆಗಲಿ, ಎಂ ಡಿ ನಂಜುಂಡ ಸ್ವಾಮಿ ಆಗಲಿ ಮತ್ತು ಕುವೆಂಪುರವ್ರ ಜೊತೆ ಕುಂತ್ಕೊಂಡು ಬಸವಣ್ಣನ ಬಗ್ಗೆ ಸಾಕಷ್ಟು ಕುತೂಹಲಕರವಾದಂಥ ವಿಚಾರಗಳನ್ನು, ಹೆಂಗೆ ಬಸವಣ್ಣ ಇದ್ದ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಂತ, ಅಕ್ಕಮಹಾದೇವಿ ಬಗ್ಗೆ ತಿಳ್ಕೊಂತಾನ. ಅಂದ್ರೆ ಇವರಿಗೆ ಶರಣ ಚಳುವಳಿ ನಿಜಕ್ಕೂ ಆಗಿಲ್ಲ. ಆ ಪ್ರಮಾದ ಈಗ ಆವಿಷ್ಕಾರ ಮತ್ತು ಸಂಶೋಧನೆಯ ಬೈ ಪ್ರಾಡಕ್ಟ್ಸ್. ಅವ್ರ ಬಾಂಬ್ ತಯಾರು ಮಾಡ್ತಕ್ಕಂಥದ್ದು ಉದ್ದೇಶ ಇರಲಿಲ್ಲ, ಅವರ ಸಂಶೋಧನೆಯೂ ಅಲ್ಲ, ಅದ ಬೈ ಪ್ರಾಡಕ್ಟ್ ಅಂತ. ಈ ಉತ್ಪಾದನೆ ಆದಂಥದ್ದು ಜರ್ಮನ್ಗೆ ಏನಾದರೂ ಮಾಡಿದ್ರೆ ನಾಜಿ ಜನಾಂಗದವರು ಅವ್ರು ಎಲ್ಲಿ ಮತ್ತೆ ಯಹೂದಿಗಳನ್ನ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಕೊಲ್ಲಬಹುದು ಅಂತಕ್ಕಂಥದ್ದು. ಎರಡನೇದು, ಅಮೇರಿಕ ಈ ಜಪಾನ್ ಅಂತ ಸಣ್ಣ ಪುಟ್ಟ ದ್ವೀಪದ ಮೇಲೆ ಯಾಕೆ ಮಾಡಿದ್ರೆ ಅಂದ್ರೆ ಯುದ್ಧ ಮುಗಿತಾ ಬಂದಿತ್ತು, ಅವ್ರಿಗೆ ಗೊತ್ತಿತ್ತು ಯುರೋಪ್ ರಾಷ್ಟ್ರದೊಳಗೆ ಹಾಕಿದ್ರೆ ಯುರೋಪ್ ರಾಷ್ಟ್ರದ ಇಂಗ್ಲೆಂಡು ಎಲ್ಲ ಅವ್ರಿಗೆ ಅಮೇರಿಕಾಗೆ ಸಪೋರ್ಟ್ ಮಾಡಿದಾರ. ಇದು ತಮ್ಮ ಪ್ರಭುತ್ವವನ್ನು ತಮ್ಮಲ್ಲಿಗಿಂತ ಸಾಮರ್ಥ್ಯ ಇದೆ ಅಂತ ಒಂದು ಪ್ರದರ್ಶನ ಮಾಡಲಿಕ್ಕೆ ಮತ್ತು ಸಣ್ಣ ದ್ವೀಪವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರು. ಅದು ತಪ್ಪೇ, ಖಂಡಿತ ತಪ್ಪು, ಮಾನವ ವಿರೋಧಿಗಳ ಕೆಲಸ ಆಗಿದೆ. ಶರಣರ ಮತ್ತು ಬಸವಣ್ಣ ಮತ್ತು ಐನ್ಸ್ಟೀನ್ ಒಂದು ವಿಜ್ಞಾನ ಮತ್ತು ಒಂದು ಧರ್ಮದಲ್ಲಿ ವಿಜ್ಞಾನ, ವಿಜ್ಞಾನಗಳಲ್ಲಿ ಧರ್ಮ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಸಾಮ್ಯತೆಯನ್ನು ಮಾತ್ರ ಕಂಡುಕೊಂಡಿದ್ದೇವೆ. ಆದರೆ ಉದ್ದೇಶಪೂರ್ವಕವಾಗಿ ಐನ್ಸ್ಟೀನ್ ಕೂಡ ಬಹಳ ಮಾನವ ಪ್ರಿಯ ಪರವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ರು. ಆ ಒಂದು ಉದಾಹರಣೆ, ನೈಜ ಉದಾಹರಣೆ ಹೇಳ್ಬೇಕಂದ್ರೆ, ಐನ್ಸ್ಟೀನ್ ಸ್ವತಃ ನೋಬೆಲ್ ಪುರಸ್ಕಾರ ಸಿಕ್ಕೊಂಡು ಐರೋಪ್ಯ ರಾಷ್ಟ್ರದೊಳಗೆ ಸಾಕಷ್ಟು ಜನ ಅವ್ರನ್ನ ಕರೆದು ಸತ್ಕಾರ ಮಾಡ್ತಿದ್ರಂತ. ಸುಮಾರು ಸತ್ಕಾರ ಆದಮೇಲೆ ಅವೆಲ್ಲ ಭಾಷಣ ಕೇಳಿ ಅವರ ಡ್ರೈವರ್ ಕೂಡ ಅಂದಂತ, ಏನು ಇಷ್ಟೆಲ್ಲ ನೀವು ಸತ್ಕಾರ ಮಾಡ್ಕೊತೀರಿ, ಈ ಸ್ಪೀಚ್ ನಾನು ಮಾಡ್ತೀನಿ, ನನಗೂ ಕೂಡ ಯಾಕೆ ಅವಕಾಶ ಕೊಡಬೇಡ ಅಂದಾಗ ಆಯಿತು ಅಂತ ಅಂದ. ನೀನು ಹೋಗಿ ಮಾತಾಡೋದಂತ. ಮಾತಾಡಬೇಕಂದ್ರೆ ಇದೊಂದು ಅಂದ್ರೆ ಕೇಳಿ ಬಂದಂಥ ಒಂದು ಘಟನೆ ಅಥವಾ ಕತೆ ಅನ್ರಿ ಅಥವಾ ಕಲ್ಪನೆ ಅನ್ರಿ ಅಥವಾ ಏನಾದರೂ ಅನ್ರಿ, ಅಥವಾ ಐನ್ಸ್ಟೀನ್ ಜಾಗದೊಳಗೆ ನೆಕ್ಸ್ಟ್ ಟೈಮು ಅವರ ಡ್ರೈವರ್ ಹೋಗಿ ಈ ಸ್ಕೂಲ್ ಥಿಯರಿ ಆಫ್ ರಿಲೇಟಿವಿಟಿ ಹೇಳ್ತಾ ಅಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಶಾಸ್ತ್ರಜ್ಞ, ಸೈಂಟಿಫಿಕ್ ಪರ್ಸನಾಲಿಟಿ ಒಂದು ಪ್ರಶ್ನೆಯನ್ನು ಕೇಳಿದ್ರಂತ. ಅವಾಗ ಆ ಸಮಯ ಪ್ರಜ್ಞೆ ಹೊಂದತಕ್ಕಂಥ ಡ್ರೈವರ್ ಹೇಳ್ದಂತ, ಅವನು ಯಾಕಂದ್ರೆ ಅವ್ನು ತಾನೇ ಐನ್ಸ್ಟೀನ್ ಅಂತ ಆಗಿರ್ತಾನ, ಇಂಥ ಸಣ್ಣ ಪ್ರಶ್ನೆಯನ್ನು ನನ್ನ ಡ್ರೈವರ್ ಹೇಳ್ತಾನೆ, ನಾನು ಹೇಳೋಕ್ಕಾಗಿಲ್ಲ ಅದನ್ನು. ಅಂದರೆ ಆ ಮಟ್ಟದ ಮಾನವ ಪ್ರೇಮನೂ ಇದ್ದ. ಬುದ್ಧನ ಬಗ್ಗೆ ಓದ್ಕೊಂಡಾರ ಐನ್ಸ್ಟೀನ್ ಅಂತಂದ್ರೆ, ಮಾನವ ಕಳಕಳಿ ಬಗ್ಗೆ ಓದ್ಕೊಂತಾರ ಅಂತಂದ್ರೆ, ನಿಜಕ್ಕೂ ಕೂಡ ಅವರ ಅನ್ವೇಷಣೆಯ ಸಂಶೋಧನೆಯ ಬೈ ಪ್ರಾಡಕ್ಟ್ ಆಗಿ ಬಂದು ಅವ್ರ ಉದ್ದೇಶ ಅಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಕಾಲಘಟ್ಟದೊಳಗೆ. ಅವ್ರೀಗ ಅಲ್ಲಮ್ಮನೂ ಹೇಳ್ತಾರ, ಆ ಉದಕದೊಳಗೆ ಇದು ಅಂತಾರ, ಪಕ್ಕವಿಲ್ಲದ ಹಕ್ಕಿ ಭುವಿಯ ನುಂಗಿದ ಕಂಡೆ ಅಂತಾರ. ದುರಾತ್ಮ ಅಂತಕ್ಕಂಥದ್ದು ಯಾವುದೇ ದೇಶದೊಳಗಿರಲಿ, ಅವರೆಲ್ಲರೂ ಕೂಡ ಆ ಆತ್ಮ ಪಕ್ಷಿಗೆ, ನಾವು ಪ್ರಾಣ ಪಕ್ಷಿ ಅಂತ ಹೇಳೋದಕ್ಕೆ ರೆಕ್ಕೆಗಳಿಲ್ಲ, ಪುಕ್ಕಗಳಿಲ್ಲ, ಇಡೀ ಜಗತ್ತನ್ನು ನುಂಗಬಲ್ಲದು ಅಂತಕ್ಕಂಥದ್ದು ಕಾಲಜ್ಞಾನ. ಹೀಗಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದಲ್ಲ, ಅದು ಪ್ರಮಾದ ತಪ್ಪು ಅಂತ ಸ್ವತಃ ಅವರೇ ಪ್ರಾಯಶ್ಚಿತ ಪಟ್ಟಾರ ಅಂದಾಗ ಆ ಮನುಷ್ಯ ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ ಇವೆರಡೂ ಇರಲಿಲ್ಲ ಅಂದ್ರೆ ಆ ಮನುಷ್ಯ ಸಬಲಮೆ ಆಗಂಗಿಲ್ಲ. ಭಾಳಷ್ಟು ವಿಚಾರಗಳನ್ನು ನಾವು ಇವತ್ತಿನಿಂದ ನಮ್ಮ ಐನ್ಸ್ಟೀನ್ ಕೂಡ ಒಳ್ಳೆ ನೋಡಬೇಕು. ಆ ದಿಶೆಯೊಳಗೆ ಪ್ರೊಫೆಸರ್ ಮಲೇಶ್ ಅವರು ಮಾತಾಡಿದ್ದಾರೆ. ಅವರಿಗೆ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ನಮ್ಮ ಎಲ್ಲ ತಂಡದ ಸದಸ್ಯರಿಂದ ಅನಂತ ಶತಕೋಟಿ ನಮನಗಳನ್ನು ನಾವು ಸಲ್ಲಿಸ್ತೀವಿ. ಮತ್ತು ಯಾರೂ ಮಾತಾಡೋದಿಲ್ಲ ಅಂತ ಕಾಣುತ್ತೆ, ಹ್ಯಾಂಡ್ ರೈಸ್ ಮಾಡಿಲ್ಲ. ಹೀಗಾಗಿ ಎಲ್ಲರಿಗೂ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರಂತಂದರೆ ಮುಕ್ತವಾಗಿ ಅವರು ಹೇಳಿ ಅಂತ ಹೇಳ್ಕೊಂಡು ನಾವು ಕೇಳ್ತಾ ಇದ್ದೀವಿ. ಡಾಕ್ಟರ್ ನಿರ್ಮಲಾ ಭಟ್ಟಲ್, ನೀವೇನಾದರೂ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಆದ್ರೂ ಕೂಡ ಮಲ್ಲೇಶ್ ಸರ್ ಅವರು ಬಹಳ ಚೆನ್ನಾಗಿ ಐನ್ಸ್ಟೀನ್ ವಿಚಾರಗಳನ್ನ ಹೇಳ್ತಾ ಶರಣ ಸಿದ್ಧಾಂತಕ್ಕೆ ಅದು ಹೇಗೆ ಕನೆಕ್ಟ್ ಆಗ್ತದೆ ಅನ್ನುವಂಥ ವಿಷಯವನ್ನು ಹೇಳಿದ್ರು. ನಾನು ಲೇಟ್ ಆಗಿ ಜಾಯ್ನ್ ಆಗಿ ಸಂಪೂರ್ಣ ವಿಷಯವನ್ನ ಗ್ರಹಿಸದೆ ಇರೋ ಕಾರಣಕ್ಕೆ ಉಪನ್ಯಾಸ ಚೆನ್ನಾಗಿತ್ತು. ಒಂದು ಧಾರ್ಮಿಕ ಸಿದ್ಧಾಂತ ಅಥವಾ ಧರ್ಮ ಸಿದ್ಧಾಂತಕ್ಕೂ ವಿಜ್ಞಾನಕ್ಕೂ ಮತ್ತು ಧರ್ಮ ಸಿದ್ಧಾಂತಕ್ಕೂ ಯಾವ ರೀತಿಯಾದಂತಹ ಕನೆಕ್ಷನ್ಸ್ ಗಳು ಇರ್ತಾವು ಅನ್ನೋದು ಮತ್ತು ಒಳನೋಟ ಮತ್ತು ಹೊರನೋಟಗಳನ್ನ ಅವಲೋಕನ ಮಾಡಿದಾಗ ಒಂದೇನೋ ಹೊಸದು ನಮ್ಗೆ ಸಿಗ್ತತಿ ಅನ್ನುವಂಥದ್ದು ಇವತ್ತಿನ ಉಪನ್ಯಾಸದಲ್ಲಿ ನಾವು ತಿಳ್ಕೊಂಡ್ವಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧರ್ಮ ಮತ್ತು ವಿಜ್ಞಾನ ಹೇಗಂದ್ರೆ ಭತ್ತ ಇದ್ದಾಗೆ, ಭತ್ತದ ಮೇಲಿನ ಕವಚ ಅದು ಧರ್ಮ, ಒಳಗಿನ ಅಕ್ಕಿ ಅದು ವಿಜ್ಞಾನ. ನಾವು ಏನು ಮಾಡ್ತೀವಿ ಅಂದ್ರೆ ಆ ಕವಚವನ್ನು ತೆಗೆದು ಅನ್ನವನ್ನು ಉಣ್ತೀವಿ, ಆ ಕವಚವನ್ನು
ನಾವು ರೈಸ್ ಮಿಲ್ನೊಳಗೆ ತೆಗೆದು ಬಿಡ್ತೀವಿ, ಅದನ್ನು ಪಾಲಿಷ್ ಮಾಡಿ ತೆಗೆದು ಬಿಡ್ತೀವಿ. ಆದರೆ ಅಕ್ಕಿಯನ್ನು ಮಾತ್ರ ಬಿತ್ತಿದ್ರೆ ಅಕ್ಕಿ ಬೆಳೆಯಲ್ಲ. ಅಕ್ಕಿಯನ್ನು ಬಿತ್ತಿದ್ರೆ ಅಕ್ಕಿ ಬೆಳೆಯಲ್ಲ, ಭತ್ತವನ್ನು ಬಿತ್ತಿದ್ರೆ ಮಾತ್ರ ಅಕ್ಕಿ ಬೆಳೆಯುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅವರು ಲೋಹಿಯಾ ಒಂದು ಸಿದ್ಧಾಂತವಾಗಿ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ವೈಜ್ಞಾನಿಕ ಹಿನ್ನೆಲೆ ಇರದಂಥ ಧರ್ಮ ಕುರುಡು, ವೈಜ್ಞಾನಿಕ ನೆಲೆ ತತ್ವ ಇರದಂಥ ಧರ್ಮ ಕುರುಡು, ಧಾರ್ಮಿಕ ಭಾವನೆ ಅಂದರೆ ಧಾರ್ಮಿಕ ನೆಲತತ್ವ ಇರಲಾರ್ದಂಥ ಒಂದು ವಿಜ್ಞಾನ ಅಂತಂದ್ರೆ ಅದು ಕುಂಟ ಅಂತಂತಾರೆ. ಅಂದ್ರೆ ಇವೆರಡನ್ನ ಕೂಡ ಸಮನ್ವಯಿಸ್ಕೊಳ್ತಾ ಹೋಗ್ತಕ್ಕಂಥ ಕಾರ್ಯವನ್ನ ಇವತ್ತಿನ ದಿನದೊಳಗೆ ನಾವು ಮಾಡಬೇಕಾಗತ್ತೆ. ಆ ಹಿನ್ನೆಲೆಯೊಳಗೆ ಪ್ರೊಫೆಸರ್ KS ಮಲ್ಲೇಶ್ ಅವರು ಸಾಕಷ್ಟು ವಿಚಾರಗಳನ್ನ ಇನ್ನೊಂದ್ ಮಾತು, ವಿಜ್ಞಾನ ಎಲ್ಲಿ ಸೋಲ್ತತಿ ಅಲ್ಲಿ ತತ್ವಜ್ಞಾನ ಮತ್ತೆ ಅದಕ್ಕ ಕೈ ಹಿಡಿತತಿ ಅಂತ ಕೂಡ ಹೇಳ್ತಾರ. ಅಂದ್ರ ಈಗ ಅವರು ಅಣು ಬಾಂಬ್ ತಯಾರು ಮಾಡಿ ವಿಶ್ವ ವಿನಾಶ ಆಯ್ತು ಅನ್ನುವಂತ ಸಂದರ್ಭದಲ್ಲಿ ಮತ್ತೆ ಒಳ್ಳೆ ಫಿಲಾಸಫಿಗೆ ನಾವು ಕನೆಕ್ಟ್ ಆಗ್ತೀವಿ. ಅಂದ್ರೆ ಎಲ್ಲಿ ವಿಜ್ಞಾನ ಸೋಲ್ತತಿ ಅಥವಾ ವಿಜ್ಞಾನದ ಕೊನೆ ಆಗ್ತತಿ ಮತ್ತೆ ಒಳ್ಳೆ ಫಿಲಾಸಫಿ ಅದನ್ನ ಎತ್ತಿ ಹಿಡಿತತಿ ಅನ್ನುವಂತ ಮಾತನ್ನು ನಾವು ಈ ಒಂದು ಉಪನ್ಯಾಸದ ಮೂಲಕ ಅವಲೋಕನ ಮಾಡ್ತೀವಿ. ನಾನು ಮುಂದಿನ ವಿಷಯಗಳನ್ನು ಈಗ ಹೇಳ್ತೀನಿ ಮಲ್ಲೇಶ್ ಅವ್ರಿಗೆ. ವಚನಗಳಿರತಕ್ಕಂಥ ವೈಜ್ಞಾನಿಕ ಅಣುರೇಣು ತೃಣಕಾಷ್ಟ ಅಂತಕ್ಕಂಥದ್ದು. ಐದಕ್ಕೆ ಲೆಕ್ಕ ತಳಸರದ ಹೆಣ್ಮಗಳು ಹೇಳ್ತಾಳ, ತುದಿ ಮೊದಲಿಲ್ಲದ ಘನವ ನೋಡ, ಒಳ ಹೊರಗಿಲ್ಲದ ಅಣುವ ನೋಡ ಅಂತ. ಅಣು ಅಟಮ್ದಾಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಕಾಣೋದಿಲ್ಲ. ತುದಿ ಮೊದಲಿಲ್ಲ ಅಂದ್ರೆ ಆಕಾಶವನ್ನು ನೋಡಿದಾಗ ಅದು ಘನ ಕಾಣ್ತದೆ ನನಗೆ. ತುದಿ ಮೊದಲಿಲ್ಲದ ಘನವ ನೋಡ ಅಂತಾಳ. ಅದು ಇಂಥ ವಿಚಾರಗಳು ಅವರೇನು ವೈಜ್ಞಾನಿಕ BSc ಅಥವಾ MEd MSc ಮಾಡಿದಾರಲ್ಲ, ಅದರ ಅವರ ನಿರೀಕ್ಷೆ ಭಾಳ ಚೆನ್ನಾಗಿತ್ತು. ಅಲ್ಲಮ್ಮನ ಬಹುತೇಕ ವಚನದೊಳಗೆ ಉದಕ ಬಾಯಾರಿ ಬಳ್ಳಿತ್ತು ನೋಡ ಅಂತಾರ, ಅರಗಿನ ಪುತ್ತಳಿ ಇದು ಅಂತಕ್ಕಂಥದ್ದು. ಅದರೊಳಗೆ ಅಂತಾರ ನೆಲದ ಮರೆಯ ನಿಧಾನದಂತೆ ಅಂತ ಅಂತಾರ, ಸಪ್ತಧಾತು ಸಮಯೋನಿ ಸಮಪಿಂಡ ಸಮದ್ಭವ ಅಂತಾರ. ಸಾಕಷ್ಟು ವಿಚಾರಗಳನ್ನ ಬಹುಶಃ ನಾವೆಲ್ಲರೂ ಕೂಡಿ, ಯಾಕಂದ್ರೆ ಅವರಷ್ಟು ಗಟ್ಟಿಯಾಗಿ ನಿರೂಪಣೆ ಮಾಡ್ತಕ್ಕಂಥವ್ರು ಮಲ್ಲೇಶ್ವರ ಸರ್ ಅಷ್ಟು ಮಾಡಿದಷ್ಟು ನಮ್ಗೆ ಆಗಲ್ಲ. ನಾವು ವಚನಗಳನ್ನು ಕೂಡಿಸಿ ಕೊಡ್ತೀವಿ, ಅವ್ರು ಇದ್ರ ಬಗ್ಗೆ ಪುಸ್ತಕನೂ ಬರೀಲಿ, ಅದನ್ನು ನಾವೇ ಪ್ರಕಟ ಮಾಡೋಣ, ಮೈಸೂರಲ್ಲಿ ಹೋಗಿ ಅದನ್ನು ಬಿಡುಗಡೆ ಮಾಡೋಣ. ಅವತ್ತ ಸಹೋದರಿ ಆದಂಥ ಸುಗುಣ ಕೂಡ ಭಾಳಷ್ಟು ಅದಕ್ಕೆ ಪೂರಕವಾದಂಥ ವಚನ ಪ್ರಾರ್ಥನೆ ಮಾಡಿದ್ದಾರೆ. ಸಹೋದರಿ ಸುಗುಣ ಅವರಿಗೆ, ಮಲ್ಲೇಶ್ ಸರ್ ಅವರಿಗೆ, ಮತ್ತೀಗ ವಚನ ಮಂಗಳ ಮಾಡ್ತಕ್ಕಂಥ ನಮ್ಮ ಸುಮಂಗಲ ಅಣ್ಣಿಗಿರಿ ಅವರಿಗೆ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ. ಹೌದಾ ಸುಗುಣ ಮೇಡಮ್? ನಮಸ್ತೆ ಸರ್. ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಏನಂದ್ರೆ, ಈಗ ನನ್ನ ವಚನ ಯಾರ್ಯಾರು ತುಂಬಾ ಇಷ್ಟಪಟ್ರಿ ನನಗ್ ಧನ್ಯವಾದಗಳು ಮೊದಲನೇದಾಗಿ. ಎರಡನೇದಾಗಿ ಒಬ್ರು ಐನ್ಸ್ಟೈನ್ ಬಗ್ಗೆ ಹೇಳಿದ್ರಲ್ಲ, ನಾನು ಒಬ್ಳು ವಿಜ್ಞಾನಿ. ನಾನು ಸಮರ್ಥಿಸ್ಕೊಳ್ತಾ ಇದ್ದೀನಿ ಐನ್ಸ್ಟೈನ್ ನ. ಯಾಕೆ ಅಂದ್ರೆ ಈಗ ಬಸವಣ್ಣನವರು ಇದ್ದಿದ್ರೆ ಅವ್ರ ಕಾಲಘಟ್ಟದಲ್ಲೇ ಅವರು ಒಂದು ಜಾತಿ ನಿರ್ಮೂಲನೆಗೋಸ್ಕರ ಒಂದು ಧರ್ಮನ ಕಟ್ಟಿದ್ರು. ಆದ್ರೆ ಈಗ ನಾವು ನೋಡ್ತಾ ಇರೋದು ಲಿಂಗಾಯತ ಧರ್ಮಕ್ಕಿಂತ ಜಾತಿ ಆಗಿ ಪರಿವರ್ತನೆ ಆಗೋಗಿದೆ. ಅದನ್ನ ಅವ್ರೇನಾರು ನೆನ್ಸ್ಕೊಂಡಿದ್ದಿದ್ರೆ ಐನ್ಸ್ಟೈನ್ ತರಾನೇ ಅವರು ಪಾಪ ಪಶ್ಚಾತ್ತಾಪ ಪಡ್ತಿದ್ರೇನೋ. ನಾನು ಜಾತಿ ನಿರ್ಮೂಲನೆ ಮಾಡಕ್ ಹೋಗಿ ಜಾತಿನೇ ಕಟ್ಬಿಟ್ನಲ್ಲ ಅನ್ನೋ ಕೊರಗು ಅವ್ರ ಹತ್ರನೂ ಇರ್ತಾ ಇತ್ತೇನೋ ಅನ್ನೋ ನನ್ನ ಭಾವನೆ. ಅದರಿಂದ ಐನ್ಸ್ಟೈನು ಕಣ್ಣಿಡಿಬೇಕಾದ್ರೆ ಅವನಲ್ಲಿ ದುರುದ್ದೇಶ ಇರ್ಲಿಲ್ಲ. ಅದೇ ತರ ಈಗ ಹೇಗೆ ಬಸವಣ್ಣನವರಿಗೂ ದುರುದ್ದೇಶ ಇರ್ಲಿಲ್ವೋ, ಅವ್ರು ಸದುದ್ದೇಶದಿಂದನೇ ಮಾಡಿದ್ರು, ಅದೇ ತರ ಐನ್ಸ್ಟೀನು ಅದೇ ತರ ಇದ್ದ ಅನ್ನೋ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಧನ್ಯವಾದ ಮೇಡಮ್. ಮುಂದಿನ ಸಲ ನಿಮ್ಗೂ ಕೂಡ ಒಂದು ಉಪನ್ಯಾಸ ಕೊಡ್ತೀವಿ. ಅವಾರ್ಡ್ ಫಾರ್ ದ ಗುಡ್ ವರ್ಕ್ ಇಸ್ ಎನ್ ಎಕ್ಸ್ಟ್ರಾ ವರ್ಕ್ ಅಂತ. ಮಾತಾಡ್ಬೋದೇನೋ. ಅಕ್ಕ ಮಹಾದೇವಿ ತನ್ನ ವಚನ ಬರೆದಾಗ 17ನೇ ವರ್ಷದವಳು, 17-18 ವರ್ಷದವಳು. ಹೀಗಾಗಿ ನೀವು ಬರೀಲೇಬೇಕೀಗ. ಬಸವಣ್ಣನ ಧರ್ಮ ಲಿಂಗಾಯತ ಧರ್ಮ ಅಂದ್ರೆ ಮಹಿಳೆಯರ ಧರ್ಮ. ನಿಮಗಾಗಿ ಹೋರಾಟ ಮಾಡಿದ್ದಾರೆ. ಅದು ತಂದೆನೇ ಇಷ್ಟ ಇದಾರೆ ಅಂದ್ರೆ ಮಗಳು ಅವ್ರಕ್ಕಿಂತ ತಂದೆ ಕಟ್ಟಿದ ಗುಡಿಗೆ ಮಗಳು ಕಳಶಿ ಬಿಡ್ತಾಳ ಅಂತಕ್ಕಂಥ ನಂಬಿಕೆ ನನಗಿದೆ. ಮುಂದಿನ ದಿನದಲ್ಲಿ ನಿಜಕ್ಕೂ ನೀವು ಒಂದು ಉಪನ್ಯಾಸವನ್ನು ತಗೊಳ್ರಿ. ನಮ್ಮ ತಾಂತ್ರಿಕ ಸಲಹೆಗಾರದಂಥ ಡಾಕ್ಟರ್ ಧನಮ್ಮ ಅವರಿಗೆ ಮತ್ತು ಎಲ್ಲರನ್ನ ಕೂಡಿಸ್ತಕ್ಕಂಥ ಪ್ರೊಫೆಸರ್ ಸುಧಾ ಪಾಟೀಲ್ ಮೇಡಮ್ ಅವರಿಗೆ, ಗೌರವಕ್ಕ ಅವರಿಗೆ, ಎಲ್ಲರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಕೊನೆಗೆ ಸುಮಂಗಲ ಅಣ್ಣಿಗಿರಿ ಅವರು ವಚನ ಮಂಗಳ ಮಾಡಲಿ. ಮತ್ತೆ ಮುಂದಿನ ದಿನದೊಳಗೆ ಮಲ್ಲೇಶ್ ಸರ್ ಅವರು ನಮ್ಮ ಜೊತೆಗೆ ಇದ್ದು ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ಅವ್ರು ಕೇಳ್ತಾ, ಸುಮಂಗಲ ಅಕ್ಕ ಅವರು ಅಣ್ಣಿಗಿರಿ ಅವರು ವಚನ ಮಂಗಳ ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ನಾನೀಗ ಆರಂಭ ಮಾಡುವೆ ಅನ್ನುವಂಥ ಒಂದು ವಚನವನ್ನು ಹೇಳ್ತಾ ಇದ್ದೇನೆ. ಸ್ವಲ್ಪ ಧ್ವನಿ ಸಹಕರಿಸ್ತಾ ಇಲ್ಲ, ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ರಿ. ಆರಂಭ ಮಾಡುವೆ ಗುರು ಪೂಜೆಯಂದು
ಆರಂಭ ಮಾಡುವೆ ಗುರು ಪೂಜೆಯಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಯಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಯಂದು, ಪರಸೇವೆಯ ಮಾಡುವೆನಯ್ಯ ಅಯ್ಯ ಜಂಗಮದ ಸೋವೆಂದು, ಆರಂಭ ಮಾಡುವೆ ಗುರು ಪೂಜೆಯಂದು. ನಾನಾವ ಕರ್ಮಗಳ ಮಾಡಿದಡೆಯೋ, ನಾನಾವ ಕರ್ಮಗಳ ಮಾಡಿದಡೆಯೋ, ಆ ಕರ್ಮ ಫಲ ಭೋಗ ನಿನಿತ್ತ ದ್ರವ್ಯವು, ಆ ಕರ್ಮ ಫಲ ಭೋಗ ನಿನಿತ್ತ ದ್ರವ್ಯವು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆನು, ನಿಮ್ಮಾಣೆ ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆನು, ನಿಮ್ಮಾಣೆ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ಆರಂಭ ಮಾಡುವೆ ಗುರು ಪೂಜೆಯಂದು, ಆರಂಭ ಮಾಡುವೆ ಗುರು ಪೂಜೆಯಂದು. ಇದು ಅಕ್ಕನ ಅರಿವಿನ ಒಂದು ವಿಕಾಸ ಅಂದ್ರೆ ಅಕ್ಕವರು ಸುಮಂಗಲ ಅಕ್ಕವ್ರು ನೋಡಿ, ವಚನ ಸಂಪುಟ ಒಳಗೆ ಆರಂಭವ ಮಾಡುವೆ ಗುರುಪೂಜೆ ಗೆಂದು ಅಂತಿತ್ತು. ಗೆಂದು ಅಂತ ಅಂದ್ರೆ ಗುರು ಅಂತಕ್ಕಂಥದ್ದು ವ್ಯಕ್ತಿ. ನಾವು ಕಲಬುರ್ಗಿ ಅವ್ರ ಜೊತೆಗೂ ಕೂಡ ಸಾಕಷ್ಟು ಸಲ ಹೇಳಿದಾಗ, ಸರ್ ಇದು ವ್ಯಕ್ತಿ ಅಲ್ಲ, ಆರಂಭವ ಮಾಡುವೆ ಗುರುಪೂಜೆ ಎಂದು ಅಂತ ನಾನು ಪ್ರತಿಪಾದನೆ ಮಾಡಿದೆ. ನಮ್ಮ ಸಾಕಷ್ಟು ಈ ನಡೀತಕ್ಕಂಥ ಉಪನ್ಯಾಸದೊಳಗ ಸಹೋದರಿ ಸುಮಂಗಲ ಅಕ್ಕವರು ಎಷ್ಟೊಂದು ಅಂದ್ರೆ ಮಹಿಳೆಯರಿಗಿರ್ತಕ್ಕಂಥ ಜಾಗೃತ ಪ್ರಜ್ಞೆ ಪುರುಷರಿಗಿಂತ ಜಾಸ್ತಿ ಇದೆ ಅಂತ ಅನ್ಲಿಕ್ಕೆ ಇದೊಂದು ಉದಾಹರಣೆ. ಆರಂಭವ ಮಾಡುವೆ ಗುರುಪೂಜೆ ಎಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆ ಎಂದು, ಗೆಂದು ಅಲ್ಲ. ಅದೆಷ್ಟು ನವಿರಾಗಿ ಇಟ್ಟರು, ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ವಚನ ಪರಿಷ್ಕರಣೆ ನಮ್ಮ ಮೇಲಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ. ನಾವು ಅದಕ್ಕೆ ನಮ್ಮ ಪ್ರೊಫೆಸರ್ ಮಲ್ಲೇಶ್ ಅವರಾಗ್ಲಿ, ಹೊರಟ್ಟಿಯವರಾಗ್ಲಿ, ಲಿಂಗಪ್ಪಣ್ಣ ಕಲಬುರ್ಗಿ ಅವರಾಗ್ಲಿ ಒಂದು ತಂಡವನ್ನು ನಿರ್ಮಿಸಿಕೊಂಡು ಮಾಡದೇ ಇದ್ರೆ ಬಹುಶಃ ತಪ್ಪುಗಳ ಮೇಲೆ ತಪ್ಪುಗಳು, ಸಾಕಷ್ಟು ಗ್ರಹಿಕೆಗಳು. ಈಗ ನೋಡಿ, ಆರಂಭವ ಮಾಡುವೆ ಗುರುಪೂಜೆಗೆ ಎಂದು ನಾನು ಕಲಬುರ್ಗಿ ಸರ್ ಹೇಳಿದೆ, ಸರ್ ಚೇಂಜ್ ಮಾಡಿರಿ ಅಂದ್ರೆ, ಇಲ್ಲ ನನಗೆ ರೆಫರೆನ್ಸ್ ಅಂತ ಕೊಡೋದು. ನಾನು ಸಂಶೋಧಕ ಅಲ್ಲ, ಅದು ಆಶಯ ನಾನು ಗುರುತಿಸ್ತೈತಿ, ತಪ್ಪು ಸರ್. ನನಗೆ ಎಲ್ಲೂ ಕೂಡ ಬಸವಣ್ಣ ಶರಣರನ್ನ ಬಳಸಿದಾಗ ಶಿವಭಕ್ತರು ಅಂತ ಮಾರ್ಪಾಟ್ ಮಾಡಿದವರು 16-17ನೇ ಶತಮಾನದ ಸಂಕಲನಕಾರರು. ಅದೇ ರೀತಿಯ ಸಾಕಷ್ಟು ಕೆಲಸಗಳು ವಚನ ಅಧ್ಯಯನ ವೇದಿಕೆಯಿಂದ ಆಗ್ಬೇಕಾಗಿದೆ. ತಮ್ಮೆಲ್ಲರ ನಮ್ಮ ಸರ್ಗೆ ಹೇಳಿದಾಗ ನಾವು ಪಾಪ ಸಣ್ಣ ಮಗುವಿನ ತರ ಒಂದು ಲೇಖನ ಬರೆದು ಕಳಿಸ್ತಾರೆ. ಇಷ್ಟು ಸರಳ ವ್ಯಕ್ತಿತ್ವವನ್ನು ನಾನು ನಿಜಕ್ಕೂ ಎಲ್ಲಿ ವಿಜ್ಞಾನಗಳ ಇಂಥ ಎಲ್ಲ ದೊಡ್ಡ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದರೂ ಕೂಡ ಮಲ್ಲೇಶ್ ಅವರಿಂದ ಕಲಿದು ನಾವು ಸಾಕಷ್ಟು, ನಾನು ಸ್ವತಃ ಕಲಿಯುವುದು ಸಾಕಷ್ಟಿದೆ. ತಮ್ಮ ಪಾದಕ್ಕೆ ಅನಂತ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಎಲ್ಲರಲ್ಲಿ ವಿನಂತಿ, ವಚನ ಅಧ್ಯಯನ ವೇದಿಕೆಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ 11:25ಕ್ಕೆ ಇದೇ ಲಿಂಕ್ನಿಂದ ನಮ್ಮ ಗೂಗಲ್ ಉಪನ್ಯಾಸಗಳು ಇರ್ತವೆ. ಎಲ್ಲರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗೀತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.